ಈ ಮುನ್ಸಿಪಲ್ ಸಂಸ್ಥೆಗೆ, ಬೆಂಗಳೂರು ಮುನ್ಸಿಪಲ್ ಸಂಸ್ಥೆಗೆ ಅಧ್ಯಕ್ಷರಾಗಿರೋರು ಅಧಿಕಾರಿಗಳಾಗ್ತಾಯಿದ್ರು ಅಂತ. ಮೊದಲನೇ ಬಾರಿಗೆ ನಾನ್ ಅಫಿಷಿಯಲ್ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದು ಇವ್ರನ್ನ ಅಂತ. ಎಷ್ಟು ವಿಚಾರ ಇಟ್ಟು ಮಾಡಿರಬೇಕಾಗಿನ ಕಾಲಕ್ಕೆ ಅನಿಸುತ್ತೆ. ಈಗೂ ನಾವು ನೋಡ್ತೀವಿ, ನಾಮಿನೇಷನ್ ಆದಾಗ ಯಾರನ್ನು ಮಾಡ್ತಾರೆ ಅಂತ ನೋಡಿದಾಗ ಅವರ ಕರ್ತೃತ್ವ ಶಕ್ತಿಯನ್ನು, ನಿರ್ದೇಶನ ಮಾಡುವಂಥ ಶಕ್ತಿಯನ್ನು ಗಮನಿಸಿಬಿಟ್ಟು ಆಗ ದಿವಾನ್ ಶೇಷಾದ್ರಯ್ಯರವರು ಇವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅವ್ರು ಹೇಗೆ ಕೆಲಸ ಮಾಡಿದರು ಅನ್ನೋದನ್ನು ಸ್ವಲ್ಪ ಕಂಡಿದ್ವಿ ನಿನ್ನೆ. ಅದನ್ನು ಮುಂದುವರಿಸ್ತಾ ಹೋಗ್ತಾ ಡಿ ವಿ ಜಿ ಹೇಳ್ತಾರೆ, ಶ್ರೀನಿವಾಸಾಚಾರ್ಯ ಪ್ರೆಸಿಡೆಂಟ್ ತನ, ಅವ್ರ ಪದೇ ತುಂಬ ಚೆನ್ನಾಗಿದೆ ಅವ್ರು, ಪ್ರೆಸಿಡೆಂಟ್ ತನ ನಾವಂತೀವಿ ಪ್ರೆಸಿಡೆಂಟ್ಶಿಪ್ ಅಂತ, ಡ್ಯೂರಿಂಗ್ ಮೈ ಪ್ರೆಸಿಡೆಂಟ್ಶಿಪ್ ಆರ್ ಚೇರ್ಮನ್ಶಿಪ್ ಅನ್ನೋ ಹಾಗೆ ಅವರ ಪ್ರೆಸಿಡೆಂಟ್ ತನ್ನದ ಹೆಗ್ಗುರುತು ಅಂತಂದರೆ ಇಂದು ಉಳಿದಿರುವಂಥ ಚಿಕ್ಕ ಲಾಲ್ಬಾಗ್ ಅಂದರೆ ಮುನ್ಸಿಪಲ್ ಪಾರ್ಕ್ ಅಂತ. ಇದನ್ನು ಯಾಕೆ ನಾನು ನೆನೆಸ್ಕೋಬೇಕು ಅಂದರೆ ಭಾಳ ಜನಕ್ಕೆ ಗೊತ್ತಿರಲ್ಲ, ಅದು ಒಂದು ಕಾಲಕ್ಕೆ ಎಷ್ಟು ಸಂಭ್ರಮದ ಜಾಗ ಆಗಿತ್ತು ಅಂತ. ಈಗ ಸಾಮಾನ್ಯವಾಗಿ ಚಳವಳಿ ಶುರುವಾಗೋದು ಅಲ್ಲಿಂದ ಶುರುವಾಗುತ್ತೆ, ಅಲ್ಲಿಂದ ಶುರುವಾಗಿ ವಿಧಾನಸೌಧವರೆಗೂ ಹೋಗೋ ಹಾಗೆ ಏನಿರುತ್ತೆ. ಆದರೆ ಎಷ್ಟು ಕಲ್ಪನೆ ಇಟ್ಕೊಂಡು ಎಷ್ಟು ಚೆಂದ ಮಾಡಿದ್ರು ಅಂತ. ನೀನೇ ನಾನು ಹೋಗ್ತಿರ್ಬೇಕಾದ್ರೆ ಕಣ್ಮುಂಗೆ ಕುಚ್ಕೊಂಡು ಅದನ್ನು ಚಿಂತನೆ ಮಾಡ್ತಾಯಿದ್ದೆ, ಹ್ಯಾಂಗೆ ಕಾಣ್ತಿರ್ಬೇಕು ಅವಾಗ ಜಾಗ ಅದು ಅಂತ. ಅದನ್ನು ಹೇಗೆ ಮಾಡಿದ್ರು, ಯಾವ ಪಾಲಿಗೆ ಮಾಡಿದ್ರು ಅಂತ ಹೇಳ್ತಾರೆ. 1889 ನವಂಬರ್ ತಿಂಗಳಲ್ಲಿ ವಿಕ್ಟೋರಿಯಾ ಮಹಾರಾಣಿಯ ಮೊಮ್ಮಗ ಪ್ರಿನ್ಸ್ ಆಲ್ಬರ್ಟ್ ವಿಕ್ಟರ್ ಎಂಬಾತನು ಬೆಂಗಳೂರಿಗೆ ಭೇಟಿ ಕೊಟ್ಟ. ನೋಡಿ, ವಿಕ್ಟೋರಿಯಾ ಮಹಾರಾಣಿ ಮೊಮ್ಮಗ ಬರ್ತಾನೆ ಅಂತ ಹೇಳಿದ್ನ ಶೇಷಾದ್ರಯ್ಯರು ಹೇಳಿದರು, ಮಹಾರಾಜರು ಹೇಳಿದರು, ಚೆನ್ನಾಗಿ ವ್ಯವಸ್ಥೆ ಮಾಡಬೇಕಪ್ಪ, ಸಂತೋಷ ಆಗುವಂಗೆ ಮಾಡಬೇಕು ಅವರಿಗೆ ಅಂತ ಹೇಳಿದ್ರಂತೆ. ರೈಲಲ್ಲಿ ಇಳಿದ್ರು ಸ್ಟೇಷನ್ನಲ್ಲಿ. ಈಗ ತಮಗೆ ಎಷ್ಟು ಜನಕ್ಕೆ ವಿಷಯ ಗೊತ್ತಿತ್ತೋ ಗೊತ್ತಿಲ್ಲ, ನನಗಂತೂ ಸ್ವಲ್ಪ ಗೊತ್ತಿತ್ತು. ಇದನ್ನು ಓದಿದ ಮೇಲೆ ತುಂಬ ಕಣ್ಣು ಮುಂದೆ ಚಿತ್ರ ಕಟ್ಟಿದಂಗೆ ಆಯಿತು. ಈಗ ನಮ್ಮ ಸುಭಾಷ್ ನಗರ್ ಬಸ್ ಸ್ಟ್ಯಾಂಡ್ ಏನಿದೆ, ದೊಡ್ಡ ಕೆರೆ ಇತ್ತಂತೆ, ಧರ್ಮಾಂಬುದಿ ಕೆರೆ ಅಂತ ಹೆಸರು. ಆವಾಗ ಅವ್ರು ಕಲ್ಪನೆ ಮಾಡ್ಕೊಳ್ಬೇಕಾದ್ರೆ ಎಷ್ಟು ಚೆಂದ ಬರೀತಾರೆ ಅಂದರೆ, ಅವನು ಬಂದಾಗ, ಮೊಮ್ಮಗ ಬಂದಾಗ ಹೇಗೆ ಕಾಣಿಸ್ತಿತ್ತು. ಈಗೆಲ್ಲ ರೋಡು ಡಿವೈಡರು ಎಲ್ಲ ಆಗಿದೆ. ಅವಾಗ ಸಣ್ಣ ರಸ್ತೆ, ಸ್ಟೇಷನ್ ದಾಟಿದ ತಕ್ಷಣ ರಸ್ತೆ ಅಂದರೆ ಕೆರೆ ಒಡ್ಡೆ ಅದು, ದಾಟಿದ ತಕ್ಷಣ ಕೆರೆ, ಆ ಪೂರ್ತಿ ಕೆರೆ ತುಂಬಿರ್ತಿತ್ತಂತೆ. ಏನು ಚೆಂದ ಕಾಣಿಸ್ಬೇಕು ಕಲ್ಪನೆ ಮಾಡ್ಕೊಳ್ಳಿ. ಒಂದು ಕ್ಷಣ ನೋಡ್ಬೇಕು, ಆ ಕಾಲಕ್ಕೆ ಹೋಗ್ಬೇಕು ನಾವು. ಹೊರಗಡೆ ಬಂದ ತಕ್ಷಣ ಅಷ್ಟು ದೊಡ್ಡ ಕೆರೆ, ಆ ಕೆರೆಯಲ್ಲಿ ವ್ಯವಸ್ಥೆ ಹೇಗಿರೋದು ಅಂದರೆ ದೊಡ್ಡ ದೊಡ್ಡ ತೆಪ್ಪಗಳು ತೇಲ್ತಾ ಇರಬೇಕು, ಅದರೊಳಗೆ ಬೆಳಕು ಹಚ್ಚಿ ದೀಪ ಹಚ್ಚಿ ಅಲ್ಲಿ ಆ ತೆಪ್ಪದ ಮೇಲೆ ಗಾಯಕರು ನರ್ತಕರು ಇರಬೇಕು. ಅದು ತೆಪ್ಪ ಹಾಗೆ ತೇಲ್ಕೊಂಡು ಬರ್ತಿರ್ಬೇಕಂತ ಅವ್ರು ಬಂದ ಹಾಗೆ. ಹೇಗೆ ಮಾಡಿದ್ರು ಅಂದರೆ, ಇವನು ಬರೋ ಹೊತ್ತಿಗೆ ಆ ತೆಪ್ಪ ತೇಲ್ಕೊಂಡು ಅವ್ರನ್ನ ಸ್ವಾಗತ ಮಾಡಬೇಕು. ಅಲ್ಲಿ ಬಂದು ಹೊರಗೆ ಬಂದ ತಕ್ಷಣ ಕಾಣಿಸ್ಬೇಕಲ್ಲ. ಆಮೇಲೆ ಬಲಗಡೆ ಹೀಗೆ ಬರಬೇಕು, ಒರಡಿನ ಮೇಲೆ ಬಂದಾಗ ಆ ಬಲಗಡೆ ಇದನ್ನು ಚಿಕ್ಕ ಲಾಲ್ಬಾಗ್ ಮಾಡಿಸಿದ್ರಂತೆ. ಮಾಡಿಸಿ ಅಲ್ಲಿ ಗಾಯನ ನರ್ತನ ಆಗಬೇಕು, ಸಾವಿರಾರು ಜನ ನಿಂತಿರಬೇಕು. ಆ ಕುದುರೆ ಸಾರೋಟಲ್ಲಿ ಆ ಮೊಮ್ಮಗ ಹೀಗೆ ಹೋಗ್ತಿರ್ಬೇಕಾದ್ರೆ ಒಡ್ಡಿನ ಮೇಲೆ ಈ ತೆಪ್ಪ ಕೂಡ ಅವ್ರು ಅನುಸರಿಸ್ಕೊಂಡು ಬರೋದಂತೆ. ಅದನ್ನು ಕ್ಷಣ ನೆನೆಸ್ಕೊಂಡ್ರೆ ಅದ್ಭುತ ಅನಿಸ್ಬಿಡುತ್ತೆ. ಈಗ ಅದೆಲ್ಲ ನೆನೆಸ್ಕೊಂಡ್ರೆ ಬರೀ ಬಸ್ಗಳೇ ಇದ್ಬಿಟ್ಟು ಕಾಣುತ್ತದೆ ಕಣ್ಣು ಮುಂದೆ. ಅದು ಒಂದು ಕ್ಷಣ ಅಲ್ಲಿ ಹೋಗಿ ಬಸ್ಸಲ್ಲಿ ನೀರಲ್ಲಿ ಮುಳುಗಿಸ್ಬಿಟ್ಟು ನೋಡ್ಬೇಕು, ವಿಚಾರ ಮಾಡಬೇಕು. ಹೀಗೆ ಹೋಗ್ತಿರ್ಬೇಕಾದ್ರೆ ಸಾರೋಟಲ್ಲಿ ನನಗಂತೂ ನಾನು ವಿಕ್ಟೋರಿಯಾ ಮಹಾರಾಣಿ ಮೊಮ್ಮಗನೇ ಆಗಿಬಿಟ್ಟಿದ್ದೆ ಕನಸಿನಲ್ಲಿ. ಅದು ಹೋಗ್ತಾ ಇರ್ಬೇಕಾದ್ರೆ ಹೇಗೆ ಆಗಿರಬೇಕು ಅಂತ ಒಂದು ಕ್ಷಣ ನೆನೆಸ್ಕೋಬೇಕು. ಅದು ಈ ಜಾಪಚಿತ್ರ ಶಾಲೆಯ ಶಕ್ತಿನೇ ಅದು. ನಿಮ್ಮನ್ನು 2011ರಿಂದ 1889 ಕೆಳ್ಕೊಂಡು ಹೋಗುತ್ತೆ. ಆ ಶಕ್ತಿ ಇದೆ ಆ ಕೃತಿಗೆ. ಅವ್ರು ಹೇಳ್ತಾರೆ, ಬೋರ್ಡ್ ಹೇಗಿದೆ ನೋಡಿ, ಆತನನ್ನು ಸ್ವಾಗತಿಸುವುದಕ್ಕೋಸ್ಕರ ಪುರಾಲಂಕಾರ ಮಾಡಿಸುವ ಜವಾಬ್ದಾರಿ ಶ್ರೀನಿವಾಸಾಚಾರ್ಯರೇ ಬಂದಿತ್ತು. ಆಗ ರೈಲ್ವೆ ಸ್ಟೇಷನಿನ ಮುಂದುಗಡೆಯ ಧರ್ಮಾಂಬುದಿ ಕೆರೆಯು ತುಂಬು ಕೆರೆಯಾಗಿತ್ತು. ಬಂದ ಅತಿಥಿಯು ರೈಲಿನಿಂದೆಳೆದು ಊರ ಕಡೆಗೆ ಹೊರಡುತ್ತಲೇ ಎದುರಿಗೆ ಕೆರೆಯಲ್ಲಿ ಮೇಳ ತಾಳ ಸಹಿತವಾದ ತೆಪ್ಪೋತ್ಸವ ಕಂಗೊಳಿಸುತ್ತಿತ್ತು. ಯಾರಿಗದು ಸಂತೋಷ ಆಗಲ್ವೇನ್ರಿ ಆ ಥರ ಬಂದರೆ. ಮುಂದೆ ಆತನು ಸಾರೋಟಿನಲ್ಲಿ ಕುರಿತು ಕೆರೆಯ ಕಟ್ಟೆಯ ಮೇಲೆ ಸಾಗಿದಂತೆ ಎಡಗಣ ಕೆರೆಯೊಳಗಡೆಗಿನ ತೆಪ್ಪವು ಕೂಡ ನಡೆದುಕೊಂಡು ಬರುತ್ತಿತ್ತು. ಆತ ಕುದುರೆ ಮೇಲೆ ಹೇಗೆ ಹೋಗ್ತಿದ್ನೋ ಅದ್ರ ಜೊತೆಗೆ ತೆಪ್ಪ, ಹಾಡು, ಬೆಳಕು ಎಲ್ಲ ಜೊತೆಗೆ ಬರಬೇಕು. ಈಗ ಎಡಗಡೆಗೆ ಆತ ಎಡಗಡೆ ನೋಡಬೇಕು. ಬರೀ ಎಡಗಡೆ ನೋಡಿದ್ರೆ ಸಾಲದು, ಮುಂದೆ ಬಲಗಡೆಗೆ ಏನು ಮಾಡಿದರು, ಆ ಮೆರವಣಿಗೆಯ ಬಲಗಡೆಗೆ ಮುನ್ಸಿಪಲ್ ಪಾರ್ಕ್ನಲ್ಲಿ ಓಲಗ ನರ್ತನಗಳು ನಡೆಯುತ್ತಿದ್ದವು. ಹೀಗೆ ಇಕ್ಕಡಿಯು ನೃತ್ಯ, ಗಾನ, ವಾದ್ಯ ವಿಜೃಂಭಣೆಗಳು, ಜನದ ಸಂದಣೆಯ ಸಂಭ್ರಮವು ನೆರೆದದ್ದನ್ನು ನೋಡಿ ಆತನ ಮನಸ್ಸು ಎಷ್ಟು ಹಿಗ್ಗಿರಬಹುದು. ಮಹಾರಾಜರವರೆಗೂ ಶೇಷಾದ್ರಯ್ಯರವರೆಗೂ ಅದು ಮೆಚ್ಚುಗೆ ಆದದ್ದು ಸ್ವಾಭಾವಿಕ ತಾನೆ. ಈ ಕಾರ್ಯಕ್ರಮ ಚೆಂದ ಆಯಿತು, ಮೊಮ್ಮಗನ ಮೆಚ್ಚಿಸೋದಕ್ಕೆ ಅಂತ ಕೆಲವರು ಹೇಳ್ತಾರೆ, ಮೆಚ್ಚೋಕಲ್ಲ ಅಂತಲ್ಲ, ಆದರೂ ಉಳಿತಲ್ಲ ಅದು. ಚಂದವಾಗಿ ಉಳಿದಿತ್ತು ಅಂದರೆ ಬೆಂಗಳೂರು ನಗರ ಒಂದು ಸಂಭ್ರಮ ಆಗಿತ್ತು. ಈ ಉತ್ಸವಗಳನ್ನು ಮಾಡೋ ಉದ್ದೇಶನೇ ಅದು. ಆ ಕಾಲಕ್ಕಾದರೂ ನಮ್ಮ ಸಂಸ್ಕೃತಿಯ ಕಣ್ಣು ಕಟ್ಟಬೇಕಲ್ಲ ಜನಕ್ಕೆ. ಹಾಗೆ ನೋಡಿ ಆ ಚಿಕ್ಕ ಲಾಲ್ಬಾಗನ್ನು ಹಾಗೆ ಮಾಡಿದ್ರಂತೆ. ಅವ್ರಿಗೆ ಸಂಗೀತ ಅತ್ಯಂತ ಪ್ರಿಯವಾದದ್ದು.
ನಾನು ಇದನ್ನು ಸಾಮಾನ್ಯವಾಗಿ ಎಲ್ಲ ಕಡೆ ಹೇಳ್ತಿರ್ತೀನಿ, ಯಾವಾಗಲೂ ಒಬ್ಬ ಸಂಸ್ಥೆಯ ಮುಖ್ಯಸ್ಥರನ್ನ ಆರಿಸ್ಬೇಕಾದ್ರೆ ಎಂಥವ್ರನ್ನ ಆರಿಸ್ಕೋಬೇಕು ಅಂತ. ಈಗ ನಾನು ಸುಮಾರು ಶಾಲೆಗಳಿಗೆ ಪ್ರಿನ್ಸಿಪಾಲ್ ಆರಿಸ್ಬೇಕಾದ್ರೆ ಹೇಳೋದು, ಬರೀ ಆತ ವಿಷಯದಲ್ಲಿ ಪಂಡಿತನಾಗಿದ್ದರೆ ಸೆಕೆಂಡ್, ಫಸ್ಟ್ ಅಲ್ಲ. ಅವ್ನಿಗೆ ಇನ್ನೂ 4-6 ಮುಖದ ಬಗ್ಗೆ ಆಸಕ್ತಿ ಇದೆಯೇ ಅಂತ. ಅವ್ನಿಗೆ ಆಟದಲ್ಲಿ ಆಸಕ್ತಿ ಇದೆಯಾ, ಸಂಗೀತದಲ್ಲಿ ಆಸಕ್ತಿ ಇದೆಯಾ, ಸಾಹಿತ್ಯದಲ್ಲಿ ಆಸಕ್ತಿ ಇದೆಯಾ, ಅಂಥವ್ರಿದ್ದರೆ ಸಂಸ್ಥೆ ಒಳ್ಳೆಯದಾಗತ್ತೆ. ಯಾಕಂದರೆ ಅವನಿಗೆ ಆಸಕ್ತಿ ಇರೋ ವಿಷಯದಲ್ಲಿ ತೆಳಗಿನವ್ರಿಗೂ ಸ್ವಲ್ಪ ಹೇಳಿಸ್ತಾನೆ, ಮಾಡಿ ಅಂತಾನೆ. ಒಂದು ಕಲ್ಚರಲ್ ವಾತಾವರಣ ಬರೋದು ಆ ಮುಖ್ಯಸ್ಥರಿಗೆ ಕಲ್ಚರಲ್ ವಾತಾವರಣ ಇದ್ದಾಗ. ಆ ರೀತಿ ಹಾಗಿದ್ದರೂ ಶ್ರೀನಿವಾಸಾಚಾರ್ಯರು ಅಂತ ಹೇಳಿ ಆ ಸಂಭ್ರಮದ ಅಲಂಕಾರವನ್ನು ಮಾಡಿ ಸಾಹಿತ್ಯ ಸಂಗೀತಗಳನ್ನು ತಂದರು. ಅಲ್ಲಿ ಆ ಚಿಕ್ಕ ಲಾಲ್ಬಾಗ್ ದೊಡ್ಡದೊಂದು ಉತ್ಸವ ಮಾಡಿ ಚೆನ್ನಾಗಿ ಮಾಡಿ ಮುನ್ಸಿಪಲ್ ಪಾರ್ಕ್ ಥರ ಮಾಡಿದರು. ಅವ್ರ ಸಂಗೀತ ಬಹಳ ಇಷ್ಟ ಅಂತ ಹೇಳಿದೆ. ಅವರೊಂದು ಪದ್ಧತಿ ಹಾಕ್ಕೊಂಡಿದ್ರಂತ ಮನೇಲಿ. ಏನು ಅಂದರೆ, ಆಗ ತುಂಬ ಪ್ರಸಿದ್ಧರಾದಂಥ ಸಂಗೀತ ವಿದ್ವಾಂಸರು ಕೊಳ್ಳೇಗಾಲದ ದಕ್ಷಿಣಾಮೂರ್ತಿ ಶಾಸ್ತ್ರಿಗಳು, ಕರೂರು ಕೃಷ್ಣರಾಯರು, ಸುಬ್ರಾಯಾಚಾರ್ಯರು, ವೀಣೆ ವಿದ್ವಾಂಸರೊಬ್ಬರು, ಇಷ್ಟು ಜನ ಇದ್ದರು. ಈ 4-5 ಮಂದಿನ ಅವ್ರು ಯಾವಾಗಲೂ ಜೊತೆಗಿರೋರು. ಏನು ವ್ಯವಸ್ಥೆ ಅಂದರೆ, ಸಾಮಾನ್ಯವಾಗಿ ವಾರದಲ್ಲಿ 2-3 ದಿವಸ ಅವ್ರ ಮನೆಯಲ್ಲಿ ಸಂಗೀತ ನಡಿಬೇಕು. ಅವ್ರ ಮನೇಲಿ ವಾರದಲ್ಲಿ 2-3 ದಿವಸ. ಅದು ಹೇಗೆ ವ್ಯವಸ್ಥೆ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ. ಅದು ಕೂಡ ಸಿಸ್ಟಮ್ಯಾಟಿಕ್ ಆಗಬೇಕು. ಶ್ರೀನಿವಾಸಾಚಾರ್ಯ ಮನೆಯಲ್ಲಿ ಅವರ ಕೋಣೆಯಲ್ಲಿ ಒಂದು ಶ್ರುತಿ ಮಾಡಿದಂಥ ಒಂದು ತಂಬೂರಿ ಇದ್ದೇ ಇತ್ತಂತೆ ಯಾವಾಗಲೂ. ಅವ್ರ ಮನೇಲಿ ಇರೋದು, ಯಾರು ತರಬೇಕಾಗಿಲ್ಲ. ಯಾರು ಗಾಯಕರು ಒಪ್ಕೊಂಡಿದ್ದಾರಲ್ಲ ಇಂಥ ದಿವಸ ಬರುವಂಥವ್ರು, ಸರಿಯಾಗಿ ಅದು DVG ಭಾಳ ಪ್ರಿಯವಾದ ಪದ ಕ್ಲಿಪ್ತ ಕಾಲಕ್ಕೆ ಅಂತ, ಕ್ಲಿಪ್ತ ಅಂತ ಭಾಳ ಉಪಯೋಗಿಸ್ತಾರೆ. ಆ ಸರಿಯಾದ ಟೈಮಿಗೆ 4 ಗಂಟೆಗೆ ಸಂಗೀತಗಾರ ಅಲ್ಲಿ ಹೋಗಬೇಕು. ಹೋದ ತಕ್ಷಣ ಅಡುಗೆಯವನು ಅವನು ಕರ್ಕೊಂಡು ಹೋಗಿ ಕೈ ಕಾಲು ತೊಳ್ಕೊಳ್ಳೋದು ನೀರು ಕೊಟ್ಟು, ಅವ್ರು ಕಾಫಿ ಬೇಕೋ ಬಿಸಿ ಬಿಸಿ ಹಾಲು ಬೇಕೋ ಅವ್ರಿಗೆ ಏನು ಬೇಡಿದ್ದನ್ನು ಕೊಡೋದು. ಕೊಟ್ಟ ನಂತರ ಗಾಯಕ ನಡುಮನೆಗೆ ಬಂದು ತಂಬೂರಿ ಹಿಡ್ಕೊಂಡು ಕೂತ್ಕೋಬೇಕು. ಪಕ್ಕವಾದ್ಯದವರು ಬರಬೇಕು. ಎಷ್ಟು ಜನ ಇರ್ತಿದ್ರು? 5-6 ಜನ ಇರೋರಂತೆ. ಬಹಳ ಹೆಚ್ಚು ಅಂದರೆ 10. ಅದು ಬರೀತಾರೆ 10ಕ್ಕೆ ಹೆಚ್ಚಿಲ್ಲದಂತೆ. 10 ಮೇಲೆ ಯಾರೂ ಇರ್ತಿರ್ಲಿಲ್ಲ. ಸುಮ್ಮನೆ ನಂಬರ್ ಪ್ರಯೋಜನ ಇಲ್ಲ, ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್. 10ಕ್ಕಿಂತ ಜಾಸ್ತಿ ಬೇಡ ಅಂತ ಕೂಡ್ತಿದ್ರಂತೆ. ಕೂತು ಆಮೇಲೆ ಅವ್ರು ಬಂದು ಕೂತ ತಕ್ಷಣ ಶ್ರೀನಿವಾಸಾಚಾರ್ಯ ಬರಬೇಕು. ಬಂದುಬಿಟ್ಟು ಗಂಭೀರವಾಗಿ ಕೇಳ್ತಿದ್ರಂತೆ, ಇವತ್ತು ಏನು ಹಾಡುತ್ತೀರಿ ಅಂತ ಕೇಳುವಂತೆ. ಆತನು ಕಲ್ಯಾಣಿ ಎಂದೋ ಕಾಂಬೋಜಿ ಎಂದೋ ಹೇಳಿದ ಮೇಲೆ ಶ್ರೀನಿವಾಸಾಚಾರ್ಯರು ಆಗಬಹುದು, ಅದಾದ ಮೇಲೆ ಕಾಲವಿದ್ದರೆ ಇಂಥ ರಾಗವನ್ನು ಹಾಡಬಹುದು ಎಂದು ಸೂಚನೆ ಮಾಡೋರು. ಅದನ್ನು ಕೇಳಿ ಬಹಳ ದಿವಸವಾಯಿತು ಅನ್ನೋರಂತೆ. ಅಷ್ಟೇ, ಅದನ್ನೇ ಹಾಡಿ ಅಲ್ಲ, ನೀವೇನು ತಯಾರು ಮಾಡ್ಕೊಂಡು ಬಂದಿದ್ದೀರೋ ಹಾಡಿ, ಆಮೇಲೆ ಸಮಯ ಇದ್ದರೆ ಇದೊಂದು ಹಾಡಿ ಅಂತ ಹೇಳಿಬಿಡೋರಂತೆ. ಹೇಳಿಬಿಟ್ಟು ಆಮೇಲೆ ಏನು ಮಾಡ್ತಿದ್ರು, ಆ ಹಾಡ್ತಿರ್ಬೇಕಾದ್ರೆ ಇವ್ರು ಕೂತ್ಕೋತಿರ್ಲಿಲ್ಲ, ನಡುಮನೆಯಲ್ಲಿ ಹೀಗೆ ಶತಪಥ ತುಳಿಯೋರಂತೆ. ಅದನ್ನು ಕೇಳಿಸ್ಕೊಂಡು ನಡೀತಾ ಇರೋರು. ಅದು ಕಣ್ಣಿಗೆ ಕಟ್ಟಂಗಿರುತ್ತಲ್ಲ ಕೇಳಿದಾಗ, ಅಡ್ಡ ಹಾಡ್ಕೊಂಡಿರೋರು ಆ ಸಂಗೀತ ಕೇಳಿಸ್ಕೊಂಡಿರ್ಬೇಕು. ಅವ್ರ ಸಂತೋಷ ಆಯಿತು ಅನ್ನೋದು ಮುಖದ ಮೇಲೆ ಗೊತ್ತಾಗೋದು. ಅಕಸ್ಮಾತ್ ಎಲ್ಲೋ ಒಂಚೂರು ಸರಿ ಆಗಲಿಲ್ಲ ಅಂದರೆ ಮುಖದ ಮೇಲೆ ಗೊತ್ತಾಗ್ಬಿಡ್ತಿತ್ತು ಅಂದ ತಕ್ಷಣ, ಅಥವಾ ಸಾಕು ಅಂದ ತಕ್ಷಣ ಮುಖ ಸಾಮ್ನೆ ಅಂತ ಹೇಳ್ಬಿಡ್ತಿದ್ರಂತೆ, ಸಾಕು ಸಾಕು ಅಂತ ಹೇಳ್ಬಿಡ್ತಿದ್ರಂತ. ಆದಮೇಲೆ ಹೇಗಿದೆ ನೋಡಿ, ಇದು ಆ ಕಟ್ಟುಪಾಡು ಗಟ್ಟಿಯಾಗಿತ್ತು. ಆ ಕಟ್ಟುಪಾಡು ಏನಿತ್ತು ಅಂದರೆ, ಸುಮ್ಮನೆ ಹಾಡ್ಕೊಂಡು 2-3 ತಾಸು ಹಾಡೋಂಗಿಲ್ಲ. 1 ಗಂಟೆ 1/4 ಗಂಟೆಗಿಂತ ಮೀರಿ ಕೂಡುದು. 1/4 ಗಂಟೆ ಜಾಸ್ತಿ ಅಂದರೆ. ರಾಗ ವಿನ್ಯಾಸ ಧಾರಾಳವಾಗಿರಬೇಕು, ಸ್ವರಗತಿ ಮಿತವಾಗಿ ಭಾವಪ್ರಧಾನವಾಗಿರಬೇಕು, ಚೌಕ ಕಾಲದಲ್ಲಿ ಅಥವಾ ಮಧ್ಯಮದಲ್ಲಿ ಹಾಡಬೇಕು. ಒಂದು ದಿನದ ಕಚೇರಿಗೆಲ್ಲ ಸಾಮಾನ್ಯವಾಗಿ 2 ಕೀರ್ತನೆ, ಬಹಳ ಅಪರೂಪವಾಗಿ 3. ಈ ನಿಯಮಗಳನ್ನು ಎಲ್ಲ ಗಾಯಕರು ಪಾಲಿಸುತ್ತಿದ್ದರು. ಆಮೇಲೆ ಸಾಕು ಅನ್ನಿಸಿದಾಗ 5 ಕಾಲ ಆಯಿತು, ಇನ್ನೂ ಸ್ವಲ್ಪ ಹೊತ್ತಿದ್ದ ಮುಖ ತಿಳಿಸ್ಬಿಡೋರಂತೆ, ಸಾಕು ಅಂತ ಹೇಳೋರಂತೆ. ನಿಲ್ಲಿಸಿದ ತಕ್ಷಣ ಮುಂದೆ ಏನಾಗೋದು, ಭಾಳ ಮಜಾ ಇರೋದು. ಗಾಯಕರು ಆ ವೀಣೆಯನ್ನಿಟ್ಟು ತಮ್ಮ ಕೊಠಡಿಗೆ ಹೋಗಬೇಕು, ಬೇರೆ ಕೊಠಡಿಗೆ. ಹೋದ ತಕ್ಷಣ ಅಲ್ಲಿ ಶ್ರೀನಿವಾಸಾಚಾರ್ಯರು ಹೋಗಿ ತಾವೇ ಸ್ವತಃವಾಗಿ ಗೌಪ್ಯವಾಗಿ ಅವ್ರಿಗೇನು ಸಂಭಾವನೆ ಕೊಡಬೇಕೋ ಕೊಟ್ಟು ಮರ್ಯಾದೆ ಮಾಡೋದು, ತಾವೇ ಮಾಡೋದು. ಅದಾದ ತಕ್ಷಣ ಅಡುಗೆ ಆತ ಅವ್ರಿಗೆ ಬಿಸಿ ಬಿಸಿಯಾಗಿ ತಿನಿಸು ಮಾಡಿಟ್ಟಿರಬೇಕು. ಅದು ವ್ಯವಸ್ಥೆ ಅದು. ಇದು ಯಾವತ್ತೋ ಒಂದು ದಿವಸ ಮಾಡೋದು ಕಷ್ಟ ನಮಗೆ. ಅಂಥದ್ದು ವಾರಕ್ಕೆ 2 ದಿವಸ 3 ದಿವಸ ನಡಿಬೇಕು ಮನೇಲಿ. ಆ ಥರದ ಅಡುಗೆಯವ್ರು ಬಂದು ಅವ್ರಿಗೇನು ಉಪಚಾರ ಆಗಬೇಕೋ ಆ ತಿಂಡಿ ತಿನಿಸು ಕೊಟ್ಟು ಅವ್ರನ್ನ ಕಳಿಸಿ ಬರೋದು ಅಲ್ದಂಗೆ ಮಾಡ್ತಿದ್ರಂತೆ. ಇದೆಲ್ಲ ಆದಾಗ ಗಾಯಕರ ಮನೋವೃತ್ತಿ ಹೇಗಿತ್ತು ಅಂತ, ಆ ಸಂಭಾವನೆ ಕೊಟ್ಟ ಮೇಲೆ ಅವರು ಏನು ಹೇಳ್ತಾರೆ ಅನ್ನೋದು ಕಾಯ್ಕೊಂಡಿರ್ತಿದ್ರು ಅಂತ. ಇದು ಭಾಳ ಮುಖ್ಯ. ಸಂಗೀತಗಾರರಿಗೆ ಮೆಚ್ಚುಗೆ ಭಾಳ ಮುಖ್ಯ. ಸುಮ್ಮನೆ ಕೂತು ಮುಖ ಗುಣ ಹಾಕದೇನೆ ಅರ್ಥವೇ ಆಗಿ ಸುಮ್ಮನೆ ಕೂತ್ಕೊಂಡ್ರೆ ಹಾಡೋರಿಗೂ ಕಷ್ಟ. ಇವ್ರು ಹೋದ್ಮೇಲೆ ಆಚಾರ್ಯರು ಒಂದು ಮಾತು ಮೆಚ್ಚುಗೆ ಮಾತು ಹೇಳೋರಂತೆ. ಆ ಮೆಚ್ಚುಗೆ ಮಾತು ಏನು ಹೇಳಿದ್ರು ಅನ್ನೋದನ್ನು ಸರ್ಟಿಫಿಕೇಟ್ ಥರ ಜನ ಇಟ್ಕೋತಿದ್ರು ಅಂತ. ಅವತ್ತು ಹೋದಾಗ ಶ್ರೀನಿವಾಸಾಚಾರ್ಯ ಮಾತು ಹೇಳಿದ್ರು ನನ್ನ ಬಗ್ಗೆ ಅಂತ. ಅಂದರೆ ಅವ್ರು ಸುಮ್ಮನೆ ಸಂಗೀತ ತಮಾಷೆ ಕೇಳೋದಲ್ಲ, ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡವರು
ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಸ್ವಲ್ಪ ತಪ್ಪಿದರೆ ಸರಿ ಇದ್ದರೆ ಅದರಲ್ಲಿ ಒಳ್ಳೆಯದಾದದನ್ನು ಕಂಡು ಮೆಚ್ಚುವಂಥ ಗುಣ ಅವರಲ್ಲಿತ್ತು, ಆ ಥರ ಮಾಡಿದ್ದು ಅಂತ. ಅದೇ ಪ್ರಕಾರ ಅವ್ರು ಏನು ಮಾಡಿದರು ಅಂದರೆ, ಈ ಮುನ್ಸಿಪಲ್ ಪಾರ್ಕ್ ಬೇರೆ ಕಡೆಗೆಲ್ಲನೂ ವಾರಕ್ಕೊಂದು ದಿವಸ ಈ ಸಂಗೀತ ಕಚೇರಿಗಳಾಗಬೇಕು ಅಂತ ಆ ಥರದ ಕಾರ್ಯಕ್ರಮ ಹಾಕಿದರು. ಅದು ಹೇಳ್ತಾರೆ, ಸಾವಿರಾರು ಜನ ಬಂದು ನಿಂತ್ಕೊಂಡು ನೋಡ್ತಾ ಇದ್ದರಂತೆ. ಈ ಏರ್ಪಾಡು ಒಂದು 20 ವರ್ಷ ಕಾಲ ನಡೆಯಿತು. ನೆನ್ಪಿಟ್ಕೋಬೇಕು, ಯಾವತ್ತು ಒಂದು ದಿವಸ ಅಲ್ಲ. ಈ ಪಬ್ಲಿಕ್ ಪಾರ್ಕಲ್ಲಿ ಸಂಗೀತ ಮಾಡೋದು 20 ವರ್ಷ ಕಾಲ ನಡ್ಕೊಂಡು ಬಂತು ಅಂತ ಹೇಳ್ತಾರೆ. ಆ ನಾಗಸ್ವರ ವಾದಕರು ಬಂದು ನುಡಿಸೋರಂತ ಆಗೆಲ್ಲ. ಇದು ಎಷ್ಟು ಮುಖ್ಯವಾದ ಕಾಲ ಅಂದರೆ ನೋಡಿ, ಅಧಿಕಾರಿಗಳು ಹೇಳ್ತಾರೆ ಅಂಥ ಕಾರ್ಯಕ್ರಮ ಆಗಬೇಕು, ಸಂಗೀತ ಆಗಬೇಕು ಅಂತ ಹೇಳ್ತಾರೆ. ಅದರಿಂದ ಎಷ್ಟು ಪ್ರಯೋಜನ ಆಗತ್ತೆ ಅಂತಂದರೆ, ಸಣ್ಣ ಸಣ್ಣ ಮಕ್ಕಳು ಬರೋರು ಸಂಗೀತದ ಬಗ್ಗೆ ಆಸಕ್ತಿ ಬೆಳೆಸ್ಕೋತಾರೆ, ದೊಡ್ಡವರು ಇರೋ ಸಂಗೀತನ ಅಭಿವೃದ್ಧಿ ಪಡಿಸ್ಕೋತಾರೆ, ಸಂಗೀತಗಾರರಿಗೆ ಶಕ್ತಿ ಬರುತ್ತೆ, ಅವ್ರಿಗೊಂದು ಜೀವನಕ್ಕೆ ಆದಾಯ ಆಯಿತು. ಎಷ್ಟು ಜನಕ್ಕಾಗತ್ತೆ ನೋಡಿ. ಇದ್ರ ಜೊತೆಗೆ ಒಂದು ಇಡೀ ವಾತಾವರಣದಲ್ಲಿ ಒಂದು ಸಂಗೀತಮಯ ಸಂಗೀತ ಸೃಷ್ಟಿಯಾಗುತ್ತೆ. ಇದೆಲ್ಲವನ್ನು ಇಟ್ಕೊಂಡು ಮಾಡಿದಂಥದ್ದು 20 ವರ್ಷಗಳ ಕಾಲ ಇದನ್ನು ಮಾಡಿದ್ದು ಒಂದು ಸಣ್ಣ ಕೆಲಸನೆಲ್ಲ. ಹೇಳ್ತಾರೆ, ವಿದ್ಯಾ ಗೌರವವನ್ನು ದೃಷ್ಟಿದ್ದ ನಾಗಸ್ವರ ವಿದ್ವಾಂಸರು ಕಸುಬಿನಲ್ಲಿ ಹೆಮ್ಮೆ ಉಳ್ಳವರಾಗಿ ಬಂದು ನುಡಿಸುತ್ತಿದ್ದನ್ನು ಕಂಡಿದ್ದೇನೆ. ಅಂಥ ನಾಗಸ್ವರ ವಿದ್ವಾಂಸರು ಈಗ ಎಲ್ಲಿಗೂ ಹೋದರೋ ಅನಿಸುತ್ತೆ. ಒಂದು ಸಲ ಅದು ನೋಡಿದ ಮೇಲೆ ಇದನ್ನು ಯಾಕಪ್ಪ ನೋಡಬೇಕು ಅನಿಸ್ಬಿಡುತ್ತೆ. ಅಂಥವ್ರು ಎಲ್ಲಿ ಹೋದರು ಅಂತ ದುಃಖ ಪಡ್ತಾರೆ. ಮಾತಿನಲ್ಲಿ ಹೇಗೋ ಆಕಾರದಲ್ಲೂ ಹಾಗೇ ಇದ್ದರು ಶ್ರೀನಿವಾಸಾಚಾರ್ಯರು ಅಂತ. ಹೆಚ್ಚು ಮಾತಿನವರಲ್ಲ, ಆಕಾರದಲ್ಲಿ ಉನ್ನತರು ಅಂತ. ಎಷ್ಟು ಚೆನ್ನ ಮಾತದು, ಆಕಾರದಲ್ಲಿ ಕೂಡ ಉನ್ನತರು. ಆಡಿದಷ್ಟು ಮಾತು ರಸವತ್ತಾದದ್ದು, ಅರ್ಥವಾದದ್ದು. ಮುಖಭಾವ ಸೌಮ್ಯ ಮತ್ತು ಗಂಭೀರ. ಪ್ರತಿದಿನ ಸಂಜೆ ಕೋಲ್ ಹಿಡಿದುಕೊಂಡು ಲಾಲ್ಬಾಗಲ್ಲಿ ವಾಕಿಂಗ್ ಹೋಗೋರಂತ 5-6 ಜನ ಸ್ನೇಹಿತರು ಹೋಗಬೇಕು. ಅವ್ರು ನೋಡೋದೇ ಸಂತೋಷ ಆಗ್ತಿತ್ತು ಅಂತ DVG ಬರೀತಾರೆ. ಕೊನೆಗೊಂದು ಇದು ಅದ್ಭುತ ಶಕ್ತಿ DVGದು. ಯಾವುದೋ ಒಂದು ಸಂಕೇತ ಇಟ್ಬಿಡ್ತಾರೆ, ಆ ಸಂಕೇತದ ಮೂಲಕ ಆ ವ್ಯಕ್ತಿನ ತೋರಿಸುವಂಥ ಪ್ರಯತ್ನ ಮಾಡ್ತಾರೆ. ಅವ್ರು ಹೇಗೆ ಹೇಳ್ತಾರೆ ಅಂದರೆ, ನಾನು ಅವರು ನೋಡಿದ್ದು 3-4 ಸಾರಿ. DVG ಅವ್ರು ನೋಡಿದ್ದು 4 ಸಾರಿ ಅಷ್ಟೇ. ಸಾರಿಯೂ ಆ ಮಾತು ಗಮನಿಸಬೇಕು. ಸಾರಿಯೂ ಅವರಿದ್ದ ಕೋಣೆಯಲ್ಲಿ ಒಂದು ದೊಡ್ಡ ತಟ್ಟೆಯ ತುಂಬ ದೊಡ್ಡ ದೊಡ್ಡ ಮಲ್ಲಿಗೆ ಹೂಗಳ ರಾಶಿ ಘಮಘಮಿಸುತ್ತಿತ್ತು. ಪ್ರತಿ ಸಲ ಅವರು ಕೋಣೆಗೆ ಹೋದಾಗ ದೊಡ್ಡ ತಟ್ಟೆಯಲ್ಲಿ ಮಲ್ಲಿಗೆ ಹೂವಿನ ರಾಶಿ ಇರಬೇಕಂತೆ. ರಾಶಿ ಘಮಘಮಿಸುತ್ತಿತ್ತು. ಅದೇ ನನಗೆ ಅವರ ನೆನಪು. ಈ ಕಡೆ ಮಾತು ಭಾಳ ಮುಖ್ಯ. ಮಲ್ಲಿಗೆ ಹೂವು ಅದರ ಸುಗಂಧ ಎಷ್ಟು ಒಳ್ಳೆಯದು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅನುಭವಿಸಿದವ್ರಿಗೆ ಗೊತ್ತು ಅದು. ಆದ್ದರಿಂದ ಅರ್ಕಾಡ್ ಶ್ರೀನಿವಾಸಾಚಾರ್ಯರಂಥ ವ್ಯಕ್ತಿಗಳನ್ನು ವರ್ಣಿಸೋದಕ್ಕಿಂತ ಅನುಭವಿಸಿದ್ದು ನಾನು ಹೆಚ್ಚಾಯಿತು ಅಂತ. ಆ ಮಲ್ಲಿಗೆ ಹೂವಿನ ಕಂಪಿದೆಯಲ್ಲ, ಅದೇ ನನಗೆ ಅವರ ನೆನಪು ಅಂತ ಹೇಳಿದಾಗ, ಅಂಥ ಜೀವನ ಅದು. ಅಂಥ ಜೀವನ ಎಷ್ಟೊಂದು ಸುಗಂಧ ಪಡಿಸ್ತು ಅಂತ. ಇದು ನೆನೆಸ್ಕೊಂಡಾಗ ನಮಗೂ ನಮ್ಮ ಬಾಲ್ಯ ನೆನಪಾಗಲ್ವೇ ಸ್ವಾಮಿ? ಎಷ್ಟು ಬದಲಾಗಿ ಹೋಯ್ತು ಜಗತ್ತು ಅಂತ ಅನಿಸುತ್ತೆ. ಜಗತ್ತು ಬದಲಾದಲ್ಲಿ ಒಳ್ಳೆಯದಕ್ಕೆ ಇರಬಹುದು, ಆದರೆ ಕೆಲವೊಂದು ಕಳ್ಕೊಂಡಿದ್ದೀವಿ ಅನ್ನೋದು ಸತ್ಯ. ನಾನು ನೆನಪಾಗುತ್ತೆ, ನಾನು ಹುಡುಗರಾಗಿದ್ದಾಗ ಬಿಳಿಗಿ ಅಂತ ಊರು, ಸಣ್ಣ ಊರು ಬಿಳಿಗಿ ಅಂತ. ನವರಾತ್ರಿ ಬರಬೇಕು. ನವರಾತ್ರಿ ಬಂದ ತಕ್ಷಣ ಅಲ್ಲೇನು ದೊಡ್ಡ ಈಗಿನ ಹಾಗೆ ದೊಡ್ಡ ಎಲೆಕ್ಟ್ರಿಕ್ ಜನರೇಟರ್ಸ್ ಆಗಲಿ ಅಥವಾ ದೊಡ್ಡ ವಾಹನ ಇರಲಿಲ್ಲ. ಎತ್ತಿನ ಬಂಡಿ ಮೇಲೆ ಬರಬೇಕು ದಿನಾಲು. ವಾಹನ ಬರ್ತದೆ ಅಂತ 9 ದಿನನೂ ವಾಹನ ಬರೋದು. ಏನು ವಾಹನ? ಅಲ್ಲಿರುವಂಥ ವೆಂಕಟೇಶ ದೇವರು ಅವರು ದಿನ ಒಂದು ವಾಹನದ ಮೇಲೆ ಕರ್ಕೊಂಬರೋದು. ದಿನ ಬೇರೆ ಬೇರೆ ಅಲಂಕಾರ ಆಗಬೇಕು. ನಿಮಗೆ ಆಶ್ಚರ್ಯ ಅನಿಸುತ್ತೆ, ಬೆಳಗ್ಗೆ ಪ್ರತಿಯೊಂದು ಮನೆಯಲ್ಲಿ ಚರ್ಚೆ ಆಗೋದು, ಇವತ್ತು ಯಾವ ವಾಹನ ಬರುತ್ತೆ ಇವತ್ತು. ಈಗ ನಾವು ಮಾತಾಡಲ್ವಾ, ಇವತ್ತು ಸೀರಿಯಲಲ್ಲಿ ಬಹುಶಃ ಇದಾಗ್ಬಿಡುತ್ತೆ ಅನಿಸುತ್ತೆ ಅಂತ ಚರ್ಚೆ ಮಾಡಲ್ವಾ? ಹಾಗೆ ಆಗಿನ ಜನ ವಿಚಾರ ಮಾಡೋದನ್ನು ನಾನು ಕಂಡಿದ್ದೇನೆ. ಇವತ್ತೇನು ಗರುಡ ವಾಹನನೋ ಅಶ್ವವಾಹನನೋ ಏನು ಇದ್ರ ಮೇಲೆ ಬರುತ್ತೆ ಇವತ್ತು ವಾಹನ ಅಂದರೆ, ಆ ವೆಂಕಟೇಶ ದೇವ್ರನ್ನ ಅಲಂಕಾರ ಮಾಡಿ ಒಂದು ಆನೆನೋ ಕುದುರೆನೋ ಗರುಡನೋ ಅದ್ರ ಮೇಲೆ ಕೂಡಿಸ್ಕೊಂಡು ಕರ್ಕೊಂಬರ್ಬೇಕು. ಆ ಬಂಡೀಲಿ ಮುಂದೆಗಡೆ ಎಲ್ಲ ಲೈಟ್ ಇರಬೇಕು, ಬೆಳಕು ಹಾಕಿರಬೇಕು, ಆ ಪಂಚ್ ಹಚ್ಚಿರಬೇಕು, ಗ್ಯಾಸ್ ಅಂತ ಬರೋದು ಅವಾಗೆಲ್ಲ, ಗ್ಯಾಸ್ ಬತ್ತಿಯಿಂದ ಹಾಕಿ ಇಟ್ಕೊಂಬರೋದು. ಅದು ನೋಡ್ಕೊಳ್ಳೋಕೆ ರಸ್ತೆ ಪಕ್ಕದಲ್ಲಿ ಜನ ನಿಂತ್ಕೊಂಡಿರ್ಬೇಕು, ಸಾಲಾಗಿ ನೋಡ್ಕೊಳ್ಳೋದಕ್ಕೆ. ಅದು ಏನು ಸಂಭ್ರಮ. ಜನ ಬೇಗ ಊಟ ಮಾಡಿ 8 ಗಂಟೆಗೆ ವಾಹನ ಬರುತ್ತೆ. ಆ ಸಣ್ಣ ಊರುಗಳಲ್ಲಿ ಅದೆಂಥ ಸಂಸ್ಕೃತಿ ಸೃಷ್ಟಿ ಮಾಡಿದ್ರು ಅಂತ ನಾನು ನೆನಪಿದೆ. ಬಾಗಲಕೋಟೆಯಲ್ಲಿ ಇನ್ನೊಂದು ಮಾಡ್ತಿದ್ರು ವಾಹನ ಅಂತಂದಾಗ, ದಿನ ಒಂದು ಅವತಾರ ಮಾಡ್ಕೊಂಬರೋರು. 10 ದಿವಸ 10 ಅವತಾರ, ಮತ್ಸ್ಯ ಅವತಾರ, ಕೂರ್ಮ ಅವತಾರ. ದೊಡ್ಡ ಬಾಗಲಕೋಟೆ ಸ್ವಲ್ಪ ದೊಡ್ಡ ಊರು. ಲಾರಿ ಮೇಲೆ ಬರೋದು. ಆ ಇಡೀ ಲಾರಿ ಮೇಲೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿರಬೇಕು. ಎಷ್ಟು ಚೆಂದ ಅಂದರೆ, ಇಡೀ ಲಾರಿ ಮೇಲೆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಮಾಡಿ ಅಲ್ಲಿ ಒಂದು ಸ್ಟೇಜ್ ಥರ ಮಾಡಿ ಆ ಲೈಟೆಲ್ಲ ಹಾಕಿ ಆ ಅವತಾರಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳೆಲ್ಲ ಬರಬೇಕು. ರಾಮಾವತಾರ ಅಂದರೆ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಎಲ್ಲೋ ಇರಬೇಕು ಮೇಲೆ. ಅವರು ನಿಜವಾದ ಮನುಷ್ಯರು ಮೇಕಪ್ ಮಾಡ್ಕೊಂಡು ಕೂತಿರ್ಬೇಕು. ಅದು ನೋಡೋದೇ ಚೆಂದ. ನಮಗೆ 2 ದಿವಸ ಹೋಗಿ ನೋಡ್ಬೇಕು ಅದನ್ನು. ಸಾವಿರಾರು ಜನ ಬರೋದು ನೋಡೋದಕ್ಕೆ. ಆ ನೋಡಿದಾಗ 2 ಕೆಲಸ ಆಗಿರೋದು. ಒಂದು, ನಮ್ಮ ಜೀವನದ ಧಾವಂತಗಳನ್ನು ಒಂದು ಕಡೆಗೆ ತೆಗೆದಿಟ್ಟು ಇದಕ್ಕೋಸ್ಕರ ಸ್ವಲ್ಪ ಸಮಯವನ್ನು ಇಡೋದಾಗ್ತಿತ್ತು.
ಅದರ ಮೂಲಕ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೂಡ ನಮ್ಮ ರಾಮಾಯಣದ ಮಹಾಭಾರತದ ಆದರ್ಶಗಳನ್ನು ಕಣ್ಣು ಮುಂದೆ ಇಡೋದಾಗ್ತಿತ್ತು. ನಾನು ಒಂದು ಸಲ ಹೇಳಿದ್ದೆ ಅದನ್ನು. ನಮ್ಮ ಕಾಲೇಜಲ್ಲಿ ನನ್ನ ವಿದ್ಯಾರ್ಥಿನೊಬ್ಬಳಿದ್ದಾಳೆ ಇಲ್ಲಿ. ನನ್ನ ಕಾಲೇಜಲ್ಲಿದ್ದಾಗ ಒಂದು ಪ್ರಶ್ನೆ ಕೇಳಿದರು ಪರೀಕ್ಷೆಯಲ್ಲಿ. ದ್ರೌಪದಿ ಭೀಷ್ಮ ಕೇಳಿದಾಗ ಆ ಹುಡುಗಿ ಬರೆದಿದ್ಲು, ದ್ರೌಪದಿಯ ಗಂಡನಾದ ಭೀಷ್ಮನು ಅಂತ ಬರೆದಾಗ ನನಗೆ ಸಿಟ್ಟು ಬರಲಿಲ್ಲ ಆ ಹುಡುಗಿ ಮೇಲೆ. ನನ್ನ ಬಗ್ಗೆನೇ ದುಃಖ ಆಯಿತು. 20 ವರ್ಷ ಹುಡುಗಿಗೆ ನಮ್ಮ ಮಹಾಭಾರತ ಗೊತ್ತಿಲ್ಲ, ಭೀಷ್ಮನಿಗೂ ದ್ರೌಪದಿಗೂ ಸಂಬಂಧ ಗೊತ್ತಿಲ್ಲ ಅಂದರೆ ನಾವು ಫೇಲ್ ಆದ್ವಿ ಅಂತ ಅಷ್ಟೇ. ಹುಡುಗಿ ಫೇಲ್ ಆದ್ಲು ಅಂತಲ್ಲ, ನಾವು ಫೇಲ್ ಆದ್ವಿ ಅಂತ. ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನು ಬಹುಶಃ ಕೃಷ್ಣ ಯಾರು ಅಂತ ಕೇಳಿ ಯಾರೇನೋ ಮಕ್ಕಳು ಆ ಪರಿಸ್ಥಿತಿ ಬರ್ಬೋದು. ಅದು ಬಂದಿದ್ದಕ್ಕೆ ನಾವು ಜವಾಬ್ದಾರಲ್ವೇ ಅಂತ. ಇಲ್ಲಿ ಎಷ್ಟು ಚೆನ್ನಾಗಿ ಆಗಿನ ಕಾಲದಲ್ಲಿ ಮಾಡ್ತಾಯಿದ್ರು ಹಿರಿಯರಾದವರು, ನಾಯಕರಾದವರು. ಅಂದರೆ ಶ್ರೀನಿವಾಸಾಚಾರ್ಯರಿಗೆ ಮುನ್ಸಿಪಲ್ ಪಾರ್ಕಲ್ಲಿ ಸಂಗೀತ ಆದರೆ ಅವ್ರಿಗೇನು ವೈಯಕ್ತಿಕ ಲಾಭ ಆಗಬೇಕಾಗಿರಲಿಲ್ಲ. ಆದರೆ ಅವ್ರು ಮಾಡಿರೋ ತಮ್ಮ ವೈಯಕ್ತಿಕ ಲಾಭಕ್ಕಲ್ಲ, ಒಂದು ಸಮಾಜಕ್ಕೆ ಒಂದು ಸುಸಂಸ್ಕೃತ ವಾತಾವರಣ ಬರಲಿ ಅನ್ನೋದಕ್ಕೋಸ್ಕರ ಮಾಡಿದ್ದು. ಆದ್ದರಿಂದ ಆ ನಾಯಕರನ್ನು ಅಷ್ಟು ಪ್ರೀತಿಯಿಂದ ನೆನೆಸ್ಕೋತಾರೆ ಡಿ ವಿ ಜಿ ಅವರು. ನನಗೆ ನೆನಪಿದೆ, ಹರಿಕತೆ ಮಾಡೋದು ಸರ್ವೋತ್ತಮ ದಾಸರು ಅಂತಿದ್ರು ಅವರು. ಏನು ತಿಂಗಳುಗಟ್ಟಲೆ ಹರಿಕತೆ ಆಗೋದು ನಮ್ಮ ಮನೆ ಹತ್ತಿರ ಧಾರವಾಡದಲ್ಲಿ. ಚಳಿ, ವಿಪರೀತ ಚಳಿ. ಅವರು ಬಂದು ಆ ಒಂದು ಬಾವಿ ಇದೆ, ಆಗೆಲ್ಲ ಏನು ಅಲಂಕಾರ ಭಾಳ ಕಮ್ಮಿ. ಬಾವಿ ಕಟ್ಟೆನೇ ಅವ್ರಿಗೆ ಬ್ಯಾಕ್ ಡ್ರಾಪ್, ಸ್ಟೇಜ್ ಡ್ರಾಪ್. ಅವ್ರು ಊಟಕ್ಕೆ ಹೋಗಿ 21 ದಿವಸ 30 ದಿವಸ ಇರೋ ಒಂದು ಊರಲ್ಲಿದ್ದಾಗ ದಿನ ಒಬ್ಬರ ಮನೇಲಿ ಊಟ. ನಮ್ಮ ಮನೇಲಿ ಎಷ್ಟೋ ಸಲ ಮಾಡಿದ್ದ ನೋಡಿದ್ದೆ. ನಮ್ಮ ಅಜ್ಜನ ಜೊತೆ ಕೂತ್ಕೊಳ್ಳೋರು. ಸಾಯಂಕಾಲ ಬರಬೇಕೋ, ಇವತ್ತು ಯಾವ್ದು ಗೊತ್ತಾ ಪ್ರಸಂಗ ಅನ್ನೋರು. ನಾವು ಅವ್ರು ಬೆನ್ನತ್ತಿ ಇವತ್ತೇನು ಪ್ರಸಂಗ ಅಂತ ಕೇಳೋದು. ಅದೆಲ್ಲ ಹೇಳೋಲ್ಲ, ಅಲ್ಲೇ ಬರಬೇಕು ಅನ್ನೋರು. ಇಷ್ಟು ಕುತೂಹಲ ಕೇಳಿಸ್ಬಿಡೋರು. ಅಂದರೆ ನನಗೆ ನೆನಪಿದೆ ಸ್ವಾಮಿ, ಅವ್ರು ಎಂಥ ಶಕ್ತಿ ಇತ್ತು ಅಂದರೆ ನನಗೆ ಇವತ್ತಿಗಾದರೂ ರಾಮಾಯಣ ಮಹಾಭಾರತಕ್ಕೆ ಪ್ರೀತಿ ಉಳಿದಿರೋ ಕಾರಣ ಆ ಮಹನೀಯರು ಅನಿಸುತ್ತೆ. ಅವ್ರು ಹೇಳುವಂಥ ಕಥೆಗಳು ಆಗವು ಇದು ಸತ್ಯನಾ ಸುಳ್ಳ, ಹಿಂಗೆ ಹಾಕೋಕ್ಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ ಬರೋದು ಸಾಧ್ಯವೇ ಇರಲಿಲ್ಲ ನಮ್ಮ ಮನಸ್ಸಲ್ಲಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಆ ಶ್ರದ್ಧೆ ಬರಬೇಕು, ಹಂಗೆ ಮಾಡಿಬಿಡ್ತಿದ್ರು. ಅವ್ರು ಹೇಳಬೇಕಾದ್ರೆ ಕಥೆಗಳನ್ನು ಹೇಳುವಾಗ ನಾನು ಕಂಡಿದ್ದೇನು ಸ್ವತಃ ಅವರು ಅಳ್ತಾಯಿದ್ರು, ನಾವು ಅಳ್ತಾಯಿದ್ವಿ. ನಮ್ಮ ಅಜ್ಜ ಮನೆಗೆ ಬಂದು ಏನಾಯಿತೋ ಇವತ್ತು ಕಣ್ಣೆಲ್ಲ ಕೆಂಪಾಗಿದೆ ಅನ್ಬೇಕು. ಸರ್ವೋತ್ತಮ ದಾಸ ಮಾಡಿದ್ನ ಇದನ್ನ ಇವತ್ತಾ, ಅವರೆಲ್ಲೋ ಸ್ನೇಹಿತರು ಅವರೆಲ್ಲರೂ. ಆದರೆ ಏನು ಅದ್ಭುತ ಒಂದು ಬೇರೆ ವಿಶ್ವಕ್ಕೆ ಕರ್ಕೊಂಡು ಹೋಗ್ಬಿಡೋ ಶಕ್ತಿ. ಅದೆಲ್ಲ ನೆನೆಸ್ಕೊಂಡಾಗ ಎಲ್ಲಿ ಹೋಯ್ತಪ್ಪ ಅದೆಲ್ಲ ಅನಿಸ್ಬಿಡತ್ತೆ. ಅದು ನೆನೆಸ್ಕೋಬೇಕು. ಆರ್ಕಾಡ್ ಶ್ರೀನಿವಾಸರಾಯ ಅಂತ ನೆನೆಸ್ಕೊಂಡಾಗ ಬೇಂದ್ರೆಯವರು ಒಂದು ಕವನದಲ್ಲಿ ಬರೀತಾರೆ, ಸಣ್ಣ ಸೋಮವಾರ ಅನ್ನೋ ಕವನದಲ್ಲಿ ಕೊನೆಗೆ ಬರೀತಾರೆ, ಎಲ್ಲಿ ಹೋತಪ್ಪ ಆ ಕಾಲ, ಎಲ್ಲಿ ಹೋಗ್ಯಾವೋ ಗೆಳೆಯ ಆ ಕಾಲ ಅಂತ ಹೇಳ್ತಾರೆ. ಗೆಳೆಯ ಆ ಕಾಲ ಎಲ್ಲಿ ಹೋಯ್ತಪ್ಪ, ಮತ್ತೊಮ್ಮೆ ಬರೋದಿಲ್ವ ಆ ಕಾಲ ಅಂತ ಅನಿಸ್ಬಿಡುತ್ತೆ ನಮಗೆಲ್ಲ. ಹಾಗೆ ಶ್ರೀನಿವಾಸಾಚಾರ್ಯ ನೆನಪು ನಮಗೆಲ್ಲ ಭಾಳ ಗೌರವಪೂರ್ವವಾದದ್ದು, ಶ್ರದ್ಧೆಯನ್ನು ಕೊಡುವಂಥದ್ದು. ಅದರ ಮುಂದಿನ ಪಾತ್ರ ಭಾಷ್ಯಂ ದೇವಡಿ ಅಂತ ಬರೀತಾರೆ. ಆ ಭಾಷ್ಯಂ ಒಂದು ದೇವಸ್ಥಾನ ಇದ್ದ ಹಾಗೆ. ಅದು ಒಂದು ಮೊದಲನೇ ಸಾಲು ಆ ಮನೆತನದ ಬಗ್ಗೆ ಡಿ ವಿ ಜಿಗಿರುವಂಥ ಗೌರವ ಎಷ್ಟು ದೊಡ್ಡದು ಅಂತ ಒಂದು ಸಾಲು ಬರೆದುಬಿಡ್ತಾರೆ. ನನ್ನ ನಿಲಯಗಳ ಪೈಕಿ ಒಂದು ಬಳಪೇಟೆಯ ಶ್ರೀ ನರಸಿಂಹಸ್ವಾಮಿಯ ಗುಡಿಯ ಮುಂದೆ ದಕ್ಷಿಣಾಭಿಮುಖವಾಗಿರುವ ಮೂಲೆಯ ಮನೆಯಲ್ಲಿತ್ತು. ನಾನು ಯೂನಿವರ್ಸಿಟಿ ಎಂದು ಬರೀತಾರೆ. ನಾನು ಯೂನಿವರ್ಸಿಟಿಯ ಮೂಲೆ ಮನೆಯಲ್ಲಿತ್ತು. ಡಿ ವಿ ಜಿ ಕಲ್ತದ್ದಲ್ಲ ಜೀವನದ ಯೂನಿವರ್ಸಿಟಿಯಲ್ಲೇ. ಪುಣ್ಯಕ್ಕೆ ಅವರು ಯೂನಿವರ್ಸಿಟಿಗೆ ಹೋಗಲಿಲ್ಲ. ಇದನ್ನು ಟ್ಯಾಗೋರು ಬರೀತಾರೆ. ನಿನ್ನೆ ಓದ್ತಾ ಇದ್ದೆ, ನನ್ನ ಸ್ನೇಹಿತರೊಬ್ಬರು ಸಂಚಯ ಪುಸ್ತಕ ಕೊಟ್ಟರು, ಅದರಲ್ಲಿ ಓದಿದೆ ನಾನು, ಬರೆದಿದ್ದಾರೆ. ಭಾಳ ಚೆಂದಾಗಿರೋ ಪುಸ್ತಕ. ಅದರಲ್ಲಿ ಬರೆದಿದ್ದಾರೆ, ಐ ಆಮ್ ಫಾರ್ಚುನೇಟ್ ಬಿಕಾಸ್ ಐ ಡಿಡ್ ನಾಟ್ ಗೋ ಟು ಎ ಟ್ರೆಡಿಷ್ನಲ್ ಸ್ಕೂಲ್ ಅಂತ. ನಾನು ಪುಣ್ಯಕ್ಕೆ ರೆಗ್ಯುಲರ್ ಶಾಲೆಗೆ ಹೋಗಲಿಲ್ಲ ಅಂತ ನಾನು ಉಳ್ಕೊಂಡೆ ಅಂತ ಬರೀತಾರೆ. ಹಾಗೆ ಯಾಕಂದರೆ ಮನಸ್ಸನ್ನು ಕಟ್ಟಿ ಹಾಕಿಬಿಡ್ತಿತ್ತೇನೋ ಈ ಬುದ್ಧಿ. ಇಂದ್ಕೊಂದು ಸಲ ಹೇಳಿದ್ದೆ ನಾನು, ಇಂಟರ್ನ್ಯಾಷನಲ್ ಸೈಕ್ಯಾಟ್ರಿಕ್ ಸೊಸೈಟಿ ಅಂತಿದೆ, ಅಂತಾರಾಷ್ಟ್ರೀಯ ಮನೋವಿಜ್ಞಾನಿಗಳ ಸಂಘ ಅಂತ ಒಂದಿದೆ. ಅವರೊಂದು ರಿಸರ್ಚ್ ಮಾಡಿದರು 120 ದೇಶದಲ್ಲಿ ಮಾಡಿ. IQ ಅಂತಿದೆ, ಬುದ್ಧಿಮತ್ತೆ, ಇಂಟೆಲಿಜೆಂಟ್ ಕ್ವಶನ್ಸ್. ಎಷ್ಟು ಬುದ್ಧಿಮತ್ತೆ ಯಾವ ಮಕ್ಕಳದ್ದು ಹೇಗಾಗಿದೆ ಬೇರೆ ದೇಶದಲ್ಲಿ ಸ್ಟಡಿ ಮಾಡೋಣ ಅಂತ ಹೋದಾಗ ಅವ್ರು ಕಂಡುಹಿಡಿದ್ರು ಏನು ಅಂದರೆ 6ನೇ ವಯಸ್ಸಿಗೆ ಭಾರತದ ಮಗು ಅತ್ಯಂತ ಬುದ್ಧಿವಂತವಾದದ್ದು ಅಂತ. ನನಗೆ ಭಾಳ ಸಂತೋಷ ಆಯಿತು. 6ನೇ ವಯಸ್ಸಿಗೆ ಭಾರತದ ಮಗು ನಂಬರ್ 1 ಇದೆಯಲ್ಲ ಅಂತ. ನನ್ನ ಸ್ನೇಹಿತ ಆದ ಮುಂದಿನ ಪುಟ ತೆಗೆದು ನೋಡು ಅಂದ. ಮುಂದೆ 6, 8, 10, 12, 14, 16 ನೋಡ್ತಾ ಹೋದಾಗ 16ನೇ ವಯಸ್ಸಿಗೆ ಭಾರತದ ಮಗು 26ನೇ ನಂಬರ್ದಲ್ಲಿತ್ತು. ಶಾಲೆಗೆ ಹೋಗದೆ ನಂಬರ್ 1 ಇದ್ದ ಅವನು. ಶಾಲೆಗೆ ಹೋಗಿ 10 ವರ್ಷದ ಮೇಲೆ 26ನೇ ನಂಬರ್ ಬಂದದ್ದು. ಅದಕ್ಕೆ ನಾನು ಬರೆದಿದ್ದೆ, ಪ್ರಾಬ್ಲಿ ಅವರ್ ಸ್ಟ್ರಕ್ಚರ್ಡ್ ಎಜುಕೇಷನ್ ಹ್ಯಾಸ್ ಸಕ್ಸಸ್ಫುಲಿ ಕಿಲ್ಡ್ ದ ಕ್ರಿಯೇಟಿವ್ ಇನ್ಸ್ಟಿಂಕ್ಟ್ ಆಫ್ ದ ಚೈಲ್ಡ್ ಅಂತ. ಮನುಷ್ಯನ ಸೃಜನಶೀಲ ಶಕ್ತಿಯನ್ನು ವ್ಯವಸ್ಥಿತವಾಗಿ ಕೊಂದು ಹಾಕಿಬಿಡ್ತೇನೋ ಅಂತ ಮನಸ್ಸನ್ನು ಬಿಗಿ ಹಾಗೆ. ಡಿ ವಿ ಜಿ ಪುಣ್ಯಕ್ಕೆ ಹಾಗೆ ಹೋಗಲಿಲ್ಲ, ಭಾಳ ಒಳ್ಳೆಯದಾಯಿತು. ಆದ್ದರಿಂದ ಅವ್ರು ಹೇಳ್ತಾರೆ, ನನ್ನ ವಿಶ್ವವಿದ್ಯಾಲಯ ಆ ಮನೆಯಲ್ಲಿತ್ತು. ಆ ಮನೆಯಲ್ಲಿ ಏನಿತ್ತು, ಎಷ್ಟು ದುಃಖದಿಂದ ಬರೀತಾರೆ ಆ ಮಾತನ್ನು ಹೇಳಬೇಕು. ಇಂಥ ಮನೆ ಯಾಕಪ್ಪ ಇಂಡಿಯಾದಲ್ಲಿತ್ತು, ಬೇರೆ ದೇಶದಲ್ಲಿದ್ದರೆ ಏನಾಗ್ತಿತ್ತು ಅಂತ ಬರೀತಾರೆ.
ಅದನ್ನು ಕನ್ನಡ ವರ್ತಮಾನ ಪತ್ರಿಕೆಯ ಜನ್ಮಗ್ರಹ ಎನ್ನಬಹುದು ಆ ಮನೆಯನ್ನು. ಮೈಸೂರು ಅಮೇರಿಕ ಆಗಿದ್ದಿದ್ದರೆ, ಡಿ ವಿ ಜಿ ಮಾತಿದ್ದು ಅಷ್ಟಿಂದ ಬರೆದಿದ್ದು, ಮೈಸೂರು ಅಮೇರಿಕ ಆಗಿದ್ದಿದ್ದರೆ ಆ ಮನೆಯನ್ನು ಯಾರೋ ಧನಾಢ್ಯರು ಕೊಂಡುಕೊಂಡು ಅದರಲ್ಲೊಂದು ಪುಸ್ತಕ ಭಂಡಾರವನ್ನು, ಕಲಾವಸ್ತು ಸಂಗ್ರಹವನ್ನು ಇರಿಸಿ ಸರಕಾರದ ಅನುಮತಿಯೊಡನೆ ಅದನ್ನು ಮಹಾಜನರ ಉಪಯೋಗಕ್ಕೆ ಬಿಟ್ಟುಕೊಟ್ಟು ಆ ಮೂಲಕ ಮಹನೀಯರಾದ ಭಾಷ್ಯಂ ತಿರುಮಲಾಚಾರ್ಯರ ಮನೆಯ ಹೆಸರನ್ನು ಶಾಶ್ವತಗೊಳಿಸುತ್ತಿದ್ದರು. ಆ ದೇಶ ಭಾಷಾ ಸೇವಕರದು ಆ ಮನೆ, ಆ ದೇಶ ಭಾಷಾ ಸೇವಕರು ಆ ಮನೆಯವರು. ಅಕಸ್ಮಾತ್ ಬೇರೆ ದೇಶದಲ್ಲಿ ಇದ್ದಿದ್ದರೆ ಅದು ಏನು ಅದ್ಭುತ ಮಾಡಿರೋರು ಅಂತ ನನ್ನ ನೆನಪಿದೆ. ಇಂಡಿಯಾನಾಪೋಲಿಸ್ ಅಂತ ಒಂದು ಜಾಗ ಅಮೇರಿಕಾದಲ್ಲಿ. ನಾನು ಅಲ್ಲಿ ಹೋದಾಗ ಒಬ್ಬರು ಜೊತೆಗಿದ್ದವರು, ನಾಳೆ ಒಂದು ಹೋಗೋಣ, ಇಲ್ಲೊಂದು ಲಿಂಕನ್ ಮೆಮೋರಿಯಲ್ ಇದೆ ಅಂದರು. ನಾನು ಲಿಂಕನ್ ಮೆಮೋರಿಯಲ್ ವಾಷಿಂಗ್ಟನ್ ಇದೆಯಲ್ಲ, ಇಲ್ಲೆಲ್ಲಿ ಬಂತು ಅಂದು. ಇಲ್ಲೊಂದಿದೆ ಸರ್ ಅಂದರು. ಇರ್ಬೋದೇನೋ ಅಂತ ಹೋದೆ. ಅಲ್ಲಿ ಹೋದರೆ ಒಂದು ಮನೆ ಎಷ್ಟು ಚಂದ ಮಾಡಿಟ್ಟಿದ್ದಾರೆ ಮನೇನ ಅಂದರೆ, ಅಲ್ಲಿ ಲಿಂಕನ್ ಬಂದಿದ್ದಂತೆ. ಸಾಯಂಕಾಲ 3 ಗಂಟೆಗೆ ಬಂದಿದ್ದಾನೆ, ಅಲ್ಲೇ ರಾತ್ರಿ ವಸತಿ ಮಾಡಿ ಬೆಳಗ್ಗೆ 9:15 ಅಲ್ಲಿಂದ ಹೋಗಿದ್ದಾನೆ ಅಷ್ಟೇ. ಅವನು ಇದ್ದದ್ದು ಸುಮಾರು 12 ತಾಸು ಕೂಡ ಇಲ್ಲ ಅಲ್ಲಿ. ಅದನ್ನು ಎಷ್ಟು ಚೆಂದ ಮಾಡಿಟ್ಟಿದ್ದಾರೆ ಅಂದರೆ, ಅವನು ಬಂದಾಗ ಏನೇನಾಯಿತು ಆ ಕ್ಷಣ, ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಏನು ಮಾಡಿದ, ಯಾರನ್ನು ಭೇಟಿಯಾದ, ರಾತ್ರಿ ಏನು ಊಟ ಮಾಡಿದ, ಎಲ್ಲಿ ಮಲ್ಕೊಂಡಿದ್ದ, ಹಾಸಿಗೆ ಹಾಗೆ ಇಟ್ಟಿದ್ದಾರೆ, ಅವನು ಮಲ್ಕೋಬೇಕಾದ್ರೆ ಬರೆದಂಥ ಚೀಟಿ ಏನಿತ್ತು, ಅವನು ರಾತ್ರಿ ಊಟ ಮಾಡಿದ್ದು ಎಲ್ಲವೂ ರೀ. ಅದನ್ನು ಸೌಂಡ್ ಆ್ಯಂಡ್ ಲೈಟ್ ಪ್ರೋಗ್ರಾಮ್ ಮಾಡಿ ಒಳಗೆ ಹೋದರೆ ಲಿಂಕನ್ ಕೂತಿದ್ದಾನೇನೋ ಅನಿಸ್ಬೇಕು. ಇರೋದು ಕೂಡ 12 ತಾಸು ಕೂಡ ಇಲ್ಲ ಅಲ್ಲಿ. ನನಗೆ ದುಃಖ ಆಗೋದು, ಅದಕ್ಕಿಂತ ಅದ್ಭುತವಾದ ಚಿಹ್ನೆ ಇರುವಂಥ ನಮ್ಮಲ್ಲಿದೆ. ಸ್ವಾಮಿ ವಿವೇಕಾನಂದರು ಕಂಟೋನ್ಮೆಂಟಲ್ಲಿ 1 ತಿಂಗಳಿದ್ದರು ಅಂತ. ಎಲ್ಲಿದ್ದರು ಅಂತ ಇನ್ನೂ ಗೊತ್ತಾಗಿಲ್ಲ ನಮಗೆ. ನಮ್ಗೆ 100 ವರ್ಷದ ಹಿಂದೆ ಆದದ್ದು ನಮಗೆ ನೆನಪಿಲ್ಲ. ಬಹುಶಃ ನಮಗೆ ಇತಿಹಾಸದ ಪ್ರಜ್ಞೆನೇ ಕಮ್ಮಿನೋ ಅಥವಾ ಅದ್ರ ಬಗ್ಗೆ ಏನು ಉದಾಸೀನೋ ಏನೋ ಗೊತ್ತಿಲ್ಲ. ಅದಕ್ಕೆ ಬರೀತಾರೆ ಡಿ ವಿ ಜಿ ಬೇಜಾರಿಂದ, ಮೈಸೂರು ಅಮೇರಿಕ ಆಗಿದ್ದಿದ್ರೆ ಇದು ಅದ್ಭುತವಾದ ಶಾಶ್ವತವನ್ನು ಮ್ಯೂಸಿಯಂ ಮಾಡಿಡ್ತಾ ಇದ್ದರು ಅಂತ. ಅಂಥ ಮನೆ ಅದು. ಅವ್ರು ಏನು ಸಾಧನೆ ಮಾಡಿದರು ಅಂತ ಹೇಳ್ತಾರೆ. ಇದುವರೆಗೆ ತಿಳಿದು ಬಂದಿರುವ ಮಟ್ಟಿಗೆ ಮೈಸೂರು ವೃತ್ತಾಂತ ಬೋಧಿನಿ ಎಂಬುದು ಮೈಸೂರಿನ ಮೊದಲನೆಯ ಕನ್ನಡ ಪತ್ರಿಕೆ. ವಿದ್ವಾನ್ ಭಾಷ್ಯಂ ಭಾಷ್ಯಾಚಾರ್ಯರು ಅದನ್ನು 1859ಕ್ಕೆ, ಸ್ನೇಹಿತರು ಪಬ್ಲಿಕೇಶನ್ ಇರೋರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಒಂದು ಪತ್ರಿಕೆ ತರೋದು ಅಂತ. 1859ನೇ ಇಸ್ವಿ ಜೂನ್ ತಿಂಗಳಲ್ಲಿ ಹೊರಡಿಸಿದರು ಅಂತ. ಆಗಿನ ಕಾಲಕ್ಕೆ ಪ್ರತಿ ಶನಿವಾರ ಪ್ರಕಟ ಆಗ್ತಾಯಿತ್ತು. ಮೈಸೂರು ಮಹಾರಾಜರು ಸ್ವಲ್ಪ ಪೋಷಣೆ ಕೊಟ್ಟಿದ್ದರು ಅದಕ್ಕೆ. 64ನೇ ಇಸ್ವಿವರೆಗೂ ನಡೀತಂತೆ ಅದು. ಆಗ ಭಾಷ್ಯಂ ಭಾಷ್ಯಾಚಾರ್ಯರು ಸಂಸ್ಕೃತ ವಿದ್ವಾಂಸರು, ವೆಸ್ಲಿಯನ್ ಮಿಷನ್ ಸ್ಕೂಲಲ್ಲಿ ಕಲ್ತಿದ್ದರಿಂದ ಅವ್ರಿಗೆ ಇಂಗ್ಲೀಷು ಚೆನ್ನಾಗಿ ಬರ್ತಾಯಿತ್ತು ಅಂತ. ಇದು ಭಾಳ ಮುಖ್ಯ, ಅದು ಅಂಡರ್ಲೈನ್ ಮಾಡಿದ್ದೇನೆ ಅದನ್ನು ನಾನು. ಸಾಮಾನ್ಯವನ ಒಂದೇ ವಿಷಯ ಓದ್ಕೊಂಡು ಹೋಗೋ ಬದಲು 10 ವಿಷಯಗಳ ಬಗ್ಗೆ ಗಮನ ಇರಬೇಕಾದ. ಹಾಗೆ ಮೇಷ್ಟ್ರಾಗಿದ್ದರು. ಸಂಸ್ಕೃತ ಬರೋರಿಗೆ ಇಂಗ್ಲೀಷ್ ಬರೋಲ್ಲ ಅಂತಲ್ಲ, ಮುಂದೊಂದು ಮಾತಂತ ಹೇಳ್ತಾರೆ ಡಿ ವಿ ಜಿ ಅದನ್ನು. ಇವರ ತಂದೆ ಭಾಷ್ಯಂ ತಿರುಮಲಾಚಾರ್ಯರು ಅಂತ. ಅವ್ರನ್ನ ಜನ ಶ್ರೀಶೈಲ ದೀಕ್ಷಿತರು ಅಂತ ಕರೀತಾ ಇದ್ದರಂತೆ. ಈ ಶ್ರೀಶೈಲ ತಿರುಮಲೈ ಎಂಬುದರ ಸಂಸ್ಕೃತ ರೂಪ. ಶ್ರೀ ಅಂದರೆ ತಿರು ಅಂತೀವಲ್ಲ, ಹಾಗೆ ತಿರುಪತಿ, ಶ್ರೀಪತಿ ತಿರುಪತಿ ಆಗ್ತದೆ. ಹಾಗೆ ಅದು ಶ್ರೀಶೈಲ ಎಂಬುದು ಪ್ರಾಯಶಃ ತಿರುಮಲೈ ಎಂಬುದು ಸಂಸ್ಕೃತ ರೂಪ ಅಂತ. ಮೊದಲು ಮದ್ರಾಸ್ ಪ್ರಾಂತದಲ್ಲಿ ಚೆಂಗಲ್ಪೇಟಲ್ಲಿದ್ದರಂತೆ ಅವರು. ಅಲ್ಲಿಂದ ಇಲ್ಲಿ ಬಂದು ಶ್ರೀಭಾಷ್ಯ ವ್ಯಾಖ್ಯಾನದಲ್ಲಿ ಬಹುತ ನಿಷ್ಣಾತರಾದ್ದರಿಂದ ಅವ್ರನ್ನ ಭಾಷ್ಯ ಮನೆತನದವರು ಅಂತ ಕರೆದರು. 145 ವರ್ಷದ ಹಿಂದೆ ಕರ್ನಾಟಕ ಪ್ರಕಾಶಿಕ ಎಂಬ ಪತ್ರಿಕೆ ಸಂಸ್ಥಾಪನೆ ಮಾಡಿದರು. 1865ರಿಂದ ಅದು ಶುರು, ವಾರಕ್ಕೆ 2 ಸಲ ಪ್ರಕಟ ಆಗ್ತಿರುವಂಥದ್ದು. ತಂದೆ ಮಗ ಇಬ್ಬರು ಕೂಡ ಮಾಡ್ತಿದ್ದರಂತೆ. ತಿರುಮಲಾಚಾರ್ಯರು ಹಾಗೂ ಭಾಷ್ಯಾಚಾರ್ಯರು ಇಬ್ಬರು ಕೂಡ ನಡೆಸ್ತಾ ಇದ್ದರು. ತಂದೆ ಮಾಲೀಕರು, ಮಗ ಭಾಷ್ಯಾಚಾರ್ಯರು ಸಂಪಾದಕರು. 1866ನೇ ಇಸ್ವಿವರೆಗೆ ನಡೆಸಿದರು. ಭಾಷಾಚಾರ್ಯರು ಕೆಲಸ ಮಾಡ್ತಾಯಿದ್ರು. ಕನ್ನಡ ಭಾಷಾಂತರಕಾರ ಸರ್ಕಾರಿ ಉದ್ಯೋಗ ಮಾಡಿದರು. ನೋಡಿ ಹೇಗಿದೆ. ಮುಂದೆ ಸ್ವಲ್ಪ ದಿವಸಕ್ಕೆ ಮಗ ತೀರ್ಕೋತಾರೆ. ಭಾಷಾಚಾರ್ಯ ತೀರ್ಕೋತಾರೆ. ತಂದೆ ತಿರುಮಲಾಚಾರ್ಯ ಇದ್ದಾರೆ. ಮಗ ತೀರ್ಕೊಂಡ ಅಂತ ಯಾವುದನ್ನು ಬಿಡಲಿಲ್ಲ, ಮುಂದೆ ನಡೆಸ್ಕೊಂಡು ಹೋದರು. ಪತ್ರಿಕೆಯನ್ನು ಒಬ್ಬರೇ ನಡೆಸಿದರು. ನಡೆಸ್ಕೊಂಡು ಮುಂದೆ 1898ರವರೆಗೆ ಅವಿಚ್ಛಿನ್ನವಾಗಿ ನಡೆಯಿತು ಪತ್ರಿಕೆ. ಮಗ ಸರ್ಕಾರಿ ನೌಕರಿ ಸೇರಿದ ಮೇಲೆ ಅವ್ರ ಮೊಮ್ಮಕ್ಕಳು, ಭಾಷಾಚಾರ್ಯರ ಮಕ್ಕಳು ಕೂಡ ಅವರು ಸೇರ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದರು. ಭಾಷ್ಯಂ ತಿರುಮಲಾಚಾರ್ಯರು ಅತ್ಯಂತ ಪ್ರಕಾಂಡ ಪಂಡಿತರಂತೆ. ಅವ್ರ ಕಾಂಟ್ರಿಬ್ಯೂಷನ್ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಡಿ ವಿ ಜಿ. ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿ ಯಾಗ ಕೂಡ ಮಾಡಿದರು. ಮುಖ್ಯವಾದ ಕೆಲಸ, ಬೆಂಗಳೂರಲ್ಲಿ ಮೊದಲನೆಯ ಸಂಸ್ಕೃತ ಪಾಠಶಾಲೆಯ ಸ್ಥಾಪನೆ ಇವರ ಮನೆಯಲ್ಲಿ ನಡೆಯಿತು. ಮೊದಲನೇ ಸಂಸ್ಕೃತ ಪಾಠಶಾಲೆ ಶುರು ಆದದ್ದು. ಆಮೇಲೆ ತುಳಸಿ ತೋಟದ ದೇವಸ್ಥಾನಕ್ಕೆ ವರ್ಗವಾಯಿತು. ನಂತರ ಮುನ್ಸಿಪಲ್ ಉಪವನದ ಹತ್ತಿರ ತೋಟದಲ್ಲಿ ಶಾಲೆ ನಡೆದು ಸರ್ಕಾರದ ವಶವಾಗಿ ಶ್ರೀ ಜಯಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲಾ ಹೆಸರು ತಳೆದು ಕೋಟೆಯಲ್ಲಿರುವ ಟಿಪ್ಪು ಸುಲ್ತಾನ್ ಅರಮನೆಯ ಮುಂಭಾಗದ ಕಟ್ಟಡದ ನಡೀತಿತ್ತು. ಆಗ ಆ ಸ್ಥಾಪನೆ ಮಾಡಿದವರು ಅವರು ಅದನ್ನು ಅಂತ ಹೇಳಬೇಕು. ಮುಮ್ಮಡಿ ಕೃಷ್ಣರಾವ್ ಒಡೆಯರು ತುಂಬ ಮೆಚ್ಚಿಕೊಂಡು ಸಹಾಯ ಕೂಡ ಮಾಡಿದರು ಅಂತ. ಒಟ್ಟಿನಲ್ಲಿ ಹೇಳ್ತಾರೆ,
ಮೈಸೂರು ಸಂಸ್ಥಾನದ ಬಗ್ಗೆ ಯಾರಾದರೂ ಚರಿತ್ರೆ ಬರೆದರೆ ಭಾಷ್ಯಂ ಮನೆತನಕ್ಕೆ ಒಂದು ಅತ್ಯಂತ ಗೌರವಾರ್ಹವಾದ ಸ್ಥಾನವಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಆ ಮನೆತನಕ್ಕೆ ಸೇರಿದವರು ಇವರು. ಆ ಮನೆತನದ ಬಗ್ಗೆ ಹೇಳಿದರು. ಆದರೆ ಇವರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಯಾರು ಅಂತ ಹೇಳ್ತಾರೆ. ಭಾಷ್ಯಂ ತಿರುಮಲಾಚಾರ್ಯ ಇಬ್ಬರು ಮಕ್ಕಳು. ಒಬ್ಬರು ಹಿರಿಯರು ಭಾಷ್ಯಂ ವೆಂಕಟಾಚಾರ್ಯರು ಅಂತ, ಕಿರಿಯರು ರಾಮಾಚಾರ್ಯರು. ಆ ಕಿರಿಯರು ಹೇಳ್ತಾರೆ, ಈ ರಾಮಾಚಾರ್ಯರೇ ನನ್ನ ವಿಲಕ್ಷಣ ಯೂನಿವರ್ಸಿಟಿಯ ಚಾಲಕರು ಅಂತ. ಅಂದರೆ ಇವರು ಎಷ್ಟು ಪ್ರೇರೇಪಣೆ ಮಾಡಿದ್ದಿರಬೇಕು ರಾಮಾಚಾರ್ಯರು ಅಂತ. ಆ ರಾಮಾಚಾರ್ಯ ಪರಿಚಯ ಹೇಗಾಯಿತು ಅಂತ ಹೇಳ್ತಾರೆ. 1909-10 ಸುಮಾರಿಗೆ ಕೊಟ್ಟಿಗೆ ಅನ್ನುವಂಥ ಪ್ರದೇಶ ಅಂತ, ಅಂದರೆ ಚಿಕ್ಕಪೇಟೆ ಅಕ್ಕಿಪೇಟೆ ಸೇರುವಂಥ ಜಾಗ, ಅಲ್ಲಿ ಐರಿಷ್ ಪ್ರೆಸ್ ಅಂತ ಒಂದಿತ್ತು. ಅಲ್ಲಿಗೆ ಇವರು ರಾಮಾಚಾರ್ಯ ಬರ್ತಾಯಿದ್ರಂತೆ. ಅವ್ರ ಮಾತನ್ನು ಹೆಂಗೆ ಬರೀತಾರೆ ನೋಡಿ. ರಾಮಾಚಾರ್ಯರಿಗೆ ವಂಶಾನುಪೂರ್ವಿಯಿಂದ ಮುದ್ರಣ ಪ್ರಕಟಣ ಕಾರ್ಯಗಳ ವಾಸನೆ ಬಂದದ್ದರಿಂದ, ಇವತ್ತಿಂದ ಅಲ್ಲ, ಅದು ತಲೆಮಾರುಗಳಿಂದ ಅದರ ಪ್ರಕಟಣೆ ವಾಸನೆ ಬಂದುಬಿಟ್ಟಿದೆ ಅಂತ. ಅಜ್ಜ ಮಾಡಿದ್ದು, ಮುತ್ತಜ್ಜ ಮಾಡಿದ್ದು ಎಲ್ಲ ಮಾಡಿದ್ದು. ಅವ್ರನ್ನ ಐರಿಷ್ ಮುದ್ರಾಕ್ಷರ ಶಾಲೆ ಕಡೆಗೆ ಆಕರ್ಷಣೆ ಮಾಡ್ತಾಯಿತ್ತು. ಇವರು ಮೈಸೂರು ಟೈಮ್ಸ್ ಅಂತ ಒಂದು ಪತ್ರಿಕೆ ಆಗೋದು, ಅರ್ಧವಾರ ಪತ್ರಿಕೆ, ಅದರಲ್ಲಿ ಸಹ ಸಂಪಾದಕರಾಗಿದ್ದರು DVG. ಹೀಗಾಗಿ ಇವರು ಅಲ್ಲಿರೋರು ಅಲ್ಲಿ ಬರ್ತಿದ್ರಂತೆ. ಆದ್ದರಿಂದ ಪರಿಚಯಕ್ಕೆ ಅವಕಾಶವಾಯಿತು. ಅವ್ರ ವ್ಯಕ್ತಿತ್ವ ಹೇಗಿತ್ತು, ಎಲ್ಲರೂ ಅವರು ತುಂಬ ಗೌರವದಿಂದ ನೋಡ್ತಾ ಇದ್ದರಂತೆ ರಾಮಾಚಾರ್ಯನ. ಆಗಿನ ಕಾಲಕ್ಕೆ ಅಲಹಾಬಾದ್ ವಿಶ್ವವಿದ್ಯಾಲಯದಿಂದ MA ಮಾಡಿದರು ಸಂಸ್ಕೃತದಲ್ಲಿ. ಬಹುತೃತರು, ಸಂಪ್ರದಾಯ ನಿಷ್ಠರು, ಒಳಗೂ ಹೊರಗೂ ಪರಿಶುದ್ಧರು. DVG ಹೇಳೋ ಮಾತು, ಒಳಗೂ ಹೊರಗೂ ಪರಿಶುದ್ಧರು. ಆದರೆ ಮಾತು ಕೆಲವೊಂದು ಸಲ ಹುಳಿ ಖಾರ ಇರುತ್ತಿತ್ತು. ಮಾತು ಎಷ್ಟು ಬರೆಯೋ ಸೊಗಸು ನೋಡಿ, ಒಂದೊಂದು ಸಲ ಹೊರಟಾಗಿ ಮಾತಾಡ್ತಿದ್ದರು ಅಂತ ಸಾಮಾನ್ಯರು ಬರೆಯೋ ಮಾತು. ಆದರೆ DVG ಬರೆಯೋದು ಒಂದೊಂದು ಬಾರಿ ಸ್ವಲ್ಪ ಹುಳಿ ಖಾರ ಇರುತ್ತಿತ್ತು. ಇದಕ್ಕೆ ಕಾರಣ ಲೋಕದಲ್ಲಿ ಅವರು ಕಂಡಿದ್ದ ಅಪನೀತಿಗಳಿಂದ ಅವರ ಮನಸ್ಸಿಗೆ ಆದಿದ್ದ ಬೇಸರ ಕಾರಣ. ಆದರೆ ಈ ಹುಳಿ ಘಾಟು ಉತ್ತರ ಕ್ಷಣದಲ್ಲಿ ಒಂದು ಲಘು ಹಾಸ್ಯದಲ್ಲಿ ತೇಲಿ ಹೋಗುತ್ತಿತ್ತು. ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದಿಲ್ಲ, ಮರೆತು ಹೋಗ್ತಿತ್ತು ಅಂಥೇಳಿ. ಸಾಮಾನ್ಯವಾಗಿ ಈ ಮಾತನ್ನು ಹೇಳ್ತಾ ಅವ್ರ ಮನೇಲಿ ಒಂದು ಗೋಷ್ಠಿ ಸೇರಬೇಕು. ಇದು ನಮ್ಮಲ್ಲಿ ಒಂದು ಮಾತಿದೆ ಇಂಗ್ಲೀಷಲ್ಲಿ, ಟೆಲ್ ಮಿ ಹೂ ಯುವರ್ ಫ್ರೆಂಡ್ಸ್ ಆರ್, ಐ ಟೆಲ್ ಯು ಹೂ ಯು ಆರ್ ಅಂತ. ನಿನ್ನ ಸ್ನೇಹಿತರು ಯಾರು ಅಂತ ಹೇಳಿದರೆ ನೀನು ಯಾರು ಅಂತ ಹೇಳ್ತೇನೆ. ನಿನ್ನ ವ್ಯಕ್ತಿತ್ವ ನಿರ್ಮಾಣ ಆಗೋದು ನಿನ್ನ ಸ್ನೇಹಿತರಿಂದ ಅಂತ. ಅದನ್ನು ಎಷ್ಟು ಚೆಂದ ಹೇಳ್ತಾರೆ ಅಂದರೆ, ಸಾಮಾನ್ಯವಾಗಿ ಅವ್ರ ಮನೆಯಲ್ಲಿ ಒಂದು ಗೋಷ್ಠಿ ಸೇರ್ತಿತ್ತಲ್ಲ, ಗೋಷ್ಠಿಯಲ್ಲಿ ಯಾರು ಇರ್ತಿದ್ರು ಅಂತ. ನಾನು ಆಗಾಗ ಅದರಲ್ಲಿ ಇರುತ್ತಿದ್ದೆ. ಈ ಗೋಷ್ಠಿಯ ಮುಖ್ಯ ಸದಸ್ಯರು ಜಿ ನರಸಿಂಹಾಚಾರ್ಯರು. ಈ ಮಾತನ್ನು ಹೇಳಬೇಕು ನಾ. ಜಿ ನರಸಿಂಹಾಚಾರ್ಯರು, ಅವರ ತಮ್ಮಂದಿರು ಶ್ರೀಮಾನ್ ಆರ್ಯ ಕೃಷ್ಣಮಾಚಾರ್ಯರು, ಇಬ್ಬರು ವಿವೇಕಾನಂದರ ಜೊತೆಗಿದ್ದಂಥವರು, ಅವರ ಶಿಷ್ಯರಾಗಿದ್ದವರು. ಅದ್ರ ಬಗ್ಗೆ ಸ್ವಲ್ಪ ಮುಂದೆ ಹೇಳ್ತೀನಿ. ಶ್ರೀಮಾನ್ ಪಂಡಿತ್ ಆಸೂರಿ ಆನಂದಾಳ್ವಾರವರು, ಮುಂದೆ ಇವರು ಯದುಗಿರಿ ಯತಿರಾಜ ಮಠದ ಪೀಠಾಧಿಪತಿಗಳಾದವರು. SG ನರಸಿಂಹಾಚಾರ್ಯ ಮಗ ರಂಗಸ್ವಾಮಿಯವರು, ಅರಮನೆ ಧರ್ಮಾಧಿಕಾರಿ ಧರ್ಮ ಪ್ರವರ್ತಕ ನವೀನಂ ರಾಮಾನುಜಾಚಾರ್ಯರು, ಫಾರೆಸ್ಟ್ ಕಾನ್ಸರ್ವೇಟರ್ H ಶ್ರೀನಿವಾಸರಾಯರು. ಗಮನಿಸಬೇಕು, ಅವ್ರವ್ರ ಫೀಲ್ಡ್ ಗಮನಿಸಬೇಕು, ಎಲ್ಲ ಬೇರೆ ಬೇರೆ ವಿಭಾಗದಿಂದ ಬಂದವರು. ಒಬ್ಬರು ಸನ್ಯಾಸಿ ಆದವರು, ಸನ್ಯಾಸಿ ಶಿಷ್ಯರಾಗಿದ್ದವರು, ಆನಂತರ ಅರಮನೆ ಧರ್ಮಾಧಿಕಾರಿಗಳಾಗಿದ್ದವರು, ಫಾರೆಸ್ಟ್ ಕಾನ್ಸರ್ವೇಟರು, ಅಡ್ವೊಕೇಟ್ ಶೇಷಾಚಾರ್ಯರು ಮತ್ತು ಇತರರು. ಅಂದರೆ ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ವಿಭಾಗಗಳಿಂದ ಬಂದಂಥ ಜನ ಸೇರ್ಕೊಂಡು ಮಾಡ್ತಿದ್ದರು. ಇವರೆಲ್ಲ ವೇದಾಂತ ಸಾಹಿತ್ಯ ವಿಚಾರಗಳನ್ನು, ಪ್ರಪಂಚದ ರೀತಿ ನೀತಿಗಳನ್ನು ಕುರಿತು ಚರ್ಚಿಸುತ್ತಿದ್ದರು. ಅವರಲ್ಲಿ ಒಬ್ಬರ ಹೆಸರು ಹೇಳ್ತೇನೆ ಅಂತ ಹೇಳ್ತಾರೆ. ಜಿ ನರಸಿಂಹಾಚಾರ್ಯ ಹೆಸರು ಬಗ್ಗೆ ಹೇಳ್ತಾರೆ. ಈ ಜಿ ನರಸಿಂಹಾಚಾರ್ಯ ಬಗ್ಗೆ ಹೇಳಿದಾಗ ನಮಗೆ ಏನೋ ಹೆಸರು ದೂರ ಅನಿಸುತ್ತೆ. ಅಳಸಿಂಗ ಪೆರುಮಾಳ್ ಹೆಸರು ಕೇಳಿದ್ದೇವೆ ನಾವೆಲ್ಲರೂ. ವಿವೇಕಾನಂದರನ್ನ ಶಿಷ್ಯರಾಗಿ ಅವ್ರ ಜೊತೆಗಿದ್ದು ಮದ್ರಾಸ್ ಬ್ರದರ್ಸ್, ಮದ್ರಾಸ್ ಫ್ರೆಂಡ್ಸ್ ಅಂತಾಗಿ ಅವರು ಶಿಕಾಗೋಗೆ ಹೋಗೋದಕ್ಕೆ ಕಾರಣೀಭೂತರಾಗಿ ಅಳಸಿಂಗ ಪೆರುಮಾಳ್ ಮಾಡಿದಂಥ ತ್ಯಾಗ ಬಹುದೊಡ್ಡ ತ್ಯಾಗ. ಆದರೆ ಬಹಳ ಜನಕ್ಕೆ ಜಿ ನರಸಿಂಹಾಚಾರ್ಯರು ವಿವೇಕಾನಂದರಿಗೆ ಎಷ್ಟು ಹತ್ತಿರ ಆಗಿದ್ದರು ಅಂತ ಭಾಳ ಜನಕ್ಕೆ ಗೊತ್ತಿರಲ್ಲ. ಅದಕ್ಕೆ ನಾನು ಇವತ್ತು ಕೆಲವೊಂದು ಬುಕ್ಸ್ ತಂದಿದ್ದೀನಿ. ಶ್ರೀನಿವಾಸಾಚಾರ್ಯರ ಬಗ್ಗೆ ವಿವೇಕಾನಂದರು ಬರೆದದ್ದು. ವಿವೇಕಾನಂದರ ಬಗ್ಗೆ ನಾವೆಲ್ಲ ಬರಿಬೋದು, ಆದರೆ ಇವ್ರ ಬಗ್ಗೆ ವಿವೇಕಾನಂದರು ಬರೆದದ್ದು ಭಾಳ ಮುಖ್ಯ. ಅವರು ಎಷ್ಟು ಚೆಂದ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜಿ ನರಸಿಂಹಾಚಾರ್ಯನ. ಅಂದರೆ ಅಳಸಿಂಗ ಪೆರುಮಾಳಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ, ಅಳಸಿಂಗ ಪತ್ರ ಬರೆದು ಹೇಳ್ತಾರೆ, ಬಾಲಾಜಿ ಆ್ಯಂಡ್ ಜಿ ಮೇ ರಿಮೆಂಬರ್ ಒನ್ ಈವ್ನಿಂಗ್. ಜಿ ಅಂತ ಕರಿತಾ ಇದ್ರು ಅವ್ರನ್ನ, ಜಿ ನರಸಿಂಹಾಚಾರ್ಯ ಅಂತ ಪೂರ್ತಿ ಬರೆಯೋದು. ವಿವೇಕಾನಂದರ ಜೀವನನೇ ಭಾಳ ಶಾರ್ಟ್ ಅಲ್ವಾ, ಅಷ್ಟು ಟೈಮ್ ಖರ್ಚು ಮಾಡ್ತಿರಲಿಲ್ಲ ಅಷ್ಟು ಬರೆಯೋದಕ್ಕೆ. ಜಿ ಅಂತ ಬರೆಯೋರು. ಒಂದು ಕಥೆ ನೆನಪು ಮಾಡ್ಕೋತಾರೆ ಅವ್ರು ಹೇಗಿದೆ ಅಂತ. ವಿವೇಕಾನಂದ ಸ್ಟೈಲು. ಬಾಲಾಜಿ ಆ್ಯಂಡ್ ಜಿ ಮೇ ರಿಮೆಂಬರ್ ಒನ್ ಈವ್ನಿಂಗ್ ಎಟ್ ಪಾಂಡಿಚೇರಿ ವಿ ಆರ್ ಡಿಸ್ಕಸಿಂಗ್ ದ ಮ್ಯಾಟ್ರ್ ಆಫ್ ಸಿ ವಾಯೇಜ್ ವಿತ್ ದ ಪಂಡಿತ್. ಪಾಂಡಿಚೇರಿ ಕೂತ್ಕೊಂಡು ಸಮುದ್ರಯಾನದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ, ಐ ಶಾಲ್ ಆಲ್ವೇಸ್ ರಿಮೆಂಬರ್ ಹೀಸ್ ಬ್ರೂಟಲ್ ಗೆಸ್ಚರ್ಸ್ ಆ್ಯಂಡ್ ಕದಪಿನ. ದಟ್ ಪಂಡಿತ ಒಬ್ಬ ಹಾಗಾಗೋಕ್ಕೆ ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ನಲ್ಲ. ಅದಕ್ಕೆ ಹೇಳ್ತಾರೆ, ದೇ ಡೂ ನಾಟ್ ನೋ ದಟ್ ಇಂಡಿಯಾ ಈಸ್ ಎ ವೆರಿ ಸ್ಮಾಲ್ ಪಾರ್ಟ್ ಆಫ್ ದಿ ವರ್ಲ್ಡ್. ವಿವೇಕಾನಂದ ಹೇಳೋ ಮಾತು, ನಾವು ಇಂಡಿಯಾ ಒಂದು ಸಣ್ಣ ಭಾಗ, ಪ್ರಪಂಚದ ಅರ್ಥ ಆಗಿಲ್ಲ ಅವನಿಗೆ ಅಂಥೇಳಿ
ಭಾಷೆ ನೋಡಿ ಅವ್ರದ್ದು. ಆ್ಯಂಡ್ ದ ಹೋಲ್ ವರ್ಲ್ಡ್ ಲುಕ್ಸ್ ಡೌನ್ ವಿತ್ ಕಂಟೆಂಪ್ಟ್ ಅಪಾನ್ ದೀಸ್ 300 millions ಆಫ್ ಅರ್ತ್ ವರ್ಮ್ಸ್ ಕ್ರಾಲಿಂಗ್ ಅಪಾನ್ ದೇರ್ ಫೇರ್ ಸಾಯಿಲ್ ಆಫ್ ಇಂಡಿಯಾ ಆ್ಯಂಡ್ ಟ್ರೈಂಗ್ ಟು ಅಪ್ರೆಸ್ ಈಚ್ ಅದರ್. ಈ 3 ಕೋಟಿ ಜನ ಒಬ್ಬರೊಬ್ಬರನ್ನು ತುಳಿಬೇಕು ಅಂತ ನಡೆಸಿದ್ದಾರೆ, ಜಗತ್ತು ಕಣ್ಣಿಟ್ಟು ನೋಡ್ತಾ ಇದೆ ನಮ್ಮನ್ನು, ಅರ್ಥ ಆಗಲ್ಲ ಇವರಿಗೆಲ್ಲ ಅಂತ ಈ ಯಾರು ಸಂಪ್ರದಾಯವಾದಿ ಒಬ್ಬ ಪಂಡಿತಿದ್ದ ಅವನ ಬಗ್ಗೆ ಜಿ ಮೇ ರಿಮೆಂಬರ್ ಅಂತ, ಜಿಗೆ ನೆನಪಿದೆಯಾ ಕೇಳು ಅಂತ. ಇನ್ನೊಂದು ಪತ್ರದಲ್ಲಿ ಎಷ್ಟು ಅದ್ಭುತವಾಗಿ 3 ಸಾಲಲ್ಲಿ ನಮಗೆ ರೋಮಾಂಚನ ಆಗಬೇಕಪ್ಪ ಈ ಕಾಲಕ್ಕೆ. ಆ ಜಿಗೆ ಬರೆದ ಪತ್ರದಲ್ಲಿ, ಅಪ್ ಬಾಯ್ಸ್ ಅಂದರೆ ಅಪ್ ಬಾಯ್ಸ್ ಆ್ಯಂಡ್ ಪುಟ್ ಯುವರ್ ಸೆಲ್ಫ್ ಟು ದ ಟಾಸ್ಕ್. If you can do that, I am sure you will be able to do much in future. Old Hinduism forever. Down with all liars and rogues. Up my boys, we are sure to win. ಜಿ ನರಸಿಂಹಾಚಾರ್ಯ ಬರೆದ ಪತ್ರ. ಒಂದು ಕಡೆ ಇಷ್ಟು ಚಂದ ಟೀಕೆ ಮಾಡ್ತಾರೆ ಅವರಿಗೆ. ಜಿ ನರಸಿಂಹಾಚಾರ್ಯ ಪತ್ರ ಬರೆದಿದ್ದಾರೆ ಇವರಿಗೆ ವಿವೇಕಾನಂದರಿಗೆ. ಅವಸರದಲ್ಲಿ ಬರೆದಾಗ ಅಕ್ಷರ ಸ್ಪಷ್ಟ ಇಲ್ಲ, ಚೆನ್ನಾಗಿ ಬರೆದಿಲ್ಲ, ಅದು ಬರೆದಿದ್ದಾರೆ. ದಿ ಅದರ್ ಡೇ ಐ ರಿಸೀವ್ಡ್ ಎ ಲೆಟರ್ ಫ್ರಮ್ ಜಿ ಮೈಸೂರು. ಶಿಕಾಗೋದಿಂದ ಬರೆದಿದ್ದು. ಅದರ್ ಡೇ ಐ ರಿಸೀವ್ಡ್ ಎ ಲೆಟರ್ ಫ್ರಮ್ ಜಿ ಮೈಸೂರು. ಜಿ ಅನ್ಫಾರ್ಚುನೇಟ್ಲಿ ಥಿಂಕ್ಸ್ ದ್ಯಾಟ್ ಐ ಆಮ್ ಆಲ್ ನೋಯಿಂಗ್. ಜಿ ನಾನು ಎಲ್ಲ ಸರ್ವಜ್ಞ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಎಲ್ಸ್ he would have written his Canry's address on the top of the letter more legibly. ನನಗೆಲ್ಲ ಅರ್ಥ ಆಗ್ತಾ ಅಂದ್ಕೊಂಡ್ಬಿಟ್ಟಿದ್ದಾನೆ. ಯಾಕಂದರೆ ಹಂಗಿಲ್ಲದೆ ಹೋಗಿದ್ರೆ ಅವನ ಪತ್ರದ ಮೇಲೆ ಬರೆದಿದ್ದಾನೆ, ಅಡ್ರೆಸ್ ಬರೆದಿದ್ದಾನಲ್ಲ ಕನ್ನಡದಲ್ಲಿ, ಸ್ವಲ್ಪ ಅರ್ಥ ಆಗೋ ಆದರೂ ಬರೀತಿದ್ದ, ಅವನು ಬರೆದಿಲ್ಲ ಹಾಗೆ ಅಂತ ಬರೀತಾರೆ. ಅದು ಬರೆದಾರೆ, ಟೆಲ್ ಯುವರ್ ಮದ್ರಾಸ್ ಬೃಹಸ್ಪತೀಸ್. ಇವ್ರು ಸೇರಿಕೊಂಡು ಟೆಲ್ ಯುವರ್ ಮದ್ರಾಸ್ ಬೃಹಸ್ಪತಿಗಳಿಗೆ ಹೇಳಿ ಸ್ವಲ್ಪ, ದಟ್ ದಿ ಆಲ್ರೆಡಿ ನ್ಯೂ ಫುಲ್ ವೆಲ್ ದಟ್ ಬಿಫೋರ್ ದ ಲೆಟರ್ಸ್ ರೀಚ್ ಐ ಮೇ ಬಿ 1000 miles away ಫ್ರಮ್ ಶಿಕಾಗೋ. ಚಿಕಾಗೋನ ಪತ್ರ ಬರೆದಿದ್ದಾರಲ್ಲ ಇವರು ಮೈಸೂರಿಗೆ ಪತ್ರ ಬರೆದಾಗ ಅದಕ್ಕೆ ಉತ್ತರ ಬರೆದಿದ್ದಾರೆ ಇವರು. ಅದು ಹೇಳಿ ಮದ್ರಾಸ್ ಬೃಹಸ್ಪತಿಗಳಿಗೆ ಹೇಳಿ, ನಾನು ದಿನನಿತ್ಯ ಓಡಾಡ್ತಾ ಇದ್ದೀನಿ, ಅವರು ಪತ್ರ ಹೋಗ್ಬೇಕಾದ್ರೆ 1 ತಿಂಗಳು 2 ತಿಂಗಳು ಬೇಕು ಪತ್ರ ಮುಟ್ಟಬೇಕಾದ್ರೆ, ಅಮೆರಿಕಕ್ಕೆ ಮುಟ್ಟಬೇಕಾದ್ರೆ. ಇವರು ಉತ್ತರ ಅವ್ರು ಚಿಕಾಗೋದಿಂದ ಬರೆದಿದ್ದಾರೆ ಅಂತ ಅದೇ ಅಡ್ರೆಸ್ಸಿಗೆ ಉತ್ತರ ಬರೆದಿದ್ದಾರೆ ಇವರು. ಮರುದಿವಸ ಮುಟ್ಟತ್ತೆ ಅಂದ್ಕೊಂಡು ಬರೆದ್ರೇನು, ಅದಕ್ಕೆ ಬರೆದಿದ್ದಾರೆ ಮದ್ರಾಸ್ ಬೃಹಸ್ಪತಿಗೆ ಹೇಳಿ ನೀವು ಉತ್ತರ ಬರೆಯೋದ್ರೊಳಗೆ ನಾನು 1000 ಮೈಲ್ ದೂರ ಇರ್ತೀನಿ, ಅಲ್ಲಿ ಇರೋಲ್ಲ ಅಂತ. ಇನ್ನೊಂದು ಟೀಕೆ ಅದರದ ಬಗ್ಗೆನೇ, ಪತ್ರದ ಬಗ್ಗೆ. ಪರ್ಹ್ಯಾಪ್ಸ್ ಯು ಹವ್ ಹರ್ಡ್ ಫ್ರಮ್ ಭಟ್ಟಾಚಾರ್ಯ ದಟ್ ಐ ರಿಸೀವ್ಡ್ ಎ ಬ್ಯೂಟಿಫುಲ್ ಲೆಟರ್ ಫ್ರಮ್ ಜಿ. ಭಟ್ಟಾಚಾರ್ಯ ಹೇಳಿರಬೇಕು, ಜಿಯಿಂದ ಪತ್ರ ಬಂದಿತ್ತು ನನಗೆ ಅಂತ. ಹೀಸ್ ಅಡ್ರೆಸ್ ವಾಸ್ ಸ್ಕ್ರಾಲ್ಡ್ ಇನ್ ಸಚ್ ಎ ಫ್ಯಾಷನ್ ಆಸ್ ಟು ಬಿಕಮ್ ಪರ್ಫೆಕ್ಟ್ಲಿ ಇಲ್ಲೆಜಿಬಲ್ ಟು ಮೀ. ನನಗೆ ಅರ್ಥವೇ ಆಗದ ಹಾಗೆ ಬರೆದಿದ್ದಾನೆ ಮೇಲೆ ಅಡ್ರೆಸ್ಸನ್ನು ಅಂತ ಬರೆದು, ಸೊ ಐ ಕುಡ್ ನಾಟ್ ರಿಪ್ಲೈ ಹಿಮ್ ಟು ಡೈರೆಕ್ಟ್. ಅಡ್ರೆಸ್ಸೇ ಇಲ್ಲ ನನ್ನ ಕಡೆಗೆ, ಉತ್ತರ ಬರೋಕ್ಕಾಗಲಿಲ್ಲ ನನಗೆ ಅಂದ್ಬಿಟ್ಟು, ಬಟ್ ಐ ಹ್ಯಾವ್ ಡನ್ ಆಲ್ ದ್ಯಾಟ್ ಈ ಡಿಸೈರ್ಡ್. ಅವನು ಏನು ಬೇಕು ಅಂದಿದ್ದೆಲ್ಲ ಮಾಡಿದ್ದೀನಿ. ಏನು ಬೇಕಾಗಿತ್ತು ಅವನಿಗೆ? ಐ ಹ್ಯಾವ್ ಸೆಂಟ್ ಓವರ್ ಮೈ ಫೋಟೋಗ್ರಾಫ್ ಕೇಳಿದ್ದಂತೆ. ಐ ಹ್ಯಾವ್ ಸೆಂಟ್ ಓವರ್ ಮೈ ಫೋಟೋಗ್ರಾಫ್ ಆ್ಯಂಡ್ ರಿಟರ್ನ್ ಟು ದ ರಾಜ ಆಫ್ ಮೈಸೂರು ರಾಜರಿಗೆ ಪತ್ರ ಬರೀರಿ ಅಂತ ಜಿ ಕೇಳ್ಕೊಂಡಿದ್ದಾರೆ ಯಾವುದೋ ಕೆಲಸಕ್ಕೋಸ್ಕರ. ಅದು ಮಾಡಿದ್ದೀನಿ, ನಾನು ಫೋಟೋನ ಕಳಿಸಿದ್ದೀನಿ, ಕೊಡಿ ಅವನಿಗೆ ಅಂತ ಬರೆದಿದ್ದಾರೆ. ಇನ್ನೊಂದು ಪತ್ರದಲ್ಲಿ ಎಷ್ಟು ಚೆಂದ ಬರೀತಾರೆ ಅಂದರೆ ಅವರಿಗೆ ಎಷ್ಟು ಜವಾಬ್ದಾರಿ ನಾಯಕರಾದವ್ರದ್ದು. ಅಳಸಿಂಗ ಪೆರುಮಾಳ್ ನೌಕರಿ ಹೋಗ್ಬಿಡ್ತು, ಕಾಲೇಜೇ ಕ್ಲೋಸ್ ಆಗಿಬಿಡ್ತು ಅವಾಗ. ಆದರೂ ಹಣ ಕಳಿಸ್ಬೇಕು, ಕಷ್ಟಪಡ್ತಿದ್ದಾನೆ, ಗೊತ್ತಿದೆ ಅವರಿಗೆ. ಅದಕ್ಕೆ ಹೇಳ್ತಾರೆ ಹೇಗೆ ಬದುಕಬೇಕು ಅಂತ ಹೇಳ್ತಾರೆ. ಓನ್ಲಿ ಟ್ರೈ ಟು ರಿಟೇನ್ ಆಲ್ ಮೈ ಫ್ರೆಂಡ್ಸ್ ಟುಗೆದರ್, ಡು ಯು ಸಿ, ಆ್ಯಂಡ್ ವರ್ಕ್ ಸ್ಲೋಲಿ ಅಪ್. ಲೆಟ್ ಜಿ ಆ್ಯಂಡ್ ಅದರ್ಸ್ ಹೂ ಹ್ಯಾವ್ ನೋ ಇಮಿಡಿಯೇಟ್ ನೆಸೆಸಿಟಿ ಫಾರ್ ಅರ್ನಿಂಗ್ ಸಮಥಿಂಗ್ ಡೂ ಆ್ಯಸ್ ದೇ ಆರ್ ಡೂಯಿಂಗ್. ಅವ್ರು ಬೇರೆ ಕಡೆ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ, ಅದ್ರ ಜೊತೆಗೆ ಸಮಾಜದ ಕೆಲಸ ಮಾಡ್ತಾರೆ. ಹಾಗೆ ಮಾಡ್ಕೊಳ್ಳಿ ಅವರು, ಹಾಗೆ ಮಾಡ್ಕೊಳ್ಳಿ ಅಂತ ಬರೆದು ಹೇಳ್ತಾರೆ. ದಟ್ ಈಸ್ ಕಾಸ್ಟಿಂಗ್ ದ ಐಡಿಯಾ ಬ್ರಾಡ್ಕಾಸ್ಟ್. ಜಿ ಈಸ್ ಡೂಯಿಂಗ್ ವೆಲ್ ಎಟ್ ಮೈಸೂರು. ಅಂದರೆ ಜಿ ಸಣ್ಣ ಮನುಷ್ಯ ಅಲ್ಲ, ಇವ್ರದ್ದೆಲ್ಲ ಪರಿಚಯ ಇದೆ, ಚೆನ್ನಾಗಿ ಏನು ಮಾಡ್ತಾರೆ ಅಂತ ಗೊತ್ತಿದೆ. ಜಿ ಈಸ್ ಡೂಯಿಂಗ್ ವೆಲ್ ಎಟ್ ಮೈಸೂರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ದ್ಯಾಟ್ ಈಸ್ ದ ವೇ, ಹಾಗೆ ಮಾಡಬೇಕಾದ ಕೆಲಸ. ಮೈಸೂರು ವಿಲ್ ಬಿ ಇನ್ ಟೈಮ್ ಎ ಗ್ರೇಟ್ ಸ್ಟ್ರಾಂಗ್ ಹೋಲ್ಡ್. ಹಾಗೆ ಬರೆದಿದ್ದು, ಮೈಸೂರಿನ ಮುಂದೆ ಭದ್ರಕೋಟೆ ಆಗ್ತದೆ ನಮಗೆ ಅಂತ ಬರೆದಿರೋದು. ಇನ್ನು ಕೊನೆ ಒಂದು ಪತ್ರದಲ್ಲಿ ಜಿಗೆ ಹೇಳ್ತಾರೆ ಅವರು, ಎಷ್ಟು ಚೆಂದ ಗೊತ್ತಾದ. ನಾವು ಗೋ ಬ್ಯಾಕ್ ಟು ವರ್ಕ್. ಜಿ ಸ್ವಭಾವ ಹೇಗೆ ಅಂತ ಕೂಡ ಗೊತ್ತು. ಬರೀ ಅವ್ರ ಸಾಹಿತ್ಯ ಅಲ್ಲ, ಅವ್ರ ಪ್ರೀತಿ ಶಿಷ್ಯ ವಾತ್ಸಲ್ಯ ಅಷ್ಟೇ ಅಲ್ಲ, ಅವ್ರ ಸ್ವಭಾವ ಕೂಡ ಗೊತ್ತು. ನಾವು ಗೋ ಟು ವರ್ಕ್. ಜಿ's ನೇಚರ್ ಈಸ್ ದ್ಯಾಟ್ ಆಫ್ ಇಮೋಷ್ನಲ್ ಟೈಪ್. ಜಿ ಸ್ವಲ್ಪ ಭಾವೋದ್ರೇಕ ಜಾಸ್ತಿ, ಭಾವನೆಗಳು ಜಾಸ್ತಿ ಅವರಿಗೆ. ಯು ಹ್ಯಾವ್ ಎ ಲೆವೆಲ್ ಹೆಡ್. ಅಳಸಿಂಗ್ ಹೇಳ್ತಾರೆ, ಯು ಹ್ಯಾವ್ ಎ ಲೆವೆಲ್ ಹೆಡ್, ನೀನು ಬ್ಯಾಲೆನ್ಸ್ ಇದೆ ತಲೆಯಿಂದ. ಸೊ ವರ್ಕ್ ಟುಗೆದರ್. ನೋಡಿ, ಒಬ್ಬರು ಭಾವನಾಜೀವಿ, ವರ್ತಮಾನದಲ್ಲಿರುವಂಥವ್ನು, ಇಬ್ಬರು ಸೇರಿಕೊಂಡ್ರೆ ಕೆಲಸ ಮಾಡಿ. ಪ್ಲಂಜ್ ಇನ್, ದಿಸ್ ಇಸ್ ಓನ್ಲಿ ದ ಬಿಗಿನಿಂಗ್. ಈಗ ಶುರು ಆಗಿದೆ ಕೆಲಸ, ನಮ್ದು ಇಬ್ಬರು ಸೇರ್ಕೊಂಡು ಮಾಡಿ. ಎವ್ರಿ ನೇಷನ್ ಮಸ್ಟ್ ಸೇವ್ ಇಟ್ ಸೆಲ್ಫ್, ಉದ್ಧರೇನ ಆತ್ಮಾನಂ. ಎವ್ರಿ ನೇಷನ್ ಶುಡ್ ಸೇವ್ ಇಟ್ ಸೆಲ್ಫ್. ನಮ್ಮ ದೇಶ ನಾವೇ ಉಳಿಸ್ಕೋಬೇಕು. ವಿ ಮಸ್ಟ್ ನಾಟ್ ಡಿಪೆಂಡ್ ಆನ್ ದಿ ಫಂಡ್ಸ್ ಫ್ರಮ್ ಅಮೇರಿಕಾ ಫಾರ್ ದ ರಿವೈವಲ್ ಆಫ್ ಹಿಂದೂಯಿಸಮ್. ಅಮೇರಿಕ ದುಡ್ಡಿಂದ ಹಿಂದೂಯಿಸಮ್ ಉದ್ಧಾರ ಮಾಡ್ತೀವಿ ಅಂತ ಹೋಗಬೇಡಿ, ದ್ಯಾಟ್ ಇಸ್ ಅ ಡಿಲ್ಯೂಷನ್.
ಅದು ನಿಮ್ಮ ಕಲ್ಪನೆ ಇದೆ ಅಷ್ಟೇ, ಮಾಡಬೇಡಿ ಅದನ್ನು ಅಂಥೇಳಿ. ಟು ಹ್ಯಾವ್ ಎ ಸೆಂಟರ್ ಈಸ್ ಅ ಗ್ರೇಟ್ ಥಿಂಗ್, ಟ್ರೈ ಟು ಸೆಕ್ಯೂರ್ ಸಚ್ ಎ ಪ್ಲೇಸ್ ಆ್ಯಸ್ ಲಾರ್ಜ್ ಟೌನ್ ಎಸ್ ಮಡ್ರಾಸ್ ಆರ್ ಮೈಸೂರು. ಇಬ್ಬರೂ ಸೇರಿ ಮಾಡಿ ಅಂತ ಎಷ್ಟೊಂದು ಪತ್ರಗಳನ್ನು ಬರೆದಿದ್ದಾರೆ. ಸುಮಾರು 25 ಪತ್ರ ಹೇಳ್ಬೋದು. ನಾನು ಆರಿಸ್ಕೊಂಡು 3 ಪತ್ರ ಆರಿಸ್ಕೊಂಡೆ ಅಷ್ಟೇ. ಅಂದರೆ ಜಿ ಎಂಥವರು ಅಂತ. ಜಿ ವಿವೇಕಾನಂದರು ನೋಡಿದವರಲ್ಲ, ಅವ್ರ ಜೊತೆಗಿದ್ದವರು, ಅವ್ರ ಪ್ರೀತಿಯನ್ನು ಸಂಪಾದಿಸಿದವರು, ಅವ್ರ ಕಡೆಯಿಂದ ಪತ್ರಗಳನ್ನು ಕೂಡ ಪಡ್ಕೊಂಡಂಥವ್ರು. ಅವರು ಇದರಲ್ಲಿ ಸಂಘದಲ್ಲಿದ್ದಾರೆ, ಮಾತಾಡ್ತಿದ್ದಾರೆ. ಅದಕ್ಕೆ DVG ಮಾತು ಹೇಗಿದೆ ನೋಡಿ. ಶ್ರೀ ಸ್ವಾಮಿ ವಿವೇಕಾನಂದರ ಪ್ರಭಾವವನ್ನು ಸ್ವಾನುಭವದಿಂದ ಕಂಡುಕೊಂಡಿದ್ದ ಪುಣ್ಯಜೀವಿ ಜಿ. ಪ್ರೀತಿಯನ್ನು ಸ್ವತಃ ಅನುಭವದಿಂದ ಕಂಡಂಥವ್ರು. ಇವರು ಮದ್ರಾಸಿನ ಪಚ್ಚಿಯಪ್ಪ ಕಾಲೇಜಲ್ಲಿ ಅಧ್ಯಾಪಕರಾಗಿದ್ದರು. ವಿದ್ವಾಂಸರು, ದೇಶಾಭಿಮಾನಿಗಳು, ಸಾತ್ವಿಕರು. ಕೆಲವು ಮಂದಿ ಸ್ನೇಹಿತರ ಸಹಕಾರದಿಂದ ವಿವೇಕಾನಂದರ ಪ್ರೇರಣೆಯಂತೆ ಬ್ರಹ್ಮವಾದೀನ್ ಎಂಬ ಪತ್ರಿಕೆಯನ್ನು ಹೊರತರುತ್ತಿದ್ದರು. ಅಲ್ಲಿ ಅಂಥ ಅಳಸಿಂಗ ಪೆರ್ಮಾಳ್ ಅವರ ಸಂಬಂಧಿನೂ ಆಗ್ಬೋದು, ಸ್ನೇಹಿತರು ಆಗ್ಬೋದು. ನರಸಿಂಹಾಚಾರ್ಯಲ್ಲಿ ಕುತೂಹಲ ಇದ್ದ ಹಾಗೆ ಸ್ವಲ್ಪ ಕೋಪನೂ ಜಾಸ್ತಿ ಅಂತ ವಿವೇಕಾನಂದ ಬರೆದಿದ್ದಾರಲ್ಲ. ಒಂದು ಘಟನೆ ಬರೀತಾರೆ ಅವರು. ಒಂದಾನೊಂದು ಸಂದರ್ಭದಲ್ಲಿ ಜಿಯವರ ಮೇಲಧಿಕಾರಿ, ಡೆಪ್ಟಿ ಕಮಿಷನರ್, ಆಗ ದೊಡ್ಡ ಪೋಸ್ಟು ಡೆಪ್ಟಿ ಕಮಿಷನರ್ ಅಂದರೆ, ಆತ ಸ್ವದೇಶಿಯರನ್ನು ಸ್ವಮತವನ್ನು ಕುರಿತು ಒಂದು ಸಣ್ಣ ಮಾತು ಆಡಿದ್ದ. ಡೆಪ್ಟಿ ಕಮಿಷನರ್ ನೀವು ಭಾರತೀಯರು ಅಂತೇನೋ ಅಂದಿರಬೇಕು ಅವನು. ಅದಕ್ಕೆ ಜಿಯವರಿಗೆ ಕೋಪ ಕೆರಳಿ ಇಬ್ಬರಿಗೂ ವಾಗ್ವಾದ ನಡೆಯಿತೆಂದು, ಆಗ ಅಧಿಕಾರಿ ಅವಮರ್ಯಾದೆಯಿಂದ ನಡೆಯಲು ಜಿಯವರು ಕೋಟಿನ ತೋಳುಗಳನ್ನು ಮೇಲಕ್ಕೆ ಸೆಳೆದುಕೊಂಡು ಮುಷ್ಟಾಮುಷ್ಟಿಗೆ ಸಿದ್ಧರಾಗಿಬಿಟ್ರು. ಆ ಡೆಪ್ಟಿ ಕಮಿಷನರ್ ಹೊಡೆದೇ ಬಿಡ್ತೀನಿ ಅಂತ ಅಷ್ಟು ಮುಷ್ಟ ತಯಾರಾದರು. ನಾನು ಕೇಳಿದ್ದೇನೆ ಕಥೆಯನ್ನು. ಜಿಯವರು ಅಂಥವರೇ, ಹೇಳೋದು ಜಿ ಅಂಥವರೇ. ಸ್ನೇಹದಲ್ಲಿ ಪರಮ ಮೃದು, ಆದರೆ ದುಶ್ಚೇಷ್ಟೆಯನ್ನು ಕಂಡಾಗ ಅವರು ಭೀಮಸೇನಂತೆ. ಆ ಮಾತು ನೋಡಿ ಹೇಗಿದೆ. ಪ್ರೇಮದಲ್ಲಿ ತುಂಬ ಮೃದು, ಆದರೆ ದುಶ್ಚೇಷ್ಟೆ ಕಂಡ್ರೆ ಮಾತ್ರ ಭೀಮನಂತೆ. ಅವರೇನು ಬಹಳ ಮಾತಿನವರಲ್ಲ, ಆದರೆ ಮುಖ ಗಂಭೀರ. ಅವರು ನಗುಮುಖದಿಂದ ಹತ್ತಿರ ಕುಳಿತಿದ್ದರೆ ನಮಗೊಂದು ಉತ್ಸಾಹ ಮತ್ತು ಧೈರ್ಯ. ಅವ್ರು ನಗ್ತಾ ಇದ್ರೆ ನಮಗೊಂದು ಧೈರ್ಯ ಬರಬೇಕು. ಜಿ ಆ ಥರದ ವ್ಯಕ್ತಿ ಆ ಗುಂಪಲ್ಲಿ ಬರ್ತಾಯಿದ್ರು. ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಹೇಳ್ತಾರೆ, ಬಹಳ ಚಂದದ ವ್ಯಕ್ತಿ ಇದು. ಆಸೂರಿ ಆನಂದಾಳ್ವಾರ್ ಅಂತ. ಇವರೊಬ್ಬ ಮಹಾವ್ಯಕ್ತಿ ಅಂತ ಬರೀತಾರೆ. ಇವರೊಬ್ಬರು ಮಹಾವ್ಯಕ್ತಿ. ಆಸುರಿ ಎಂಬುದು ಅವರ ಮನೆತನದ ಹೆಸರು. ಶಾಸನದ ಇಲಾಖೆಯಲ್ಲಿ ಪಂಡಿತರಾಗಿದ್ದವರು. ಸಂಸ್ಕೃತ ವರ್ಣನೆ ಹೇಗಿದೆ ನೋಡಿ, ಗಮನಿಸಬೇಕು. ಒಂದು ವ್ಯಕ್ತಿ ಚಿತ್ರ ಹೇಗೆ ಬರಿಬೋದು. ಸಂಸ್ಕೃತ ಸಾಹಿತ್ಯದಲ್ಲೂ, ಅಲಂಕಾರ, ವ್ಯಾಕರಣ, ತರ್ಕಶಾಸ್ತ್ರದಲ್ಲೂ, ವೇದಾಂತದಲ್ಲೂ ಮಹಾವಿದ್ವತ್ ಪಂಕ್ತಿಗೆ ಸೇರಬಲ್ಲವರು. ಮೇಲ್ಗೈಯಾದವರು. ಸಂಸ್ಕೃತದಲ್ಲಿ ಪ್ರೌಢ ಶೈಲಿಯಲ್ಲಿ ಕವಿತ್ವ ಮಾಡಬಲ್ಲವರು. ಮಾತಿನಲ್ಲಿ ಸರಸಿಗಳು, ವಾದದಲ್ಲಿ ತೀಕ್ಷ್ಣರು, ವೃತ್ತನಿಷ್ಠೆಯಲ್ಲಿ ನಿಶ್ಚಲರು. ಎಷ್ಟು ಗುಣ ನೋಡಿ ಅದು. ಕೊನೆಗೆ ಇವರು ಶೃಂಗೇರಿಯ ಜಗದ್ಗುರು ಶಿವಾಭಿನ ನರಸಿಂಹ ಭಾರತಿ ಸ್ವಾಮಿಗಳವರಿಗೆ ಅತ್ಯಂತ ಪ್ರಿಯರಾಗಿದ್ದವರು. ಆ ಸ್ವಾಮಿಗಳು ಇವರನ್ನು ಮೇಲಿಂದ ಮೇಲೆ ಕರೆಸಿಕೊಂಡು ಮಾತುಕತೆಯಾಡಿ ಬಹುಮಾನಿಸುತ್ತಿದ್ದರು. ಇವ್ರನ್ನ ಮೈಸೂರಿನ ಸದ್ವಿದ್ಯಾಶಾಲೆಯಲ್ಲಿ ತಿರುಮಲಾಚಾರ್ಯ ಶಿಷ್ಯರಾಗಿದ್ದವರು. ಮುಂದೆ ರಿಟೈರ್ ಆದಮೇಲೆ ಮೇಲುಕೋಟೆ ಯತಿರಾಜ ಮಠದ ಗುರುಪೀಠವನ್ನು ಆರೋಹಿಸಿದರು, ಸನ್ಯಾಸಿಗಳಾದರು. ಈ ಮಾತನ್ನು ಯಾಕೆ DVG ಹೆಚ್ಚು ಹೇಳ್ತಾರೆ ಅಂದರೆ, ಒಂದು ವಿಶೇಷವಾದ ವಿಷಯ ಇದೆ ಇಲ್ಲಿ. ಅವರು ವಾದ ಸಂದರ್ಭ ಒಂದು ಬಿಟ್ಟರೆ ಸಾಮಾನ್ಯವಾಗಿ ನಗನಗ್ತಾ ಸಂತೋಷವಾಗಿರೋದು. ಕೆಲವರು ಸ್ವಾಮಿಗಳಿಗೆ ತಪ್ಪು ಕಲ್ಪನೆ ಇದೆಯೋ ಗೊತ್ತಾಗಲ್ಲ ನನಗೆ, ನನಗೆ ಅದು ಅನುಭವ ಇಲ್ಲಲ್ಲ. ತುಂಬ ಸೀರಿಯಸ್ ಆಗಿರೋದು ಕೆಲವರು. ನಗನಗ್ತಾ ಇದ್ದರೆ ಇದೆಂಥ ಸ್ವಾಮಿಗಳು ಅನ್ನೋದು ನಂಬಿಕೆ ಇರ್ತದೆ ಅಂತ. ಆದರೆ DVG ಹೇಳ್ತಾರೆ, ವಾದ ವಿವಾದ ಮಾಡೋದು ಒಂದಷ್ಟು ಬಿಟ್ಟರೆ ಉಳಿದು ಯಾವಾಗಲೂ ಸರಸತೆಯಿಂದ ಇರ್ತಾ ಇದ್ದಿದ್ರು ಸ್ವಾಮಿಗಳು. ಇವರು ನಗನಗ್ತಾ ಇರ್ತಾಯಿದ್ರು ಅಂತ. 1908-9 ಸುಮಾರಿಗೆ ಶೃಂಗೇರಿಯ ಸ್ವಾಮಿಗಳು ಕಾಲಡಿಯಲ್ಲಿ ಶಂಕರಾಚಾರ್ಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಾಗ ಇವ್ರನ್ನ ಕರೆಸ್ಕೊಂಡಿದ್ದರಂತೆ. ಇವರು ಹೋಗಿದ್ದಾರೆ. ಅಲ್ಲಿ ಹೋದಾಗ ಅವ್ರ ಪುಸ್ತಕಗಳನ್ನು ಸ್ವಾಮಿಗಳೇ DVG ಕೊಟ್ಟರಂತೆ. ಈ ಪುಸ್ತಕ ಆನಂದಾಳ್ವಾರ್ ಬರೆದದ್ದು ಅಂತ. ಈ ಮಾತು ಸ್ವಲ್ಪ ಆಳಕ್ಕಿಳಿದು ನೋಡಬೇಕಾಗತ್ತೆ ಮಾತನ್ನು. ಇವರು ರಾಮಾನುಜೀಯ ಪಂಥದ ಸ್ವಾಮಿಗಳಾದವರು, ಯತಿರಾಜ ಮಠಕ್ಕೆ ಸ್ವಾಮಿಗಳಾದವರು. ಆದರೆ ಬರೆದಂಥ ಪುಸ್ತಕಗಳು ಯಾವುದು ಅಂತ DVG ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆನಂದಾಳ್ವಾರದು ಎಂಥ ಉದಾರವಾದ ದೃಷ್ಟಿ, ಎಷ್ಟು ವಿಶಾಲವಾದ ಹೃದಯ ಎಂಬುದು ಸ್ಪಷ್ಟವಾದೀತು. ಅವರು ಬರೆದಂಥ ಪುಸ್ತಕಗಳ ವಿವರಗಳು ಹೀಗಿವೆ. ಆ ಪುಸ್ತಕ ಗಮನಿಸಿ ಯಾವುದಿದೆ ಅಂತ. ಸರಸ್ವತಿ ಮಣಿಹಾರ ಯಷ್ಟಿ, ಶ್ರೀ ಚಂದ್ರಮೌಳೀಶ್ವರ ಸ್ತುತಿ, ಶ್ರೀ ರತ್ನಗರ್ಭ ಗಣಪತಿ, ಶ್ರೀ ಗುರುವರನುತಿ, ಶ್ರೀ ಶಂಕರಾಚಾರ್ಯ ಮೂರ್ತಿಷ್ಠಾಭಿನಂದನಂ, ಶ್ರೀ ಶೃಂಗಗಿರಿ ಶಾರದಾ ಸ್ತುತಿ, ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ನಮಿನ ಸ್ವಾಮಿನಃ, ಸ್ಫಟಿಕ ಶಿಲಾಮೂರ್ತಿ, ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿನಃ. ಈ ಪುಸ್ತಕಗಳನ್ನು ಬರೆದಿದ್ದು. ಬರೀ ಪುಸ್ತಕ ಹೇಳಿದರೆ ಆಗಲಿಲ್ಲ, ಮುಂದೆ ಸೆಂಟೆನ್ಸ್ ಬರೀತಾರೆ ಅವ್ರು, ಎಷ್ಟು ಚಂದ ಬರೀತಾರೆ. ಬಹುಶಃ ಈ ಮಾತನ್ನು ನಾವೆಲ್ಲ ಭಾಳ ಗಟ್ಟಿಯಾಗಿ ಮನಸ್ಸಲ್ಲಿ ಇಟ್ಕೋಬೇಕು ಅನಿಸುತ್ತೆ. ಈ ಶೈವ ಅದ್ವೈತಗಳ ಪ್ರಶಂಸೆಯನ್ನು ಬರೆದವರು ಪರಮ ಶ್ರೀ ವೈಷ್ಣವರು ಆದ
ಅದರಲ್ಲೂ ಉತ್ತರೋತ್ತರ ಮೇಲುಕೋಟೆಯ ಶ್ರೀಮದ್ ರಾಮಾನುಜೀಯ ಮಠದ ಪೀಠಾಧಿಪತಿಗಳಾದವರು ಎಂಬುದನ್ನು ಮರೆಯಬಾರದು. ಎಲ್ಲ ಅದ್ವೈತ ಸಾಹಿತ್ಯದ ಬಗ್ಗೆ ಬರೆದಂಥದ್ದು. ಅದನ್ನು ಬರೆದವರು ರಾಮಾನುಜೀಯ ಮಠದ ಸ್ವಾಮಿಗಳಾಗಿದ್ದವರು. ಅದಕ್ಕೆ ಆ ಮಾತನ್ನು ಹೇಳ್ತಾರೆ. ಅವರು ಮುಕ್ತ ಕಂಠರಾಗಿ ಅನ್ಯ ದೈವವನ್ನು ಶೈವ ಮತವನ್ನು ಕೊಂಡಾಡಿರುವ ಪರಿಪಾಠಿಯನ್ನು ಕಂಡಿದರೆ ನಮ್ಮ ದೇಶದಲ್ಲಿ ಮತನಿಷ್ಠೆಯಲ್ಲಿಯೂ ದೊಡ್ಡತನವೆಂಬುದು ಒಂದಾನೊಂದು ಕಾಲದಲ್ಲಿ ಇತ್ತೆಂಬುದು ಅನಿಸುತ್ತದೆ. DVG ಕಾಲಕ್ಕೆ ಹಾಗೆ ಅನಿಸಿರ್ಬೇಕಾದ್ರೆ ಒಂದಾನೊಂದು ಕಾಲಕ್ಕೆ ಇರಬೇಕು ಆ ಥರದ್ದು ದೊಡ್ಡತನ ಅನ್ನೋದು ಇತ್ತೇನೋ ಅನಿಸುತ್ತೆ. ಇಂದಿನ ಶೈವ ವೈಷ್ಣವ ಕಲಹಗಳನ್ನು, ದ್ವೈತಾದ್ವೈತ ವಿವಾದಗಳ ಕೋಲಾಹಲವನ್ನು ನೋಡಿ ಬೇಸತ್ತವರು ಆನಂದಾಳ್ವಾರವರ ಮಹೋದಾರತೆಯನ್ನು ನೆನಪಿಗೆ ತಂದುಕೊಂಡರೆ ಕೊಂಚವಾದರೂ ಸಮಾಧಾನವಾಗಬಹುದು. ಈ ಮಾತು ದೊಡ್ಡ ಫಿಲಾಸಫಿಪ್ಪ. ನನಗೆ ಇಡೀ ಪಾತ್ರಚಿತ್ರಣದಲ್ಲಿ ಈ ಪ್ಯಾರಾಗ್ರಾಫ್ ಒಂದು 20 ಸಲ ಓದಿರ್ಬೇಕು, ನಾನು ಬಿಡೋಕ್ಕೆ ಆಗ್ತಾಯಿಲ್ಲ ಅದನ್ನು. ಮನುಷ್ಯನು ಪರಮ ತತ್ವಕ್ಕೆ ಹತ್ತಿರವಾದಂತೆಲ್ಲ ಅವನ ಮನಸ್ಸಿನ ಸಣ್ಣತನಗಳು, ಹಠಗಳು ಕಳಚಿ ಬೀಳುತ್ತವೆ. ಈ ಸಣ್ಣತನ ಹಠ ಬರೋದು ಯಾವಾಗಂದ್ರೆ ಕೆಳಗಿದ್ದಾಗ, ಮೇಲೆ ಹೋದಾಗಲ್ಲ. ಇದೇ ಮಾತು DVG ಕಗ್ಗದಲ್ಲಿ ಬರೆದಿದ್ದಾರೆ. ನಿನ್ನ ಕಿವಿ ಮನಗಳರಿವಷ್ಟು ನಿನ್ನ ಜಗ, ನಿನ್ನ ನಳಿಸುವ ನಗಿಸುವ ಎಲ್ಲ ನಿನ್ನಂಶ, ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯುವುದು ಮಂಕುತಿಮ್ಮ. ಎಷ್ಟು ಧ್ವನಿಪೂರ್ಣವಾದ ಇಡೀ ಪ್ಯಾರಾಗ್ರಾಫನ್ನು ಆ ಶ್ಲೋಕದಲ್ಲಿ ಪದ್ಯದಲ್ಲಿ ಬಂದಿದೆ ಅನ್ನಿಸ್ತದೆ ನನಗೆ. ನನ್ನ ಜಗತ್ತು ಎಷ್ಟು ದೊಡ್ಡದು, ನನ್ನ ಕಿವಿ ಮನಗಳರಿವಷ್ಟು ನನ್ನ ಜಗ. ಕಣ್ಣಿಗೆ ತುಂಬ ಸೀಮಿತವಾದ ಪ್ರಪಂಚ. ನಾನಿಲ್ಲಿ ಹಾಲಲ್ಲಿದ್ದರೆ ಹಾಲ್ ಒಳಗಿಂದ ಮಾತ್ರ ಕಾಣಿಸುತ್ತೆ, ಹೊರಗಿಂದ ಏನೂ ಕಾಣಿಸಲ್ಲ. ನನ್ನ ಜಗತ್ತು ಇಷ್ಟೇ. ಆದರೆ ಕಿವಿಗೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ವಿಸ್ತಾರ ಇದೆ. ಆ ರಸ್ತೆಯಲ್ಲಿ ಹೋಗೋ ಬಸ್ಸಿನ ಸಪ್ಪಳ, ಆಟೋ ರಿಕ್ಷಾ ಸಪ್ಪಳ ಕೇಳಿಸುತ್ತೆ ನನಗೆ. ಆದ್ದರಿಂದ ಕಣ್ಣನ್ನು ದಾಟಿ ಕಿವಿಗೆ ಹೋಗಬೇಕು. ನನ್ನ ಜಗತ್ತು ಎಷ್ಟು ದೊಡ್ಡದು ಅಂದರೆ ನನ್ನ ಕಣ್ಣು ಎಷ್ಟು ಕಾಣುತ್ತೋ, ನನ್ನ ಕಿವಿ ಎಷ್ಟು ಕೇಳಿಸುತ್ತೋ ಅಷ್ಟೇ ನನ್ನ ಜಗತ್ತು. ಅದನ್ನು ದಾಟಿ 3ನೇ ಹಂತ ಮನ. ಕಿವಿ ಮನಗಳ ಅರಿವಷ್ಟು ನಿನ್ನ ಜಗ. ಮನಸ್ಸು ಎಷ್ಟು ದೊಡ್ಡದಾಗ್ತದೋ ಅಷ್ಟು ಜಗತ್ತು ದೊಡ್ಡದಾಗ್ತಾ ಹೋಗ್ತದೆ. ನನ್ನ ಮನಸ್ಸು ಇಷ್ಟೇ ಇಟ್ಕೊಂಡು ನಂದು ಇಷ್ಟೇ ಮತ, ನಂದೇ ಮತ ಇದು ಎಂದ್ಕೊಂಡು ಕೂತ್ಕೊಂಡ್ರೆ ನನ್ನ ಮನಸ್ಸು ಇಷ್ಟೇ, ನಾನು ಸಣ್ಣವನಾಗ್ತೀನಿ ಅಷ್ಟೇ. ಮನಗಳ ಅರಿವಷ್ಟು ನಿನ್ನ ಜಗ, ನಿನ್ನನ್ನು ಅಳಿಸುವ ನಗಿಸುವ ಎಲ್ಲ ನಿನ್ನಂಶ. ನಾನು ದುಃಖ ಆಯಿತು ಸಂತೋಷ ಆಯಿತು ನಂತೇನಲ್ಲ, ಹೊರಗಿನವ್ರು ಯಾರೂ ಸಂತೋಷ ಕೊಡಲ್ಲ, ಹೊರಗಿನವ್ರು ಯಾರೂ ನೀವು ದುಃಖ ಮಾಡಲ್ಲ. ನಿನ್ನ ಮನಸ್ಸಿನ ಭಾವನೆಗಳೇ ನಗಿಸೋದು ಅಳಿಸೋದು. ಮುಂದಿನ ಸಾಲು, ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ. ನಾನು ಮೇಲಕ್ಕೆ ಹೋದ ಹಾಗೆ ಜಗತ್ತು ವಿಸ್ತಾರ ಆಗ್ತಾ ಹೋಗ್ತದೆ. ಚಾಮುಂಡಿ ಬೆಟ್ಟ ಹತ್ತಾ ಹೋಗಬೇಕು. ಬೆಟ್ಟದ ಕೆಳಗೆ ಬರೀ ಕಲ್ಲು ಕಾಣಿಸುತ್ತೆ, ಗುಡ್ಡ ಕಾಣಿಸುತ್ತೆ. ಮೇಲೆ ಹೋದಾಗ ಇಡೀ ಮೈಸೂರು ಕಾಣಿಸುತ್ತೆ. ಅದೇ ಹೆಲಿಕಾಪ್ಟ್ರಲ್ಲಿ ಹೋದರೆ ಇನ್ನೂ ವಿಸ್ತಾರ. ಅದೇ ಒಂದು ಸ್ಯಾಟಲೈಟಲ್ಲಿ ಕೂತ್ಕೊಂಡು ಮೇಲೆ ಹೋಗ್ಬಿಟ್ರೆ ಇಡೀ ಭೂಮಿನ ಕೈ ಗೋಲ ಕಂಡಂಗೆ ಕಾಣಿಸುತ್ತೆ. ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯುವುದು ಮಂಕುತಿಮ್ಮ. ಉನ್ನತಿಗೆ ಏರಬೇಕಾದ್ರೆ ಅತ್ಯಂತ ಅವಶ್ಯ ಅಂದರೆ ನಾನು ಸಣ್ಣತನ ಹಾಗಾದರೂ ಕಿತ್ಕೊಂಡು ಹೋಗುತ್ತಲ್ಲ ಅಂತ. ಆ ಮಾತನ್ನು ನೋಡಿ ಹೇಗಿದೆ. ಪರಮತತ್ವಕ್ಕೆ ಹತ್ತಿರವಾದಂತೆಲ್ಲ ಅವನ ಮನಸ್ಸಿನ ಸಣ್ಣತನಗಳು ಹಠಗಳು ಕಳಚಿ ಬೀಳುತ್ತವೆ. ಪರಮಾರ್ಥವನ್ನು ಪ್ರತ್ಯಕ್ಷವಾಗಿ ಕಂಡವರು ಮನುಷ್ಯ ಲೋಕದಲ್ಲಿ ಯಾರಿದ್ದಾರೆ? ಭಗವಂತನ ಕಂಡವರು ಯಾರಿದ್ದಾರೆ? ಮತ್ತು ಪರಮಾರ್ಥವು ನೋಡುವವನ ಕಣ್ಣಿಗೆ ತಕ್ಕಂತೆ ಕಾಣಿಸಿಕೊಳ್ಳಲಾರದೇನೋ? ಎಷ್ಟು ಧ್ವನಿಪೂರ್ಣವಾದ ಮಾತಂತೀರಿ ಪ್ರತಿಯೊಂದು ಮಾತು. ಈ ಪರಮತತ್ವ ಅನ್ನೋದು ನಿಮ್ಗೆ ಅನಿಸಿದ ಹಾಗೆ ಅನಿಸ್ಬೇಕಾದದ್ದು. ನಿಮ್ಮ ಕಣ್ಣಿಗೆ ಕಾಣಿಸ್ದಂಗೆ ಕಾಣಿಸಲ್ವಾ ಅದು? ನಿಮ್ಮ ಮನಸ್ಸಿಗೆ ಭಾವನೆ ಬಂದಂಗೆ ಬರಲ್ವಾ? ಬರ್ಟ್ರಾಂಡ್ ರಸೆಲ್ ಅಂತ ಅಥೀಸ್ಟ್, ಅವನು ನಂಬಿಕೆ ಇಲ್ಲ ಅವನು ದೇವರಲ್ಲಿ ಅಂಥವನು ಹೇಳ್ತಾನೆ, ಇಫ್ ಆ್ಯನ್ ಆ್ಯಂಟ್ ವೆರ್ ಟು ಥಿಂಕ್ ಆಫ್ ಎ ಗಾಡ್ ಇಟ್ ಥಿಂಕ್ಸ್ ಆಫ್ ಎ ಬಿಗರ್ ಆ್ಯಂಟ್ ಅಂತ. ಒಂದು ಇರುವೆ ದೇವರು ಹೇಗಿದ್ದಾನೆ ದೊಡ್ಡ ಇರುವೆ ಥರ ಚಿಂತೆ ಮಾಡ್ಕೊಳ್ಳುತ್ತೆ ಅಂತ. ಹಾಗೆ ಮನುಷ್ಯನ ದೃಷ್ಟಿ ತಕ್ಕ ಹಾಗೆ ಅದಕ್ಕೆ ಪರಮಾರ್ಥವು ನೋಡುವವನ ಕಣ್ಣಿಗೆ ತಕ್ಕಂತೆ ಕಾಣಿಸಿಕೊಳ್ಳಲಾರದೇನು? ಸತ್ಯದ ದೃಶ್ಯ ರೂಪ ಸಾಧಕನ ಭಾವದಂತೆ. ಈ ಮಾತಂತೂ ಕೊಟೇಶನ್ ಅಪ್ಪ ಇದು. ಸತ್ಯದ ದೃಶ್ಯ ರೂಪ ಸಾಧಕನ ಭಾವದಂತೆ. ಸಾಧಕನ ಭಾವದಲ್ಲಿ ಏನಿದೆಯೋ ಸತ್ಯದಲ್ಲಿ ದೃಶ್ಯ ರೂಪ ಆಗ್ತದೆ ಅದು. ಮುಂದೆ ಹೇಳ್ತಾರೆ, ದ್ವೈತವಾಗಲಿ ಅದ್ವೈತವಾಗಲಿ ವಿಶಿಷ್ಟಾದ್ವೈತವಾಗಲಿ ಅದರ ಸತ್ಯತೆಗೆ ಪ್ರಮಾಣವಿರುವುದು ಉಪಾಸಕನ ಹೊರಗಡೆಯಲ್ಲ, ಅವನ ಒಳಗಡೆ, ಅವನ ಜೀವನ ನೀತಿಯಲ್ಲಿ, ಅವನ ಅನುಭವದಲ್ಲಿ. ಅದನ್ನು ಹೇಳಿದೆ, ನಿನ್ನ ಕಿವಿ ಮನ. ಕಣ್ಣು ಕಿವಿ ಮನ ನನ್ನ ವೈಯಕ್ತಿಕ ಅನುಭವಗಳು. ನನ್ನ ಕಣ್ಣು ಕಂಡದ್ದು ನಿಮ್ಮ ಕಣ್ಣು ಕಾಣಲಿಕ್ಕಿಲ್ಲ, ನನ್ನ ಕಿವಿ ಕೇಳಿದ್ರೆ ನಿಮ್ಮ ಕಿವಿ ಕೇಳಲಿಕ್ಕಿಲ್ಲ. ನನ್ನ ವೈಯಕ್ತಿಕ ಅನುಭವಗಳು ಹೇಗಾಗ್ತಾವೋ ಅದು ಹೇಳ್ತಾರೆ ಅವರು, ಒಳಗಡೆ ಜೀವನ ನೀತಿಯಲ್ಲಿ ಅನುಭವದಲ್ಲಿ. ಆದ್ದರಿಂದ ಪರಮತ ಅಸಹನೆಯು ಸತ್ಯಕ್ಕೆ ಗೌರವವೇನೂ ಅಲ್ಲ. ಎಷ್ಟು ತೂಕದ ಮಾತು. ಪರಮತವನ್ನು ದ್ವೇಷ ಮಾಡೋದು ಅಗೌರವ ತೋರಿಸಿದ ಹಾಗೆ. ಅದಕ್ಕೆ ಹೇಳ್ತಾರೆ, ಪರಮತ ಅಸಹನೆಯು ಸತ್ಯಕ್ಕೆ ಗೌರವವೇನೂ ಅಲ್ಲ. ಪರಮತದಲ್ಲಿಯೂ ಸತ್ಯಾಂಶ ವಿದ್ಯೀತೆಂದು ಭಾವಿಸುವುದು ಸತ್ಯಕ್ಕೆ ಸಲ್ಲಿಸಿದ ಗೌರವ. ಅದೊಂದು ದೃಷ್ಟಿ ಇರಬಹುದಲ್ಲ, ಆ ಕಣ್ಣು ನೋಡಿದ್ದು ಬೇರೆ, ಆದರೆ ಅದೊಂದು ದೃಷ್ಟಿ ಇರಬಹುದಲ್ಲ ಅಂತ ಒಪ್ಪಿಕೊಳ್ಳೋದಿದೆಯಲ್ಲ. ಪರಮತದಲ್ಲಿಯೂ ಒಂದು ಸತ್ಯ ಇರಬಹುದು ಅಂತ ಒಪ್ಪಿಕೊಳ್ಳೋದಿದೆಯಲ್ಲ,
ಅದು ಸಲ್ಲಿಸಿದ ಗೌರವ, ಸತ್ಯಕ್ಕೆ ಸಲ್ಲಿಸಿದ ಗೌರವ. ಇದನ್ನು ನಾವು ರಾಮಾಂಜನೇಯರಾದ ಆನಂದಾಳ್ವಾರ್ ಅವರು ಶಾಂಕರಪೀಠ ವಿಷಯದಲ್ಲಿ ತೋರಿಸಿದ ಮರ್ಯಾದೆ ಎಂದು ತಿಳಿದುಕೊಳ್ಳಬಹುದು. ಆ ಕಾಲಕ್ಕೆ ಹಿರಿಯರ ಮಾರ್ಗದರ್ಶನ ಮಾಡಿಕೊಟ್ಟು ಹೋಗಿದ್ದಾರೆ ಜೀವನವನ್ನು ಹೇಗೆ ನೋಡಬೇಕು ಅಂತ. ಜೀವನದಲ್ಲಿ ಇಂಗ್ಲೀಷಲ್ಲಿ ಹೇಳ್ತಾರೆ, ಇನ್ ಲೈಫ್ ನಥಿಂಗ್ ಈಸ್ ಎ ಕಾಂಪಿಟೇಷನ್, ಎವ್ರಿಥಿಂಗ್ ಈಸ್ ಕಾಂಪ್ಲಿಮೆಂಟ್ರಿ. ಒಂದಕ್ಕೆ ವಿರೋಧವಾಗಿ ಇನ್ನೊಂದು ಯಾವುದೂ ಇಲ್ಲ, ಒಂದಕ್ಕೊಂದು ಸಂವಾದಿಯಾಗಿರುವಂಥದ್ದು, ಒಂದಕ್ಕೊಂದು ಹೊಂದಾಣಿಕೆ ಇರುವಂಥದ್ದು. ಪ್ರಪಂಚದಲ್ಲಿ ಯಾವುದು ಒಂದಕ್ಕೊಂದು ವಿರುದ್ಧವಾಗಿ ಅಂತ ಯಾವುದೂ ಇಲ್ಲ. ಅದನ್ನು ಹಾಗೆ ತಿಳ್ಕೊಂಡ್ರೆ ಇವತ್ತಿಗೆ ಜಗತ್ತು ಇನ್ನೂ ತುಂಬ ಚೆನ್ನಾಗಿ ಆಗ್ತದೆ ಅನಿಸುತ್ತೆ. ಈ ಆಸುರಿ ಆನಂದಾಳ್ವಾರ್ ಅವರು ಒಂದು ತಮಾಷೆ ಪ್ರಸಂಗಕ್ಕೆ ಬರ್ತಾರೆ. ಭಾಳ ಸೀರಿಯಸ್ ಹೇಳಿದ್ದಾಯಿತು, ತಮಾಷೆ ಪ್ರಸಂಗಕ್ಕೆ ಬರ್ತಾರೆ. ಅವರು ಕಾಲಡಿಗೆ ಹೋಗಿದ್ದರು ಅಂತ ಹೇಳಿದ್ವಲ್ಲ, ಹೋದಾಗ ಅಲ್ಲಿ ಕೇರಳದಲ್ಲೆಲ್ಲ ಅಡ್ಡಾಡಿದಾರಂತೆ. ಅಡ್ಡಾಡಿ ಅವರು ತಿರುವಾಂಕೂರು, ಕೊಚ್ಚಿ ಪ್ರದೇಶಗಳ ಸ್ತ್ರೀಯರ ಉಡುಪುಗಳನ್ನು ಕುರಿತು ಒಂದು ಪದ್ಯವನ್ನು ಬರೆದಿದ್ದರು ಸ್ವಾಮಿಗಳು. ಅದು ಅಚ್ಚಾಗಿರಲಿಲ್ಲ, ಯಾರಿಗೋ ಕಾಗದದಲ್ಲಿ ಬರೆದಿದ್ದಾರೆ. ಭಾಳ ತಮಾಷೆ ಪದ್ಯ ಅದು, ಬರೆದಿದ್ದಾರೆ. ಆ ಕಾಗದದ ಮುಪ್ಪಾಗ ಭಾಗ ನನ್ನ ಜ್ಞಾಪಕದಲ್ಲಿ ನಿಂತಿದೆ. ಅದು ಪದ್ಯ ಹೇಳಿ ಏನು ಪ್ರಯೋಜನ ಇಲ್ಲ, ಯಾರಿಗೂ ನೆನಪಿರಲ್ಲ, ಪುಸ್ತಕದಲ್ಲಿ ನೋಡ್ಕೋಬೋದು ಅದನ್ನು. ಆ ಕೊನೆ ಸಾಲು ಮಾತ್ರ ಮುಖ್ಯ ಅಲ್ಲಿ. ಅದೇನು ಅರ್ಥ ಏನು ಅಂದರೆ, ಅಲ್ಲಿ ಸ್ತ್ರೀಯರು ಕುಪ್ಸ ತೊಟ್ಕೊಳ್ಳಲ್ಲ ಅಂತ. ಅದಕ್ಕೆ ಅದು ಹೇಗೆ ಬರೆದಿದ್ದಾರೆ ಅಂದರೆ, ಶರಶ್ಚಂದ್ರನ ಕಾಂತಿಯ ಪೊರೆಯನ್ನು ನೋಡಿ ಹೆಂಗಿದೆ, ಶರಶ್ಚಂದ್ರ ಅವನ ಕಾಂತಿಯ ಪೊರೆಯನ್ನು ಕಷ್ಟಪಟ್ಟು ಬೇರೆ ತೆಗೆದು, ಕಲ್ಪನೆ ನೋಡಿ, ಆ ಪೊರೆಯನ್ನು ದೇವಲೋಕದ ನೇಗೆಯವರಿಂದ ಜಾಲದ ಬಲೆಯಂತೆ ನೇಯಿಸಿ, ಆ ಬಲೆಯನ್ನು ಪಚ್ಚ ಕರ್ಪೂರದ ನೀರಿನಲ್ಲಿ ನೆನೆಯಿಸಿ ಅದರಲ್ಲಿ ಬಟ್ಟೆ ಮಾಡಿಕೊಟ್ಟರೆ ಆಗ ಕೇರಳ ಸುಂದರಿಯರು ಕುಪ್ಪಸ ತೊಡುವಂತೆ ಮಾಡುವುದು ಸಾಧ್ಯವಾದೀತು ಅಂತ ಬರೆದಿದ್ದಾರೆ. ಆ ಬಟ್ಟೆ ಹೇಗಿರಬೇಕು ಅಂದರೆ ಇದೆಲ್ಲ ಇರಬೇಕು. ಶರಶ್ಚಂದ್ರನ ಕಾಂತಿಯ ಪೊರೆಯನ್ನು ಕಷ್ಟಪಟ್ಟು ತೆಗೆದು, ಪೊರೆಯನ್ನು ದೇವಲೋಕದ ನೇಗೆಯವರಿಂದ ನೇಯಿಸಿ, ಆ ಬಲೆಯನ್ನು ಪಚ್ಚ ಕರ್ಪೂರದ ನೀರಲ್ಲಿ ನೆನೆಯಿಸಿ ಅದರಿಂದ ಬಟ್ಟೆ ಮಾಡಿಕೊಟ್ಟರೆ ಅವು ತೊಡುವಂತೆ ಸಾಧ್ಯವಾದೀತು ಅಂತ ಬರೆದಿದ್ದಾರೆ. ಅಂದರೆ ಅದುವರೆಗೆ ಇರಲಿಲ್ಲ ಅಂತ ಭಾವ. ಆ ಪದ್ಯ ನೋಡಿದ್ನಲ್ಲಿ ಡಿ ವಿ ಜಿ ಒಂದು ಸುಮ್ಮನೆ ಇರೋಂಗಿಲ್ಲ, ಇವರು ಅವ್ರ ಜೊತೆಗಿದ್ದಾಗ ಸ್ವಲ್ಪ ಮಾಡಿಫೈ ಮಾಡ್ಬೋದಾ ಇದನ್ನು ಅಂತ ಕೇಳಿದ್ರಂತೆ. ಏನು ಮಾಡಬಹುದು ಅಂತ. ಆ ಕಡೆ ಸಾಲದೆಯಲ್ಲ, ಶಕ್ಯಂ ಕೇರಳ ಸುಭ್ರುವಾಸನ ತಟಂ ಕರ್ತುಂ ನಿಚೋಲಾಂಚಿತಂ ಅಂತಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿಚೋಲಾಂಚಿತ ಅಂತ ಒಂದು ಪದ ಇದೆ. ನಿಚೋಲ ಅಂದರೆ ಕುಪ್ಪುಸ, ನಿಚೋಲ ಪ್ಲಸ್ ಅಂಚಿತ ಎರಡು ಪದ ಇದೆಯಲ್ಲ, ಆ ನಿಚೋಲ ತೆಗೆದು ನ ಪ್ಲಸ್ ಚೇಲ ಮಾಡಬಹುದಾ ಅಂತ. ನಿಚೋಲ ತೆಗೆದು ನ ಪ್ಲಸ್ ಚೇಲ, ನಿಚೋಲಾಂಚಿತ ಹೋಗಿ ನ ಚೇಲಾಂಚಿತಮ್ಮ ಆಗಬೇಕದು, ಮಾಡಬಹುದಾ ಅಂತ ಕೇಳಿದ್ರಂತೆ. ಅಂದರೆ ಅರ್ಥ ಏನಾಗುತ್ತೆ ಗೊತ್ತಾ, ಪೂರ್ತಿ ಬದಲಾಗಿ ಹೋಗುತ್ತೆ ಅರ್ಥ. ಅದು ಏನಾಗುತ್ತೆ, ಹಾಗೆ ಬದಲಾಯಿಸದಲ್ಲಿ ಅಂಥ ಬಟ್ಟೆ ಕೊಟ್ಟರೂ ಕೇರಳ ಸುಂದರಿಯರು ಕಪ್ಪಸು ತೊಡುವಂತೆ ಬಡಂಬಡಿಸಲಾಗದು ಅಂತ. ಅಂಥ ಬಟ್ಟೆ ಕೊಟ್ಟರು ತೊಡ್ಕೊಳ್ಳೋದಿಲ್ಲ ಅಂತ ಅರ್ಥ ಆಗುತ್ತೆ ಅಂತ. ಅದಕ್ಕೆ ಸನ್ಯಾಸಿಗಳು ಏನು ಹೇಳಿದರು ಅನ್ನೋದು ಭಾಳ ಮುಖ್ಯ. ಆಗ ಆ ರಸಿಕ ಹಿರಿಯರು, ಭಲೇ ಹುಡುಗ, ನೀನಿಷ್ಟವನ್ನು ನೀನು ಸೂಚಿಸುತ್ತೆ ಎಂದ್ರಂತೆ. ನೀನಿಷ್ಟವನ್ನು ಸೂಚಿಸುತ್ತೆ ಎಂದು ಮೃದುವಾಗಿ ಲೇವಡೆ ಮಾಡಿದರು. ಅಂದರೆ ಸನ್ಯಾಸಿಗಳಾದವರು ಹಾಗೆ ಒಣಕೊಂಡು ಆಗಬೇಕಾಗಿಲ್ಲ. ಅವರು ಹೇಗೆ ಪ್ರತಿಯೊಂದು ಜೀವನ ಸೌಂದರ್ಯವನ್ನು ಮಾಡಿಕೊಂಡು ಆ ಹುಡುಗನ ಮನಸ್ಸನ್ನು ಅರ್ಥಕೊಂಡು ಮೆಚ್ಚಿಕೊಂಡದ್ದು ಹೇಳೋದು. ಇಂಥವ್ರು ಎಲ್ಲರೂ ಸೇರ್ತಿದ್ದಂಥ ಮನೆ ಭಾಷ್ಯಂ ರಾಮಾಚಾರ್ಯದು. ಮತ್ತು ಆ ಯೂನಿವರ್ಸಿಟಿಗೆ ಬರ್ತೇವೆ ಇವರೆಲ್ಲ ಸೇರಿಕೊಂಡದ್ದಲ್ಲಿ. ಅಲ್ಲಿ ಚರ್ಚೆಗೆ ಬಾರದಿದ್ದ ದೈವ ಮಾನುಷ ವಿಚಾರಗಳೇ ಇಲ್ಲ. ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು. ನಿಶ್ಚಿತ ಜ್ಞಾನ, ಶೋಧನ ಬುದ್ಧಿ, ಆಲೋಚನಾ ಸ್ವಾತಂತ್ರ್ಯ ಇವು ಎಲ್ಲರ ಮನಸ್ಸಿನಲ್ಲಿ ಕಾಣುತ್ತಿದ್ದವು. ಪದ ಗಮನಿಸಬೇಕು. ನಿಶ್ಚಿತ ಜ್ಞಾನ ಸುಮ್ಮನೆ ಉಡಾಫೆ ಮಾತಿಲ್ಲ. ಶೋಧನ ಬುದ್ಧಿ ಪ್ರತಿಯೊಂದಕ್ಕೂ ಸಂಶೋಧನೆ ಮಾಡಿ ಮಾತಾಡುವಂಥದ್ದು. ಅದ್ರ ಹಿಂದೆ ಆಲೋಚನಾ ಸ್ವಾತಂತ್ರ್ಯ. ಅವ್ರು ಹೇಳಿದ್ರಲ್ಲ ಅಂತ ಹೌದು ಅನ್ನೋಂಗಿಲ್ಲ, ಸ್ವತಂತ್ರವಾಗಿ ಆಲೋಚನೆ ಮಾಡುವಂಥ ಶಕ್ತಿ ಎಲ್ಲರಲ್ಲೂ ಇತ್ತಂತೆ. ಆಮೇಲೆ ಒಂದು ಸಲ ಡಿ ವಿ ಜಿ ಏನು ಮಾಡಿದರು, ಆ ರಾಮಾಚಾರ್ಯ ಸಂಸ್ಕೃತ ವಿದ್ವಾಂಸರು, ಸಂಪ್ರದಾಯ ನಿಷ್ಠರು, ಆದ್ದರಿಂದ ಇಂಗ್ಲೀಷ್ ಭಾಷೆ ಬಗ್ಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ ಅಂತ ಹೇಳಿ ಅವ್ರೇನು ಮಾಡಿದರು, ಜಾನ್ ಸ್ಟುವರ್ಟ್ ಮಿಲ್ ಒಂದು ಆನ್ ಲಿಬರ್ಟಿ ಅನ್ನೋ ಪುಸ್ತಕ, ಅದ್ರ ಬಗ್ಗೆ ನಾನೊಂದು ಲೇಖನ ಬರೀಬೇಕಾಗಿದೆ ಅಂತ ಸೂಚನೆ ಮಾಡಿದ್ರಂತೆ. ನೋಡಿ, ಆ ರಾಮಾಚಾರ್ಯರು ಸಂಪ್ರದಾಯ ಬದ್ಧರು, ಸಂಸ್ಕೃತದ ಓದ್ಕೊಂಡವರು, ಕನ್ನಡ ಓದ್ಕೊಂಡವರು, ಇಂಗ್ಲೀಷ್ ಅಷ್ಟು ಪರಿಚಯ ಇರಲಿಕ್ಕಿಲ್ಲ ಅಂದ್ಕೊಂಡು ಇವರೇನು ಮಾಡಿದ್ದಾರೆ, ಜಾನ್ ಸ್ಟುವರ್ಟ್ ಮಿಲ್ಲಿನ ಪುಸ್ತಕದ ಬಗ್ಗೆ ಬರೀಬೇಕು ಅಂತಿದ್ದೇನೆ ಅಂತ ಸೂಚಿಸಿದಾಗ ಮರುದಿನ ಅವರು ಏನು ಮಾಡಿದರು ಅಂತ ಹೇಳ್ತಾರೆ, ತಮ್ಮ ಹಳೆಯ ಕಾಗದಗಳಲ್ಲಿ ಸೇರಿಸಿದ್ದ ಟಿಪ್ಪಣಿಗಳನ್ನು ನನಗೆ ಕೊಟ್ಟರು. ಆ ಟಿಪ್ಪಣಿಗಳಲ್ಲಿ ಮಿಲ್ ಲೇಖಕ ಮಾತ್ರ ಅಲ್ಲ, ಹರ್ಬರ್ಟ್ ಸ್ಪೆನ್ಸರ್ ಎಂಬ ಮತ್ತೊಬ್ಬ ತತ್ವವಿಚಾರಿ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು. ಸಂಸ್ಕೃತ ವಿದ್ವಾಂಸರಾಗಿದ್ದವರು ಇವರಿಗೆ ಇಂಗ್ಲೀಷ್ ಗೊತ್ತಿಲ್ಲ, ಅಷ್ಟು ಆಳವಾಗಿ ಇರಲಿಕ್ಕಿಲ್ಲ ಅಂದ್ಕೊಂಡಾಗ ಆಗಲೇ ಅವ್ರದ್ದು ಮಾಡಿ ಇಟ್ಬಿಟ್ಟಿದ್ದಾರೆ ನೋಟ್ಸ್ ಅದ್ರ ಬಗ್ಗೆ, ಅದನ್ನು ಕೊಟ್ಟರಂತೆ. ಅದನ್ನು ನೋಡಿ ರಾಮಾಚಾರ್ಯರ ಪ್ರಜ್ಞೆ ಎಷ್ಟು ವಿಸ್ತಾರವಾಗಿದ್ದು ಎಂದು ತಿಳಿದುಕೊಂಡೆ. ಕಡೆ ಸಾಲು ಬರೀತಾರೆ, ಇವತ್ತಿಗೂ ಆ ಕೊರಗಿದೆ. ಅವತ್ತೇ ಡಿ ವಿ ಜಿಗೆ ಆ ಕೊರಗಿರಬೇಕಾದ್ರೆ ನಮಗೆಷ್ಟಿರಬೇಕು ಅಂತ. ಅಂದಿನಿಂದ ಈಚೆಗೆ ನಾನು ನೋಡಿರುವ ಮತ್ತು ನೋಡುತ್ತಿರುವ ದೊಡ್ಡ ಮನುಷ್ಯರಲ್ಲಿ ಆ ಬಗೆಯ ಜ್ಞಾನ ಕುತೂಹಲವು, ಶೋಧನ ಶ್ರದ್ಧೆಯು ಏಕೆ ಕಾಣಬರುತ್ತಿಲ್ಲ.
ಅವರೇ ಹಾಗೆ ಅಂದಿರಬೇಕಾದ್ರೆ ನಾವೀಗ ಇಂಥವ್ರು ಯಾಕೆ ಕಾಣಿಸೋಲ್ಲ? ಅಥವಾ ಅಂಥ ಜನ ವಾಸ್ತವವಾಗಿ ಈಗಲೂ ಇದ್ದು ಅಂಥವರನ್ನು ಕಾಣುವ ಭಾಗ್ಯ ಮಾತ್ರ ನನ್ನ ಬಾಲಿಗೆ ಬರಲಿಲ್ಲವೋ, ಅಂಥವರಿದ್ದು ಅವ್ರನ್ನ ಕಾಣುವಂಥ ಭಾಗ್ಯ ನನಗೆ ಬರಲಿಲ್ಲವೋ ಅಂತ ದುಃಖ ಪಡ್ತಾರೆ. ನಿಜವಾಗ್ಲೂ ಅನಿಸುತ್ತೆ ಅಂಥವ್ರು ಸಿಗೋದು ಕಷ್ಟ ಅಂತ. ನನಗೆ ಮೊನ್ನೆ ಯಾರೋ ಕೇಳ್ತಾಯಿದ್ರು, ಆಗಿನ ಕಾಲದಲ್ಲಿ ಒಂದು 50 ವರ್ಷಗಳ ಹಿಂದೆ 30 ವರ್ಷಗಳ ಹಿಂದೆ ಒಂದು ಡಿ ವಿ ಜಿ, ಒಂದು ಮಾಸ್ತಿ, ಒಂದು ಬೇಂದ್ರೆ, ಒಂದು ಶಿವರಾಮ್ ಕಾರಂತ್, ಆ ಮಟ್ಟದ ಜನ ವಿ ಸಿ ಎಲ್ಲಿ ಹೋದರು ಒಂದೇ ಸಲ ಟಕ್ ಅಂತ. ಅಂಥ ಕವಿಗಳು ಯಾಕೆ ಕಾಣಿಸೋಲ್ಲ? ಅದಕ್ಕೊಂದು ಮಾತು ಹೇಳಿದ್ದೆ ನಾನು, ಅವರು ಬರೀ ಕವಿಗಳಿಗೆ ಮಾತ್ರ ದೊಡ್ಡವರಾಗಿರಲಿಲ್ಲ, ಅವ್ರ ವೈಯಕ್ತಿಕ ಜೀವನವೂ ದೊಡ್ಡದಾಗಿತ್ತು. ಆ ಕವಿಯ ವೈಯಕ್ತಿಕ ಜೀವನ ಆದಾಗ ಅವನ ಕಾವ್ಯಕ್ಕೆ, ಅವನ ಸಾಹಿತ್ಯಕ್ಕೆ ಒಂದು ಸುಗಂಧ ಬರ್ತದೆ. ಹಾಗೆ ಅವರು ಜೀವನದ ಮಟ್ಟವನ್ನು ಎತ್ತರಿಸಿಕೊಂಡು ಸಾಹಿತ್ಯವನ್ನು ಬೆಳೆಸಿದವರು, ಬರೀ ಸಾಹಿತ್ಯ ಉಪಜೀವನ ಆಗಿರಲಿಲ್ಲ ಅವರಿಗೆ ಅನ್ನೋ ಮಟ್ಟದ ಹೇಳಬೇಕು. ಅದಾದಮೇಲೆ ಒಂದು ಅತ್ಯಂತ ವಿಶೇಷವಾದ ಪಾತ್ರ ಬರ್ತದೆ, ಅತ್ತಿಕುಪ್ಪೆ ಕೃಷ್ಣಶಾಸ್ತ್ರಿಗಳು ಅಂತ. ಬಹಳ ತಮಾಷೆಯಾದ ಪ್ರಸಂಗ. ಅವ್ರನ್ನ ಪರಿಚಯ ಮಾಡೋದೇ ಒಂದು ಘಟನೆಯಿಂದ ಮಾಡ್ತಾರೆ ಡಿ ವಿ ಜಿ. ಭಾರೀ ಹಾಸ್ಯ ಪ್ರಸಂಗ ಆದಂಥ ಅತ್ತಿಕುಪ್ಪೆ ಕೃಷ್ಣಶಾಸ್ತ್ರಿಗಳು ಈ ಭೇಟಿ ಆದದ್ದು ಹೇಗೆ, ಇವರು ಅವ್ರ ಬಗ್ಗೆ ಪರಿಚಯ ಮಾಡೋದು ಹೇಗೆ ಅಂದರೆ 1919 ಇಸ್ವಿ ಡಿಸೆಂಬರ್ದಲ್ಲಿ ಮಂಗಳೂರಿನಲ್ಲಿ ಮೈಸೂರು ಪೀಪಲ್ಸ್ ಕನ್ವೆನ್ಷನ್, ಪ್ರಜಾ ರಾಜಕೀಯ ಪರಿಷತ್ತು ಸೇರಿತ್ತಲ್ಲ ಸಂಗತಿ, ಅದು ಬಂದಿತ್ತು. ಪರಿಷತ್ತಿಗೆ ಸದಸ್ಯರೆಲ್ಲ ಬರಬೇಕು, ಮೀಟಿಂಗಿಗೆ ಬಂದಿದ್ದಾರೆ. 7-8 ಮಂದಿ ಎಲ್ಲಿದ್ದರು? ಶಂಕರಪುರದ ಹಾರ್ಡಿಂಜ್ ರಸ್ತೆಯಲ್ಲಿ ಸಬ್ ಜಡ್ಜಿ ಲಕ್ಷ್ಮೀನಾರಾಯಣಪ್ಪ ಅವ್ರ ಮನೇಲಿ ಇಳ್ಕೊಂಡಿದ್ರು. ಅವಾಗೆಲ್ಲ ಹಾಗೆ ಹೋಟೆಲ್ ಗಿಟೆಲ್ಗೆ ಲಾಡ್ಜ್ ಇರ್ತದೆ, ಯಾರು ದೊಡ್ಡವ್ರ ಮನೇಲಿ ಇರಬೇಕು, ಮತ್ತು ಅವ್ರೆಲ್ಲ ಸ್ನೇಹಿತರೆ ಆದ್ದರಿಂದ ಖುಷಿಯಾಗಿರ್ತಾಯಿದ್ರು, ಒಂದೇ ಮನೇಲಿ ಇಳ್ಕೊಂಡಿದ್ರು. ಯಾರ್ಯಾರಿದ್ದರು? ಮೈಸೂರಿನ ಎಂ ವೆಂಕಟಕೃಷ್ಣಯ್ಯನವರು, ಚಿಕ್ಕಮಗಳೂರು ಶ್ರೀನಿವಾಸರಾಯರು, ವಾಸುದೇವರಾಯರು, ನರಸಿಂಗರಾಯರು, ಇನ್ನೂ 2-3 ಮಂದಿ ಅಲ್ಲಿ ಮನೇಲಿದ್ದರು, ವಾಸ ಇದ್ದಾರೆ. ಪರಿಷತ್ತಿನ ಮೊದಲೇ ದಿವಸ ಎಲ್ಲ ಕೆಲಸ ಮುಗೀತು, ಎಲ್ಲರೂ ಸಂತೋಷದಿಂದ ಬೀಡಾರಕ್ಕೆ ಹೋದ್ರಂತೆ. ಈ ಹೇಳಿದ ಮಹನೀಯರೆಲ್ಲ ಆ ಸಬ್ ಜಡ್ಜಿ ಮನೆಯಲ್ಲಿ ಊಟ ಮಾಡಿ ಮಲ್ಕೊಂಡಿದ್ದಾರೆ. ಲಕ್ಷ್ಮೀನಾರಾಯಣಪ್ಪನವ್ರ ಹ್ಯಾಬಿಟ್ ಹೇಗೆ ಅಂತಂದರೆ 9-9:30 ಊಟ ಆದಮೇಲೆ 10 ಗಂಟೆಗೆ ಮಲ್ಕೊಂಡ್ಬಿಡ್ಬೇಕು. ಲೈಟ್ ಆರಿಸಿ ಎಲ್ಲರೂ ಮಲ್ಕೊಂಡ್ರು, ಹಾಲೆಲ್ಲರೂ ಮಲ್ಕೊಂಡು. ಇವು ಲಕ್ಷ್ಮೀನಾರಾಯಣಪ್ಪ ತಮ್ಮ ಕೊಠಡಿಗೆ ಹೋಗಿ ಬಾಗಿಲು ಹಾಕಿ ಮಲ್ಕೊಂಡಿದ್ದಾರೆ. ರಾತ್ರಿ ಸುಮಾರು 12 ಗಂಟೆ ಆಗಿರಬೇಕು, ಆವಾಗ ನಡರಾತ್ರಿ ಅದು. ಇವರು ಸಾಮಾನ್ಯವಾಗಿ 11-11:30 ಸ್ವಲ್ಪ ಎಚ್ಚರ ಆಗೋದು ಲಕ್ಷ್ಮೀನಾರಾಯಣಪ್ಪನವ್ರಿಗೆ. 12 ಗಂಟೆಗೆ ಯಾರೋ ಬಾಗಿಲು ತಟ್ಟದಂಗೆ ಆಯ್ತಂತೆ. ಯಾರು ಬಂದಿದ್ದಾರೆ ಈ ಹೊತ್ತಿಗೆ? ಅಲ್ಲಿ ಮಲ್ಕೊಂಡಲ್ಲೇ ಕೇಳಿದ್ರಂತೆ, ಯಾರದು ಎಂದು ಕೇಳಿದರು. ಸದ್ದು ಕೇಳಿಸಿದ ಕೂಡಲೇ ಆ ಕಡೆಯಿಂದ ನಾನು ಕೃಷ್ಣ ಎಂಬ ಉತ್ತರ ಬಂತು. ವ್ಯಕ್ತಿ ಯಾರೋ ನಿಷ್ಕರ್ಷಿಯಾಗಿ ತಿಳಿದಿದ್ದರೂ ಧ್ವನಿ ಪರಿಚಿತವಾದದ್ದಿತ್ತು. ಯಾರು ಅಂತ ಗೊತ್ತಾಗಲಿಲ್ಲ, ಧ್ವನಿಯೆಲ್ಲ ಸ್ವಲ್ಪ ಕೇಳಿದಂಗಿದೆ ಅಂತ. ಲಕ್ಷ್ಮೀನಾರಾಯಣಪ್ಪ ದೀಪ ಹಾಕಿ ಕೆಳಗೆ ಬಂದು ಬಾಗಿಲು ತೆಗೆದ್ರಂತೆ. ಅಲ್ಲಿದ್ದಾತ ಅತ್ತಿಕುಪ್ಪೆಯ ಕೃಷ್ಣಶಾಸ್ತ್ರಿ. ಏನು ಇಷ್ಟೊತ್ತು ಅಂತ ಯಜಮಾನರು ಕೇಳಿದರು. 12 ಗಂಟೆಗೆ ಬರೋದಾ? ಇವರು ನೆಂಟರ ಮನೆಗೆ ಊಟಕ್ಕೆ ಹೋಗಿದ್ದೆ, ಅಲ್ಲಿ ಬಹಳ ಹೊತ್ತಾಯಿತು, ಅಲ್ಲೇ ಮಲ್ಕೊಳ್ಳೋಕೆ ಹೇಳಿದರು. ಆದರೆ ಯಜಮಾನರು ಕೂಡ ಇದ್ದಾರಲ್ಲ, ಉಳಕೆ ಯಜಮಾನರು ಜರೂರಾಗಿ ಮಾತಾಡಬೇಕಾಗಿತ್ತು. ನೋಡಿ ಇದಂಗಿದೆ, ರಾತ್ರಿ 12ಕ್ಕೆ ಜರೂರಾಗಿ ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದುಬಿಟ್ಟೆ, ತಮಗೆ ತೊಂದರೆ ಆಯಿತು, ಕ್ಷಮಿಸಬೇಕು ಅಂದ್ರಂತೆ. ಅದಕ್ಕೆ ಎಷ್ಟು ಚಂದ ಮಾತು ನೋಡಿ. ಕೃಷ್ಣಶಾಸ್ತ್ರಿಗಳ ಮಾತಿನಲ್ಲಿ ಹೀಗೆ ವಿನಯ ತುಂಬಿದ್ದರೂ ಅವರ ಮುಖದ ಮೇಲೆ ಏನೋ ಚೇಷ್ಟೆ ಸುಳಿದಾಡುತ್ತಿತ್ತು. ರಾತ್ರಿ 12 ಗಂಟೆಗೆ ಎದ್ದಂಥ ಯಜಮಾನರಿಗೂ ಗೊತ್ತಾಗಿದೆ, ಅದು ಮಾತು ವಿನಯ ಇದೆ, ಅದರ ಮುಖದ ಮೇಲೆ ಏನೋ ಚೇಷ್ಟೆ ಓಡಾಡ್ತಾ ಇದೆ. ಲಕ್ಷ್ಮೀನಾರಾಯಣಪ್ಪರು ಹಾಸ್ಯಪ್ರಿಯರು. ಏನಾಗುತ್ತೋ ಅದು ನೋಡೋಣವೆಂದು ಹೆಚ್ಚು ಮಾತಾಡದೆ ಒಳಗೆ ಬಂದು, ಒಳ್ಳೆಯದಾಯಿತು ಇಷ್ಟು ಹೊತ್ತಿಗಾದರೂ ಬಂದ್ರಲ್ಲ, ಮೇಲೆ ಹಾಸಿಗೆ ಹಾಸಿದೆ, ಹೋಗಿ ಮಲ್ಕೊಳ್ಳಿ ಅಂದು ಹೇಳಿ ತಮ್ಮ ಕೊಠಡಿಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಬಿಟ್ರು. ಇವರು ಹಾಲಲ್ಲಿ ಹೋದರು. ಮಹಡಿ ಮೇಲೆಗೆ ಬಂದು ಹಾಸಿಗೆಯನ್ನು ಕಡುವಿ ದೀಪ ವಾರಿಸಿ ರಾಮ ಅನ್ನುವಂಥ ಮಲಗಿದವರಂತೆ ಮಾಡಿದರು. ಮಲ್ಕೊಳ್ಳಿಲ್ಲ, ಮಲಗಿದಂತೆ ಮಾಡಿದರು. 5-6 ನಿಮಿಷ ಕಳೆಯಿತು. ಯಾಕೆ ಸುಮ್ಮನೆ ಮಲ್ಕೊಂಡಿದ್ರು ಅಂದರೆ ಲಕ್ಷ್ಮೀನಾರಾಯಣಪ್ಪ ಮಲ್ಕೊಳ್ಳಿ ಅಂತ, ಹಿರಿಯರು ಮಲ್ಕೊಳ್ಳಿ ಅಂತ. ಅಷ್ಟರೊಳಗಾಗಿ ಲಕ್ಷ್ಮೀನಾರಾಯಣಪ್ಪ ಮತ್ತೆ ನಿದ್ರೆ ಹೋಗಿರಬಹುದೆಂದು ಕೃಷ್ಣಶಾಸ್ತ್ರಿ ಭಾವಿಸಿಕೊಂಡು ಹಾಸಿಗೆಯಿಂದ ಎದ್ದು ದೀಪ ಹಾಕಿದರು. ದೀಪ ಹಾಕಿ ಏನು ಮಾಡಿದರು? ಹಾಲಿನಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಮಲಗಿದ್ದಾರೆ ಎಂಬುದನ್ನು ಗುರುತಿಸಿಕೊಂಡರು. ಬಳಿಕ ಒಂದು ಹಾಸಿಗೆಯ ಪಕ್ಕದಲ್ಲಿ ಕುಳಿತು ತಾವು ಕೈಯಲ್ಲಿ ತಂದಿದ್ದ ಪೊಟ್ಟಣಗಳನ್ನು ಬಿಚ್ಚಿದರು. ಸಾಕಷ್ಟು ಪೊಟ್ಟಣ ತಂದಿದ್ದಾರೆ, ತಂದು ಬಿಚ್ಚಿದರು. ಒಂದು ದೂದು ಫೇಡಾವನ್ನು ಮುರಿದು ಗಾಢ ನಿದ್ರೆಯಾದ ಶ್ರೀನಿವಾಸರಾಯರ ಬಾಯಲ್ಲಿ ತುರುಕಿದರು. ರಾತ್ರಿ 12 ಗಂಟೆಗೆ ಚೇಷ್ಟೆ ಇದು. ನಾವು ಹುಡುಗರಿಗೆ ಬೈತೀವಿ, ಏನು ಮಂಗ ಚೇಷ್ಟೆ ಮಾಡ್ತಿರೋ ಬೆಳಗ್ಗೆ ಅಂತ. ಇವರು 12 ಗಂಟೆಗೆ ಮಾಡಿದ್ದಿದ್ದು. ಬಾಯಿಗೆ ತುರುಕಿದ್ರು, ಅದು ಹಲ್ಲಿಲ್ಲದ ಬಾಯಿ. ದೂದು ಫೇಡ ನೇರವಾಗಿ ನಾಲಿಗೆ ಸೇರಿತು. ರಾಯರು ಹಾಂ ಯಾರು ಎಂದು ಕೂಗಿದರು. ಶಾಸ್ತ್ರಿ ನಾನು ಮದ್ದು ಎಂದರು. ಮದ್ದು ಅಂದರೆ ಶ್ರೀನಿವಾಸರಾಯರ ಮಗ, ಇವರಲ್ಲ ಅವ್ರ ಮಗ. ನಾನು ಮದ್ದು ಎಂದರು. ಅಷ್ಟು ಹೊತ್ತಿಗೆ ದೂದು ಫೇಡ ಅರ್ಧ ಕರೆಗೆ ಶ್ರೀನಿವಾಸರಾಯರ ಹೊಟ್ಟೆ ಸೇರಿತು.
ರಾಯರು ನಗುತ್ತಾ ಎದ್ದು ಕುಳಿತರು. ದೂದ್ಫೆಡ ಹೋಗಿದೆಯಲ್ಲ, ಎದ್ದು ಕುಳಿತರು. ಶಾಸ್ತ್ರಿಗಳು ಅಲ್ಲಿಂದ ಎದ್ದು ಪಕ್ಕದಲ್ಲಿದ್ದ ವೆಂಕಟಕೃಷ್ಣ ಎನ್ನುವರ ಬಾಯಿಗೆ ಒಂದು ಚೂರು ಜಹಾಂಗೀರ್ ಸೇರಿಸಿದರು. ಹಾಗೆ ವಾಸುದೇವರಾಯರ ತುಟಿಗಳ ನಡುವೆ ಒಂದು ಚಕ್ಕುಲಿ ಮುರುಕನ್ನು ತಳ್ಳಿದರು. ನರಸಿಂಗರ ಬಾಯಿಗೆ 2 ಉಪ್ಪೇರುಗಳನ್ನು ತುರುಕಿದರು. ಅವರೆಲ್ಲರೂ ಥೂತು ಎಂದುಕೊಂಡು ಬಾಯಿಗೆ ಬಂದದ್ದನ್ನು ಸವಿಯುತ್ತಾ ಏನಪ್ಪ ಇದು ಎಂದು ಗೊಣಗುತ್ತಾ ಎದ್ದು ಕುಳಿತು ನೋಡುತ್ತಾರೆ. ಎದುರಿಗೆ ಇನ್ನೂ 4-6 ದೊಡ್ಡ ದೊಡ್ಡ ತಿಂಡಿಯ ಪೊಟ್ಟಣಗಳು. ಊಟ ಮಾಡಿ ಮಲ್ಕೊಂಡವ್ರು, ಎಲ್ಲ ವಯಸ್ಸಾದವರು ಇವರು ಹುಡುಗರೆಲ್ಲ ಮಲ್ಕೊಂಡಿದ್ದಾರೆ. ಏನೇ ಇದೆಲ್ಲ ಈ ಹೊತ್ತಲ್ಲಿ? ಕೃಷ್ಣ ಶಾಸ್ತ್ರಿಗಳು ಏನ ಈ ಹೊತ್ತಲ್ಲಿ ಇದೆಲ್ಲ ಅಂತ ಆಕ್ಷೇಪಣೆ ಸೂಚಿಸಿದರು. ಶಾಸ್ತ್ರಿಗಳು ತಗೊಳ್ಳಿ ಯಜಮಾನ್ರೇ, ತಮಗೋಸ್ಕರ ತಂದೆ, ರುಚಿಯಾಗಿತ್ತು, ತಮ್ಮನ್ನೆಲ್ಲ ಬಿಟ್ಟು ಒಬ್ಬನೇ ಹೇಗೆ ತಿನ್ನಲಿ ನೋಡಿ, ತಮ್ಮನ್ನೆಲ್ಲ ಬಿಟ್ಟು ಒಬ್ಬನೇ ಹೇಗೆ ತಿನ್ನಲಿ, ತಾವು ದೊಡ್ಡ ಮನಸ್ಸು ಮಾಡಬೇಕು ಅಂತ ಅದೊಂದು ನಾಟಕ. ಇದನ್ನೆಲ್ಲ ಪಕ್ಕದ ಕೊಠಡಿಯಿಂದ ಕಿವಿಯ ಮೂಲಕ ಕೇಳಿಸಿಕೊಳ್ಳುತ್ತಿದ್ದ ಲಕ್ಷ್ಮೀನಾರಾಯಣಪ್ಪರು ಅವರು ಎದ್ದು ಬಂದು ಉಪಹಾರ ಕೂಟದಲ್ಲಿ ಭಾಗವಹಿಸಿದರು. ನೋಡಿ ಆಗಿನ ಸರಸತೆ ಹೇಗಿತ್ತು. ನನಗನ್ಸುತ್ತೆ ಜೀವನ ದೇ ಹ್ಯಾಡ್ ಟೈಮ್ ಟು ಎಂಜಾಯ್ ಲೈಫ್. ನಮ್ಮ ಅಜ್ಜ ನನಗೆ ಎಷ್ಟು ಸಲ ಹೇಳೋನು, ಯು ಆರ್ ಓನ್ಲಿ ಸರ್ವೈವಿಂಗ್, ವಿ ಲಿವ್ಡ್ ಅಂತ. ಯಾವಾಗಲೂ ಎಲ್ಲ ಮುದುಕರು ಮೊಮ್ಮಕ್ಕಳು ಹೇಳೋದು ಇದನ್ನೇ, ನಮ್ಮ ಕಾಲ ಭಾಳ ಚೆನ್ನಾಗಿತ್ತು. ನಮ್ಮ ಅಜ್ಜಿ ಹೇಳ್ತಿದ್ದೆ, ಯಾವಾಗಲೂ ಹಿಂಗೆ ಹೇಳಿದೆ, ನಾನು ನನ್ನ ಮೊಮ್ಮಕ್ಕೆ ಹೇಳ್ತೀನಿ ನನ್ನ ಇದಾಗ ಭಾಳ ಚೆನ್ನಾಗಿತ್ತು ಅಂತ. ಎಲ್ಲರೂ ಹಿಂಗೆ ಹೇಳೋದೆ ಅಂತಂದೆ. ಹಾಗಲ್ಲಪ್ಪ, ಅವ್ರು ಹೇಳಿದ್ರು ವಿ ವೇರ್ ಲಿವಿಂಗ್, ಯು ಆರ್ ಸರ್ವೈವಿಂಗ್. ದಿನದ ಧಾವಂತ. ಸಾಯಂಕಾಲ ಏನು ಮಾಡಬೇಕು ಅಂತ ಆಸೆ, ಅಯ್ಯೋ ಅಪಾಯಿಂಟ್ಮೆಂಟ್ ಓಡಬೇಕು, ಅದು ಓಡಬೇಕು, ಇದು ಓಡಬೇಕು. ಈ ಜೀವನದ ಓಡಾಟದ ಬರವಣಿಗೆಯಲ್ಲಿ ಜೀವನದಲ್ಲಿ ಒಂದು ರಸಿಕತೆ ಇದೆ ಅನ್ನೋದನ್ನಾಗಲಿ, ಅದು ಸ್ವಾರಸ್ಯ ಇದೆ ಅನ್ನೋದೇ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವೀಗ. ನಿಂತು ಅದನ್ನು ಆಸ್ವಾದನೆ ಮಾಡುವಂಥ ಶಕ್ತಿಯನ್ನು ಕಳ್ಕೊಂಡಿದ್ದೆ. ಆವಾಗೆಲ್ಲ ಎಷ್ಟು ವಿರಾಮ ಇರ್ತಾಯಿತ್ತು ಜೀವನದಲ್ಲಿ. ಒಮ್ಮೆ ಅನಿಸುತ್ತೆ ಇಷ್ಟೆಲ್ಲ ಓಡಾಟ ಮಾಡಿ 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 ಹೋ ಅಂತ ಓಡಾಡ್ಕೊಂಡು ಮಾಡಿ ಏನು ಮಾಡಿದ್ದಾಯಿತು ಕೊನೆಗೆ? ಎಲ್ಲರ ಹಾಗೆ ನಾವೇನು ಚಿರಂಜೀವಿ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದು ದಿವಸ ಹೋಗಬೇಕು. ಅವಸರ ಮಾಡಿ ಎದಕ್ಕೋಸ್ಕರ ಮಾಡೋದು? ಯಾವತ್ತೂ ಒಂದು ಏನೋ ಸಾಧನೆ ಮಾಡಬೇಕು ಅಂತ. ಅದು ಆಗೋದೇ ಇಲ್ಲಲ್ಲ, ಓಡ್ತಾನೇ ಇರೋದು. ಬುದ್ಧನೇ ಹೇಳಿದ ತನ್ನ ಕೊನೆಯ ಕ್ಷಣದಲ್ಲಿ ದೇರ್ ಇಸ್ ಸೋ ಮಚ್ ಟು ಡೂ, ಇನ್ನು ಮಾಡೋದು ಬೇಕಾದಷ್ಟಿದೆ ಅಂದಾಗ ನಾವೆಲ್ಲ ಮುಗಿಸೋಕ್ಕಾಗತ್ತಾ? ಆ ಧಾವಂತದ ಜೀವನ ಎಷ್ಟು ಚೆನ್ನಾಗಿತ್ತು ನೋಡಿ. ಆ ಕಾಲಕ್ಕೆ ರಾತ್ರಿ 12ಕ್ಕೆ ಮಾಡಿಕೊಂಡು ಆಮೇಲೆ ಅವರಿಗೆಲ್ಲ ತಿಂಡಿ ಹರಟೆಗಳು ರಾತ್ರಿ 2 ಗಂಟೆವರೆಗೂ ನಡೆದುವಂತೆ ಸಂಭ್ರಮದಿಂದ. ಅದರ ನಡುವೆ ಶಾಸ್ತ್ರಿಗಳು ಕೃಷ್ಣಶಾಸ್ತ್ರಿ ಏನು ಮಾಡಿದರು ಅಂದರೆ, ತಮ್ಮ ಜೇಬಿನಿಂದ ಒಂದು ಹೂವಿನ ಹಾರವನ್ನು ಗಂಧದ ಡಬ್ಬಿಯನ್ನು ಹೊರಗೆ ತೆಗೆದರು. ಹೂವಿನ ಹಾರ ಗಂಧ ತೆಗೆದರು. ಅದಕ್ಕೆ ಶ್ರೀನಿವಾಸ ಅದು ನೋಡಿ, ಎಲ್ಲಿಗೆ ಹೋಗಿದ್ದೆಯ್ಯ, ಯಾರ ತಲೆಯಲ್ಲಿದ್ದದ್ದು ಅದು ನೋಡಿ ಟೀಕೆ, ಎಲ್ಲಿಗೆ ಹೋಗಿದ್ದೆಯ್ಯ, ಯಾರ ತಲೆಯಲ್ಲಿದ್ದದ್ದು ಅಂತ ಕೇಳಿದರು. ಲಕ್ಷ್ಮೀನಾರಾಯಣಪ್ಪರು ಯಾರ ತಲೆಯಲ್ಲಿ ಇದ್ದದ್ದೋ ಎಲ್ಲಿದ್ದದ್ದೋ ನೀವು ಕೇಳಿದರೆ ಹೇಳ್ತಾನೆ ಅವನು, ಅದು ಬೇರೆ. ನೋಡಿ ಸರಸ ಹೆಂಗಿದೆ ಆ ವಯಸ್ಸಿಗೆ ಅವ್ರದ್ದು. ಅದಕ್ಕೆ ಕೃಷ್ಣಶಾಸ್ತ್ರಿಗೆ ಉತ್ತರ ಹೇಗಿದೆ, ತಾವೆಲ್ಲ ಹಿರಿಯರು, ತಾವು ಮಾಡದಿದ್ದದನ್ನು ನಾನೇನು ಮಾಡ್ತೇನೆ. ಅವ್ರಿಗೆಲ್ಲ ಹೇಳು ನೋಡಿ, ಅದು ಹೆಂಗಿದೆ ವಯಸ್ಸಾದವ್ರ ಜೋಕ್ಸ್. ತಾವೆಲ್ಲ ಮಾಡ್ದಿದ್ದು ನಾನು ಹೇಗೆ ಮಾಡ್ತೇನೆ ಅಂದರು. ಹೀಗೆ ಬೆಳಗಾಗುವವರೆಗೂ ಹರಟೆ, ನಗು ಹರಟೆ ಜರುಗಿತು. ಆಮೇಲೆ DVG ಮರುದಿವಸ ಗೊತ್ತೈತಿ ಇವರೆಲ್ಲ ಸೇರ್ಕೊಂಡು ಸಂಭ್ರಮ ಪಟ್ಟಿದ್ದಾರೆ, ನನ್ನ ಬಿಟ್ಟುಬಿಟ್ಟಿದ್ದಾರಲ್ಲ ಅಂತ ದಿವಸಕ್ಕಾಗಿ. ಆ ಪ್ರದೇಶದಲ್ಲಿ ವಾಸವಾಗಿದ್ದ ನಾನು ಮಾರನೇ ದಿನ ಯಜಮಾನ ಕುಶಲ ಪ್ರಶ್ನೆ ಮಾಡಬೇಕು ಅಂತ ಹೋದಾಗ ಈ ಕಥೆಯನ್ನೆಲ್ಲ ಕೇಳಿದೆ. ನನಗೆ ಹೊಟ್ಟೆ ಕಿಚ್ಚಾಯಿತು. ನಾನು ಇರಬೇಕಾಗಿತ್ತಲ್ಲಿ, ಇವ್ರದ್ದು ಇನ್ನೂ ಸೇರಿಸೋರು. ಕೃಷ್ಣಶಾಸ್ತ್ರಿ ಕುರಿತು ನನ್ನನ್ನೇ ಕರೆಯಲಿಲ್ಲ ನೀವು ಅಂತ ಕೇಳಿದೆ. ಅದಕ್ಕೆ ಅವರು, ನೀವಿನ್ನೂ ಹುಡುಗರೆಂದು ಇವರು ತಿಳಿದುಕೊಂಡಿದ್ದಾರೆ. ಉಳಿದವರು ನೀವಿನ್ನೂ ಹುಡುಗರೆಂದು ಅವರು ತಿಳಿದುಕೊಂಡಿದ್ದಾರೆ. ನೀವಿಲ್ಲಿದ್ದಿದ್ದರೆ ಅವರು ಆಡಿದ ಆಟಗಳನ್ನೆಲ್ಲ ಹೇಳಲು ಸಂಕೋಚ ಪಡುತ್ತಿದ್ದರು. ನೀವು ಕೊಂಚ ಮಡಿ ಮಾತಿನವರು, ಗುಡಿಗೆ ಹೋಗಬೇಕು. ಈ ಗೋಷ್ಠಿಗೆ ನೀವು ಬರಬೇಕಾದ್ರೆ ಇನ್ನೂ ಬಹಳ ತರಬೇತಾಗಬೇಕು ಅಂದ್ರಂತೆ. ಅದಕ್ಕೆ ಮಾತು ಉತ್ತರ ಹೆಂಗಿದೆ DVGದು, ವಾಸ್ತವವಾಗಿ ನಾನು ಅಷ್ಟೇನು ಪ್ರಾಕೃತನಾಗಿರಲಿಲ್ಲ, ಆದರೆ ಕೃಷ್ಣಶಾಸ್ತ್ರಿಗಳ ಕೂಡ ಸ್ಪರ್ಧೆ ಹೂಡಿ ಜಯಿಸುವಷ್ಟರ ರಸಿಕತನ ನಲಿತೆ ಎಂದು ಹೇಳಲಾರೆ ಅಂತ. ಇದು ಯಾಕೆ ಹೇಳಿದೆ ಅಂತ ಬರೀತಾರೆ ಅವರು. ಅವ್ರ ವ್ಯಕ್ತಿ ಸ್ವಭಾವ ಹೇಗಿತ್ತು ಅತ್ತಿಕುಪ್ಪೆ ಕೃಷ್ಣಶಾಸ್ತ್ರಿಗಳದು? ಯಾವಾಗಲೂ ಹಾಸ್ಯ, ಸ್ನೇಹಮಯವಾದಂಥ ಹೃದಯ. ಅವ್ರ ಪರ್ಸ್ನಾಲಿಟಿ ಹೇಗಿತ್ತು? ಅವರ ರೂಪ ಆಕಾರದಲ್ಲಿ ಎತ್ತರವೂ ಅಲ್ಲ, ಗಿಡ್ಡೂ ಅಲ್ಲ, ಮಧ್ಯಮ ವಯಸ್ಸು, ಮುಗಿದ ಮೇಲೆ ಸ್ವಲ್ಪ ಸ್ಥೂಲಕಾಯರಾಗಿದ್ದರು. ಮೈ ಬಣ್ಣ ಕೆಂಪು ಮಿಶ್ರಣವಾದ ಬಿಳುಪು, ಮುಖದ ಮೇಲೆ ಯಾವಾಗಲೂ ನಗೆ ಸುಳಿದಾಡುತ್ತಿತ್ತು. ನೋಡಿ, ನಾವು ಯಾರಾದರೂ ಪರ್ಸ್ನಾಲಿಟಿ ಬರೀಬೇಕಾದ್ರೆ ಇದೆಲ್ಲ ಎಷ್ಟು ಅನುಕೂಲ ಆಗುತ್ತೆ ನಮಗೆ ಅನಿಸುತ್ತೆ. ಬಾಯಿಂದ ಅಕ್ಷರಗಳು ಸ್ಫುಟವಾಗಿ ಹೊರಡುತ್ತಿದ್ದವು. ಅವರು ಸಾಹಿತ್ಯವನ್ನು ನಿಷ್ಠೆಯಿಂದ ಅಭ್ಯಾಸ ಮಾಡಿದ್ದವರು. ಸಂಗೀತದ ಪರಿಚಯವೂ ಇತ್ತು. ಕೆಲವು ನಾಟಕ ಕಂಪನಿಯಲ್ಲಿ ಪಾತ್ರಗಳನ್ನು ಮಾಡಿದ್ದಾರೆ. ಅವರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಸದಸ್ಯರಾಗಿದ್ದಾಗ ಸಾರ್ವಜನಿಕ ಜೀವನ ಚೆನ್ನಾಗಿ ಪರಿಚಯ ಇತ್ತು ಅವರಿಗೆ. ಜೀವನ ಕಂಡವರು, ಅನುಭವಸ್ಥರ ಜೊತೆ ಮಾತಾಡಿ ವಿಷಯ ತಿಳ್ಕೊಂಡು ಚರ್ಚೆ ಮಾಡುವಾಗ ತುಂಬ ವಿಚಾರ ಮಾಡಿ ಮಾತಾಡ್ತಿದ್ರು ಅಂತ ಬಹಳ ಮುಖ್ಯ. ಮೊನ್ನೆ ದಿವಸ ಒಬ್ಬರು ದೊಡ್ಡವ್ರ ಹೆಸರು ಹೇಳೋದು ಬೇಡ,
ಅಸೆಂಬ್ಲಿ ಬಗ್ಗೆ ಮಾತಾಡ್ತಿದ್ದೆ ಅವ್ರ ಹತ್ರ ನಾನು. ಹೇಗೆ ಅನಿಸುತ್ತೆ, ನೀವು ಇಷ್ಟು ವರ್ಷ ನೋಡಿದ್ದೀರಲ್ಲ ಹೇಗೆ ಅನಿಸುತ್ತೆ ಅಂತ. ಅವ್ರು ಒಂದೇ ಮಾತು ಹೇಳಿದರು, ಆಗ ಜನ ಓದ್ಕೊಂಡು ಫೈಲ್ ಓದ್ಕೊಂಡು ವಿಚಾರ ಮಾಡಿ ಅದು ಸಂಬಂಧಪಟ್ಟ ಕಾಯ್ದೆಗಳನ್ನು ಓದ್ಕೊಂಡು ಬಂದು ಮಾತಾಡ್ತಾಯಿದ್ರು, ಕೇಳಬೇಕು ಅನ್ನಿಸ್ತಾ ಇತ್ತು. ಈಗ ಬಂದು ಮಾತಾಡ್ತಾರೆ, ಕಾಯ್ದೆ ಗೊತ್ತಿರಲ್ಲ, ಓದ್ಕೊಂಬರಲ್ಲ. ಅದಕ್ಕೆ ಹೇಳ್ತಾರೆ ಎಷ್ಟು ತಯಾರಾಗಿ ಹೋಗ್ತಿದ್ರು ಅವರು ಅಂತ. ಪ್ರತಿಯೊಂದು ತಯಾರು ಮಾಡಿ ಚೆನ್ನಾಗಿ ವ್ಯಾಸಂಗ ಮಾಡಿ ಮಾರ್ಜಿನಲ್ಲಿ ಮಾರ್ಕ್ ಮಾಡ್ಕೊಂಡು ಹೋಗ್ತಿದ್ರಂತೆ ಚರ್ಚೆ ಮಾಡಿದಾಗ. ಅದು ಕೃಷ್ಣಶಾಸ್ತ್ರಿಗಳು ಮಾತಾಡ್ತಾರೆ, ಎಲ್ಲರೂ ನಿಂತು ಕೇಳ್ತಾಯಿದ್ರು. ಒಂದು ವಿಷಯ ಬರೀತಾರೆ, ಎಷ್ಟು ಸುಲಭವಾಗಿ ಬರೆಯುವಂಥದ್ದು ಮತ್ತದು. ಆದರೆ ಅವರ ಭಾಷಣದಲ್ಲಿ ವಿಷಯಕ್ಕಿಂತ ಸ್ವಾರಸ್ಯಕರವಾಗಿದ್ದುದು ಅವರ ಶೈಲಿ. ಡಿ ವಿ ಜಿ ಹೇಳೋ ಮಾತು, ವಿಷಯ ಇರ್ತಿತ್ತೇನೋ ಆದರೆ ವಿಷಯದಕ್ಕಿಂತ ಹೆಚ್ಚು ಮುಖ್ಯ ಅವ್ರ ಶೈಲಿ ಚೆನ್ನಾಗಿರ್ತಿತ್ತು ಅಂತ. ಹುಟ್ಟು ಕನ್ನಡಿಗರು, ಸಂಸ್ಕೃತ ವಿದ್ವಾಂಸರು, ಹಾಸ್ಯಶೀಲರು ಇವೆಲ್ಲ ಸೇರ್ಕೊಂಡ್ಬಿಟ್ಟು ಅವರ ಭಾಷಣದಲ್ಲಿ ಅರ್ಥಸ್ಪಷ್ಟತೆ ಹಾಸ್ಯ ಸೇರ್ಕೊಂಡು ಚೆನ್ನಾಗಿರ್ತಿತ್ತು. ಒಂದು ಘಟನೆ ಬರೀತಾರೆ. ಪ್ರಜಾಪ್ರತಿನಿಧಿ ಸಭೆ ಟಾರ್ಗೆಟ್ ಇರ್ತಾವಲ್ಲ, ಯಾವಾಗಲೂ ಡೆಡ್ಲೈನ್ಸ್ ಅಂತ ಹಾಕಿರ್ತೀವಿ. ಡೆಡ್ಲೈನ್ಸ್ ಆರ್ ನೆವರ್ ಮೆಟ್, ಡೆಡ್ಲೈನ್ಸ್ ಆರ್ ಆಲ್ವೇಸ್ ಡೆಡ್. ಅದು ಹಾಕಿರ್ತಿತ್ತು, ಮುಗಿಬೇಕು ಇಂಥ ದಿವಸ ಮುಗಿಬೇಕು ಕೆಲಸ ಅಂತ ಹಾಕಿರ್ತಾರೆ. ಕೆಲಸಗಳು ಮುಗಿತಾನೇ ಇರಲಿಲ್ಲಂತೆ. ದಿವಾನ್ರಿಗೆ ಬೇಜಾರಾಗಿ, ವಿಶ್ವೇಶ್ವರಯ್ಯನವರು ದಿವಾನರು, ಏನದು ಯಾವ ಕೆಲಸನೂ ಹೇಳಿ ಟೈಮ್ಗೆ ಆಗೋದಿಲ್ಲ, ಎಲ್ಲ ನಿಧಾನ ಆಗ್ತಾಯಿದೆ ಅಂತ ಕೋಪ ಬಂತು. ಆ ಚರ್ಚೆ ನಡೀತಾ ಇತ್ತು. ಮಾಡಿದಾಗ ದಿವಾನರು ಹೇಳಿದ್ರಂತೆ, ಈ ಚರ್ಚೆ ಆಗಬೇಕು, ಯಾಕೆ ತಡ ಆಗ್ತಾಯಿದೆ ವಿಷಯಗಳೆಲ್ಲ ಗೊತ್ತಾಗಬೇಕು ಅಂತ. ದಿವಾನರು ಆಗಬಹುದು ಅಂತ ಹೇಳಿ ಶುರು ಮಾಡಿದ್ರಂತೆ. ಆಗ ಕೈ ಎತ್ತಿದ್ರು ಕೃಷ್ಣಶಾಸ್ತ್ರಿಗಳು. ತಡ ಯಾಕೆ ಆಗುತ್ತೆ ಅನ್ನೋದು ನಾನೊಂದು ಮಾತು ಹೇಳ್ತೀನಿ ಸ್ವಾಮಿ ಅಂದ್ರಂತೆ. ಹೇಳಿ, ನೀವೇನು ಹೇಳ್ತೀರಿ ಹೇಳಿ ಅಂದ್ರಂತೆ. ಆಗ ಇವ್ರು ಏನು ಮಾಡಿದರು ಅಂತ ಹೇಳ್ತೇನೆ. ಯಾಕೆ ಕೆಲಸಗಳು ತಡ ಆಗ್ತವೆ, ಪ್ರಜಾಪ್ರತಿನಿಧಿ ಸಭೆಯದು ತಡ ಯಾಕೆ ಆಗ್ತದೆ ಅನ್ನೋದಕ್ಕೆ ಕಾರಣ ಹೇಳೋಕೆ ಎದ್ದಿದ್ದಾರೆ ಇವರು. ಏನು ಮಾಡಿದರು, ಕೃಷ್ಣಶಾಸ್ತ್ರಿಗಳು ಕಾದಂಬರಿ ಕಥೆಯನ್ನೆತ್ತಿ ಅದರಲ್ಲಿ ಬಹುಶಃ ಪುಂಡರೀಕನು ಬಾರದೆ ತಡವಾದದಕ್ಕೆ ಕಾರಣವೇನಿರಬಹುದು ಎಂದು ಮಹಾಶ್ವೇತೆ ಊಹಾಪೋಹ ನಡೆಸಿದ ಪ್ರಕರಣವನ್ನು ಎತ್ತಿಕೊಂಡು ಬಾಣಕವಿಯ ಸಂಸ್ಕೃತ ಮಹಾಗದ್ಯವನ್ನು ಗಮಕಧಾಟಿಯಲ್ಲಿ ಹೇಳಲಾರಂಭಿಸಿದರು. ಏನು ಸಂಬಂಧ, ಯಾಕೆ ಕೆಲಸ ಬೇಗ ಬೇಗ ಆಗ್ತಾಯಿಲ್ಲ ತಡ ಆಗ್ತದೆ ಅಂತ ಕೇಳೋದಕ್ಕೆ ನಿಂತಿದ್ದಾರೆ. ಅದಕ್ಕೆ ಕಾರಣ ಹೇಳ್ತೀನಿ ಇಂಥವ್ರು ಇವರು. ಈ ಗಮಕದಲ್ಲಿ ಇದು ಶುರು ಮಾಡಿಬಿಟ್ರು ಅದನ್ನು. ಅಷ್ಟೇ ಅಲ್ಲ, ಆರಭಿ, ಭೈರವಿ, ಕಲ್ಯಾಣಿ ಈ ರಾಗಗಳಲ್ಲಿ 2 ನಿಮಿಷ 3 ನಿಮಿಷ ಹಾಡಿಬಿಟ್ರಂತೆ ಎಲ್ಲ. ಆವಾಗ ವಿಶ್ವೇಶ್ವರಯ್ಯನವರು ಸಿಟ್ಟು ಬಂತು. ಸದಸ್ಯರು ವಿಷಯ ಕುರಿತು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರಂತೆ. ವಿಷಯ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ಅಂತ. ಕೃಷ್ಣಶಾಸ್ತ್ರಿ ಅದೇ ಸ್ವಾಮಿ ವಿಷಯ ತಡವಾದದ್ದಕ್ಕೆ ಕಾರಣ ಅಂತ ಹೇಳಿದ್ರಂತೆ. ಅಲ್ಲ, ನೀವು ಹಾಡುತ್ತಿದ್ದೀರಿ ಅಂತಂದ್ರಂತೆ ಅವರು. ಹಾಡಲ್ಲ ಸ್ವಾಮಿ, ಮಾತು ಹೇಳುವ ರೀತಿಯೇ ಹಾಗೆ ಅಂದ್ರಂತೆ. ಅಲ್ಲ, ಹೀಗೆ ಮಾಡಿದರೆ ಹೊತ್ತಾಗುತ್ತದೆ ಅಂದ್ರಂತೆ ವಿಶ್ವೇಶ್ವರಯ್ಯನವರು. ಅದಕ್ಕೆ ಇವರು ನಿಲ್ಲಿಸಬೇಕೆಂದು ಸಭೆ ಹೇಳಿದರೆ ನಿಲ್ಲಿಸುತ್ತೇನೆ ಅಂದ್ರಂತೆ. ಇವ್ರು ಎಷ್ಟು ಚೆನ್ನಾಗಿ ಹಾಡ್ತಿದ್ರು ಅಂದರೆ ಸಭಿಕರೆಲ್ಲ ಇನ್ನೂ ಆಗಬೇಕು ಸ್ವಾಮಿ, ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ, ಅವ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಕೊಡಬೇಕು ಅಂದ್ರಂತೆ. ಎಲ್ಲರೂ ನಗಲಾರಂಭಿಸಿದರು. ಆಗ ಕೃಷ್ಣಶಾಸ್ತ್ರಿಗಳು ಹೇಳಿದ್ರಂತೆ, ಯಾಕೆ ತಡ ಆಗತ್ತೆ ಗೊತ್ತಾ, ಮಾಡೋ ಕೆಲಸ ಬಿಟ್ಟು ಉಳುಕಿದೆಲ್ಲ ಮಾಡ್ತಾ ಇದ್ದೀವಿ ನಾವು ಅಂತ. ಎಷ್ಟು ಚೆಂದ ಹೇಳ್ಕೊಡೋದು ಅದನ್ನು. ತಡವಾಗುತ್ತೆ ಅಂತ ತೋರಿಸಿದ ರೀತಿ ಅಂದರೆ ಏನು ಮಾಡಬೇಕು ಗಮಕ ಹೇಳ್ಕೊಂಡು ಕೂತಿದ್ದೇನಲ್ಲ ನಾನು, ಇದನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮಾಡೋ ಕೆಲಸ ಬಿಟ್ಟು ಉಳುಕಿದೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಟೈಮ್ ಆಗ್ತಾ ಇಲ್ಲ ಅಂತ ಹೇಳಿ ಹಿಂದಿನ ಕೋಪದ ಟೀಕೆಗಳೆಲ್ಲ ಮರೆತು ಹೋದವು ಅಂತ. ಉತ್ಸಾಹ ಸ್ವಲ್ಪ ಜಾಸ್ತಿ ಕೃಷ್ಣಶಾಸ್ತ್ರಿಗಳಿಗೆ, ಭಾರಿ ಉತ್ಸಾಹ. ದಿವಾನ್ ಬ್ಯಾನರ್ಜಿಯವರ ಕಾಲದಲ್ಲಿ ಪ್ರಜಾಪ್ರತಿ ಸಭೆ ನಡಿಬೇಕಾದ್ರೆ ಮದ್ರಾಸಿನ ಗವರ್ನರ್ ಲಾರ್ಡ್ ವೆಲ್ಲಿಂಗ್ಟನ್ ಅಂತ ಯಾರೋ ಬಂದಿದ್ರಂತೆ. ಅವನ ಹೆಂಡತಿ ಬಂದಿದ್ದಾರೆ. ಬಂದಾಗ ದಿವಾನರಿಗೊಂದು ಆಸೆ, ನಮ್ಮಲ್ಲಿತ್ತಂಥ ಅತ್ಯಂತ ಪ್ರಕಾಂಡ ಪಂಡಿತರು ಅಥವಾ ಚೆನ್ನಾಗಿ ಮಾತಾಡೋ ಭಾಷಣಕಾರನ ತೋರಿಸ್ಬೇಕು, ಅವರಿಗೆ ಇಂಗ್ಲೆಂಡ್ನವ್ರು ತೋರಿಸ್ಬೇಕು ಅಂತ. ಅದಕ್ಕೇನು ಮಾಡಿದರು ಅಂದರೆ, ಇಂಗ್ಲೀಷ್ನಲ್ಲಿ ಹಾಸನದ ವೆಂಕಟೇಶಯ್ಯನವರನ್ನು, ಕನ್ನಡದಲ್ಲಿ ಕೃಷ್ಣಶಾಸ್ತ್ರಿಗಳನ್ನ ಮಾತಾಡಿ ಅಂತ ಹೇಳಿದ್ರಂತೆ. ಮೊದಲು ಇಂಗ್ಲೀಷಲ್ಲಿ ಮಾತಾಡಿ ಮುಗಿಸಿದ್ರು ವೆಂಕಟೇಶಯ್ಯನವರು. ಇವರು ಕನ್ನಡ ಮಾತಿನಲ್ಲಿ ಚೆಂದಾಗಿ ಮಾತಾಡಿ 10 ನಿಮಿಷ ಮಾತಾಡಿ ಅವರಿಗೆ ತುಂಬ ಉತ್ಸಾಹ. ನೋಡಿದ್ದಿಲ್ಲ, ದೂದ್ ಪೇಡ ಮಲ್ಕೊಂಡವ್ರು ಬಾಯಲ್ಲಿ ತುರುಕು ಅಷ್ಟು ಉತ್ಸಾಹ ಇರಬೇಕಾದ್ರೆ ಅವ್ರು ಏನು ಮಾಡಿದ್ದಾರೆ, ಜೇಬಲ್ಲಿ ಒಂದು ಹೂವಿನ ಹಾರ ಇಟ್ಕೊಂಡು ಹೋಗಿದ್ದಾರೆ. ತಡ್ಕೊಳ್ಳೋಕ್ಕಾಗಿಲ್ಲ ಅವ್ರಿಗೆ ಉತ್ಸಾಹ. ಎಲ್ಲ ಹೇಳಿ ಅವ್ರ ದಂಪತಿಗಳಿಗೆ ಬಂದದ್ದಕ್ಕಾಗಿ ವಂದನೆಗಳನ್ನು ಹೇಳಿ ಕೂಡಲೇ ತಮ್ಮ ಜೇಬಿನೊಳಗಿಂದ ಒಂದು ಹೂವಿನ ಹಾರವನ್ನು ತೆಗೆದು ಥಟ್ಟನೆ ಹೋಗಿ ಲೇಡಿ ವೆಲ್ಲಿಂಗ್ಟನ್ ಕೊರಳಿಗೆ ಹಾಕಿಬಿಟ್ರು. ಆಕೆಯ ಮುಖ ಹಿಗ್ಗಿ ಹಲ್ಲು ಕಿರಿಯಿತು. ಅದಕ್ಕಿಂತ ಹೆಚ್ಚಾಗಿ ಆದದ್ದು ಸದಸ್ಯರು ಶಾಸ್ತ್ರಿಗಳ ಮೇಲೆ ಮುಳುಗಿಸಿದ ಹಾಸ್ಯದ ಮಳೆ ಆನಂತರ. ಯಾಕಪ್ಪ ಆಕೆಗೆ ಹಾಕಿದ್ದೆ, ಅವ್ರಿಗೆ ಯಾಕೆ ಹಾಕಲಿಲ್ಲ ನೀನು ಅಂತ ಈ ಥರ ಟೀಕೆಗಳನ್ನೆಲ್ಲ ಭಾಳ ಕೇಳಬೇಕಾಯ್ತು ಅವರು ಅಂತ. ಅವರಲ್ಲಿ ಹೇಗಿತ್ತು ಶಕ್ತಿ ಅಂತಂದರೆ, ತಾವೊಂದು ತಪ್ಪು ಮಾಡಿದರು, ತಪ್ಪಿನಲ್ಲಿ ಭಾಗಿಯಾಗಿದ್ದರು, ಮುಂದೆ ಅದನ್ನು ತಕ್ಕೊಳ್ಳೋ ಅಂಥ ಅವಕಾಶ ಬಂತು. ಅದನ್ನು ಹೇಗೆ ವಾದ ಮಾಡ್ತಾ 2 ಕಡೆಗೂ ಮಾಡುವಂಥದ್ದು ನೋಡಿ. ಪೀಪಲ್ಸ್ ಕನ್ವೆನ್ಷನ್ ಪರಿಷತ್ತಿನಲ್ಲಿ ಭಾಗವಹಿಸಿದಾಗ 1908ನೇ ಇಸ್ವಿಗೆ ವೃತ್ತಪತ್ರಿಕಾ ನಿರೋಧ ಶಾಸನವನ್ನು ಮಾಡಿದರು. ಆಗಿದ್ದಂಥ ವಿ ಪಿ ಮಾಧವರಾಯರು ದಿವಾನರಾಗಿದ್ದವರು
ವೃತ್ತಪತ್ರಿಕಾ ನಿಬಂಧ ಹಾಕಿ ನಿರೋಧ ಶಾಸನ ಹಾಕಿದ್ರಂತೆ. ಅದಕ್ಕೆ ಅನುಮೋದನೆ ಮಾಡಿದವರು ಕೃಷ್ಣಶಾಸ್ತ್ರಿಗಳು. ಆವಾಗ ನಿಬಂಧನೆ ಹಾಕಬೇಕು ಅಂದವರು. ಈಗ ಅದನ್ನು ತೆಗಿಬೇಕು ಅಂತ ಬಂದಿದೆ, ನಿರೋಧ ತೆಗೆದು ಹಾಕಬೇಕು ಅದನ್ನು ಅಂತ. ಅದಕ್ಕೂ ಪ್ರಪೋಸಲ್ ಮಾಡ್ತಾ ಇದ್ದಾರೆ ಇವರು. ತೆಗಿಬೇಕು ಅನ್ನೋದಕ್ಕೆ ಭಾಳ ಇರಿಸುಮುರುಸು ಆಗಬೇಕಲ್ವ. ಹಿಂದಿನ ಸಭೆಯಲ್ಲಿ ನಾನು ಅದು ಮಾಡಬೇಕು ಅಂತ ಹೇಳಿದ್ದೇನೆ, ಈಗ ಅದು ತೆಗಿಬೇಕು ಅಂತ ಹೇಳಬೇಕಾದ್ರೆ ಹೇಗೆ ಮಾತಾಡಬೇಕು, ಅದಕ್ಕೆ ಮಾತಾಡಿದ ರೀತಿ ಎಷ್ಟು ಚೆನ್ನಾಗಿದೆ ನೋಡಿ, ಅದ್ಭುತವಾದ ರೀತಿ ಅದು ಹೇಳ್ತಾರೆ. ನಾನು ಹಿಂದೆ ಮಾಡಿದ ಒಂದು ಪಾಪಕ್ಕಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಅವಕಾಶ ಇವತ್ತು ದೊರಕಿದೆ. ಹಿಂದೆ ಮಾಡಿದ ಪಾಪ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಅವಕಾಶ ದೊರಕಿದೆ. ಇದಕ್ಕಾಗಿ ನಾನು ಪರಿಷತ್ತಿನ ಚಾಲಕರಿಗೆ ತುಂಬ ಕೃತಜ್ಞನಾಗಿದ್ದೇನೆ. ನಾನು ಮಾಡಿದ ಪಾಪವೆಂದರೆ ಹಿಂದೆ ಈ ಶಾಸನ ವಿಧಿಸಿದಾಗ ನಾನು ಅದಕ್ಕೆ ಬೆಂಬಲ ಕೊಟ್ಟದ್ದು. ಇದನ್ನು ಗಮನಿಸಬೇಕಾದ್ದು. ನೀನು ಏನೋ ಆಗ ಸರಿ ಅನಿಸಿದ್ದಕ್ಕೆ ನೀವು ಹೇಳಿದ್ದೀರಿ. ಆವಾಗ ಕೆಲವ್ರು ಏನು ಮಾಡ್ತಾನೆ, ಹೇಳೇ ಇರಲಿಲ್ಲ ರೀ ಆವಾಗ ಅಂತ ಅಂದ್ಕೊಳ್ಳೋದು, ತಾನು ಯಾವಾಗಲೂ ಸರಿ ಅಂತೆ ವಾದಿಸೋದು. ಅದಿಲ್ಲ, ಆವಾಗ ನಾನು ಹಾಗೆ ಹೇಳಿದ್ದು ಉಂಟು, ಈಗ ಹೇಳ್ತಾ ಇದ್ದೀನಿ ಅಂತ ಹೇಳೋ ರೀತಿ ಹೇಗಿದೆ ನೋಡಿ. ನಾನು ಬೆಂಬಲ ಕೊಟ್ಟದ್ದು. ಆಗ ಹಾಗೆ ಮಾಡಿದ್ದಕ್ಕೆ ಕಾರಣ ಆಗಿನ ದಿವಾನರಲ್ಲಿ ನಾನು ಇಟ್ಟಿದ್ದ ನಂಬಿಕೆ. ಈಗ ನಮ್ಮ ಗುರುಗಳೇ ಪಲ್ಟಿ ಹೊಡೆದಿದ್ದಾರೆ. ದಿವಾನ್ ಮಾಧವರಾಯರು ಅವ್ರು ಹೇಳಿದರು ಅಂತ ಒಪ್ಕೊಂಡು ಅವ್ರು ಭಾಳ ವಿಚಾರ ಮಾಡ್ತಾರೆ ಅಂತ ಒಪ್ಕೊಂಡ್ಬಿಟ್ಟಿದ್ದೆ ನಾನು. ಈಗ ನಮ್ಮ ಗುರುಗಳೇ ಪಲ್ಟಿ ಹೊಡೆದಿದ್ದಾರೆ. ದಿವಾನ್ ವಿ ಪಿ ಮಾಧವರಾಯರು ಈಚೆಗೆ ಇಂಗ್ಲೆಂಡಿಗೆ ಹೋಗಿದ್ದಾಗ ಮೈಸೂರಿನ ಪತ್ರಿಕಾ ನಿರೋಧ ಶಾಸನವು ತಾವು ಸ್ವತಂತ್ರವಾಗಿ ಬುದ್ಧಿಪೂರ್ವಕ ಮಾಡಿದ ಕೆಲಸವಲ್ಲವೆಂದು, ತಮಗೆ ಅದು ಇಷ್ಟವಿಲ್ಲವೆಂದರೂ ಅಲ್ಲಿಯ ಬ್ರಿಟಿಷ್ ಅಧಿಕಾರಿಗಳ ಒತ್ತಾಯಕ್ಕಾಗಿ ಮಾಡಿದ್ದೆಂದು ಹೇಳಿಕೆ ಕೊಟ್ಟಿದ್ದಾರೆ. ಗುರುಗಳೇ ಹೇಗೆ ಸ್ಥಾನ ಬದಲಾಯಿಸಿದ ಮೇಲೆ ಶಿಷ್ಯನು ಇದ್ದಂತೆ ಇರುವುದು ಸಾಧ್ಯವೇ? ನೋಡಿ, ಗುರುಗಳೇ ಬದಲಾಯಿಸಿ ನಾನೇನು ಮಾಡೋಕ್ಕಾಗ್ತದೆ ಅಂಥೇಳಿ. ಆದ ಕಾರಣ ಈಗ ನಾನು ಪ್ರಾಯಶ್ಚಿತ್ತ ರೂಪವಾಗಿ ತಮ್ಮೆದುರಿಗೆ ನಿಂತು ನನ್ನ ಹಿಂದಿನ ತಪ್ಪನ್ನು ಒಪ್ಪಿಕೊಳ್ಳುತ್ತೇನೆ. ಈ ವೃತ್ತಪತ್ರಿಕಾ ನಿಬಂಧ ಶಾಸನ ಆಯುಕ್ತವಾದದ್ದು ತೊಲಗಿ ಹೋಗಬೇಕಾದದ್ದು. ಸಭೆಯಿಂದ ನಿರ್ಣಯ ಅಂಗೀಕೃತವಾಯಿತು, ಎಲ್ಲರಿಗೂ ಸಂತೋಷವಾಯಿತು. ಅತ್ತಿಕೊಪ್ಪೆ ಕೃಷ್ಣಶಾಸ್ತ್ರಿಗಳ ಬಗ್ಗೆ ಒಂದೇ ಮಾತನ್ನು ಡಿ ವಿ ಜಿ ಕೊನೆಗೆ ಹೇಳ್ತಾರೆ. ಕಷ್ಟಕ್ಕೆ ಸಿಕ್ಕಿದವರಲ್ಲಿ ಸಹಾನುಭೂತಿ ಉಳ್ಳವರು, ಉಪಕಾರ ಪ್ರವೃತ್ತಿ ಉಳ್ಳವರು, ವಾಗ್ರಸಿಕರು, ಅಂಥವರು ಯಾವುದೇ ಸಾರ್ವಜನಿಕ ಸಂಸ್ಥೆಗೆ ಆಕರ್ಷಣ ಶಕ್ತಿಯನ್ನು ತಂದುಕೊಡಬಲ್ಲಂಥವರು. ಆ ಶಕ್ತಿ ಅತ್ತಿಕೊಪ್ಪೆ ಕೃಷ್ಣಶಾಸ್ತ್ರಿಯವರಿಗಿತ್ತು ಅಂಥವ್ರಿಗೆ ಅಂತ. ಅಂಥ ಪಾತ್ರಗಳನ್ನು ನೆನೆಸ್ಕೊಂಡಾಗ ಒಂದು ಸಲ ಕಣ್ಣು ಮುಚ್ಚಿ ನೆನೆಸ್ಕೋಬೇಕು ಪಾತ್ರಗಳನ್ನು. ಎಷ್ಟೆಷ್ಟು ಪಾತ್ರಗಳನ್ನು ಡಿ ವಿ ಜಿ ಬರೆದಿದ್ದಾರೆ. ಅವ್ರ ಸಂಪರ್ಕಕ್ಕೆ ಬಂದವರು ಎಂಥವರು ಎರಡು ಕಾಣಿಸುತ್ತೆ ನನಗೆ. ಒಂದು, ಅವ್ರು ಬಂದವರೆಲ್ಲ ದೊಡ್ಡವರೇ ಇದ್ರಾ ಅಂತ ಇಲ್ಲ, ದೊಡ್ಡದನ್ನು ಕಾಣೋ ಮನಸ್ಸು ಡಿ ವಿ ಜಿಯಲ್ಲಿತ್ತು. ಅದಲ್ಲದೆ ಪ್ರತಿಯೊಂದರಲ್ಲೂ ಒಳ್ಳೆಯದನ್ನು ಕಾಣಿಸುವಂಥದ್ದು, ಅದರಿಂದ ಮುಂದಿನ ಜನಾಂಗಕ್ಕೆ ಪ್ರಯೋಜನ ಆಗುವಂಥದ್ದನ್ನು ದಾಖಲೆ ಮಾಡಿಡುವಂಥ ಪ್ರವೃತ್ತಿ. ಈ ಗುಣವನ್ನು ನಾವು ನಮ್ಮ ಸುತ್ತಮುತ್ತ ಇರುವ ಜನದಲ್ಲಿ ಕಾಣಬಹುದೇ ಅನ್ನುವಂಥ ಅಪೇಕ್ಷೆ, ಇವೆಲ್ಲವೂ ಸೇರಿಕೊಂಡಿದೆ. ಇನ್ನು ಮುಂದಿನ ಪ್ರಸಂಗ ತುಂಬ ಚೆನ್ನಾಗಿರುವಂಥದ್ದು. ಅದಕ್ಕೆ ಒಂದು ಅದು ಬ್ಯಾಕ್ಗ್ರೌಂಡ್ ಕೊಟ್ಟು ನಿಲ್ಲಿಸ್ತೇನೆ. ಒಂದರ ಬಗ್ಗೆ ಬರೀತಾರೆ, ನೃತ್ಯಗಾತಿಯರು ಮತ್ತು ನಾಯಕ ಸಾನಿಯರು ಅಂತ ಬರೀತಾರೆ. ತಾವು ಮುಳುಬಾಗಲಿನಲ್ಲಿದ್ದಾಗ ತಾವು ನೋಡಿದಂಥ ಕಂಡಂಥ ನೃತ್ಯಗಾತಿಯರು ಮತ್ತು ನಾಯಕ ಸಾನಿಯರು ಅವ್ರ ಸ್ವಭಾವ ಹೇಗಿತ್ತು ಅಂತ ಬರೀತಾರೆ. ಡಿ ವಿ ಜಿ ಬಸವನಗುಡಿಯಲ್ಲಿ KR ರೋಡಲ್ಲಿ ಒಂದು ಭಾರೀ ಮನೆಯಲ್ಲಿ ಕಚೇರಿ ಇತ್ತಂತೆ, ಸಂಗೀತ ಕಚೇರಿ ಜೋರು ನಡೆದಿತ್ತಂತೆ. ಆ ಮನೆ ಈಗೂ ಇದೆ ಎಂದು ಬರೆದಿದ್ದಾರೆ. ಬಸವನಗುಡಿ ಯೂನಿಯನ್ ಆ್ಯಂಡ್ ಸರ್ವಿಸ್ ಕ್ಲಬ್ಬಿನ ಎದುರುಗಡೆ ಚಿದ್ವಿಲಾಸ, ಅದೀಗ ಪೋಸ್ಟ್ ಆಫೀಸ್ ಆಗಿದೆ ಅಂತ ಬರೆದಿದ್ದಾರೆ. ಸಂಗೀತ ಕಚೇರಿ ಏರ್ಪಾಡಾದ ಭಾನುವಾರ ಸಂಜೆ, ಹೊರಗೂ ಕೇಳಿಸುತ್ತಲ್ಲ. ಇವರೇನು ಮಾಡಿದ್ದಾರೆ, ಬಹುಮಂದಿ ಬಂದು ದೊಡ್ಡ ಮನುಷ್ಯರು ಒಳಗಡೆ ಹೋಗಿದ್ದರು. ಅಲ್ಲಿ ನೃತ್ಯ ಸಂಗೀತ ಎಲ್ಲ ಇತ್ತು. ನಾನು ಮನೆಯ ಉತ್ತರದ ಕಡೆ ಇಳಿಜಾರಿನಲ್ಲಿ ಹುಲ್ಲಿನ ಮೇಲೆ ಸಂಗೀತ ಕೇಳಲು ಕುಳಿತಿದ್ದೆ. ಒಳಗೆ ಹೋಗಿಲ್ಲ, ಹೊರಗೆ ಹುಲ್ ಮೇಲೆ ಕೂತಿದ್ದಾರೆ ಇವರು. 2-3 ನಿಮಿಷ ಆದಮೇಲೆ ಪಕ್ಕದ ಮನೆಯಿಂದ ಹೆಡ್ ಮಾಸ್ಟರ್ ಕೃಷ್ಣಸ್ವಾಮಿ ಅಯ್ಯರ್ ಅವ್ರ ಬಗ್ಗೆ ಮಾತಾಡಿದ್ದೀವಿ, ಅವ್ರು ಬಂದ್ರಂತೆ. ಬಂದು ಡಿ ವಿ ಜಿ ನೋಡಿದ್ದಾರೆ. ಏನಯ್ಯ ಇಲ್ಲಿ ಕುಳಿತಿದ್ದಿ ಅಂತ ಕೇಳಿದ್ರಂತೆ. ಸಂಗೀತಕ್ಕಾಗಿ ಅಂದ್ರಂತೆ ಅವರು. ಒಳಗೆ ಬರಬಾರ್ದೆ, ಇಲ್ಲಿ ಕುಳಿತು ಏನು ಕೇಳೋದು ಅಂದ್ರಂತೆ ಅವರು. ಇವರು, ನಾನು ನಾಟ್ಯ ವಿರೋಧಿ, ಅವರ ಮುಖವನ್ನು ನೋಡಬಾರದು, ವೃತ್ತ ತೊಟ್ಟಿದ್ದೇನೆ ಅಂದ್ರಂತೆ. ನೋಡಿ, ಅದು ಬೇರೆ, ವೃತ್ತ ತೊಟ್ಟಿದ್ದೇನೆ, ನಾಟ್ಯ ಮಾಡೋರ ಮುಖ ನೋಡಲ್ಲ ಅಂತ ಎಂದು ಹೇಳಿ ನನ್ನ ಕೈಯಲ್ಲಿ ವೃತ್ತದ ದಾರವನ್ನು ತೋರಿಸಿದೆ. ವೃತ್ತದ ದಾರ ಬೇರೆ ಕಟ್ಕೊಂಡಿದ್ದಾರೆ. ಅವ್ರು ಗಟ್ಟಿಯಾಗಿ ನಕ್ಕು ರಟ್ಟೆ ಎಳೆದು, ವೃತ್ತವಂತೆ ವೃತ್ತ, ಏನು ಕಂಡಿದ್ದೆ ನೀನು, ಮುಖ ನೋಡುವುದು ಇಲ್ಲ ಅನ್ನೋದಕ್ಕೆ ಅಂತ ಹೇಳಿ, ಒಳ್ಳೆಯದಾಯಿತು, ನೀನು ಮುಖ ನೋಡಬೇಡ, ಕಣ್ಣು ಮುಚ್ಕೊಂಡು ಕೇಳು ಅಂತ ಕರ್ಕೊಂಡು ಹೋದ್ರಂತೆ. ಒಳಗಡೆ ಕರ್ಕೊಂಡು ಹೋದ್ರಂತೆ. ದರದರನೇ ಒಳಗೆ ಎಳೆದುಕೊಂಡು ಹೋದ್ರು. ಅದು ಬೇರೆ, ನನಗೆ ವೃತ್ತಭಂಗವೇನೋ ಆಯಿತು, ಆದರೆ ಅದು ಬೇಗನೆ ಮರೆತು ಹೋಯಿತು. ವೃತ್ತಭಂಗವೇನೋ ಆಯಿತು, ಮರೆತು ಹೋಯಿತು. ಈಗ ಅದನ್ನು ಜ್ಞಾಪಿಸಿಕೊಂಡರೆ ಆ ನೆವ ನನಗೆ ದೊರಕಿತಲ್ಲ ಎಂದು ಸಂತೋಷವೇ ಆಗಿದೆ. ತಪ್ಪು ವೃತ್ತ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತವಾಯಿತು. ಎಷ್ಟು ಚಂದ ಮಾತು, ತಪ್ಪು ವೃತ್ತ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತವಾಯಿತು. ಸಾಮಾನ್ಯವಾಗಿ ನಾಯಕ ಸಾನಿಯರ ಬಗ್ಗೆ ತಪ್ಪು ಅಭಿಪ್ರಾಯ ಇರುವಂಥ ಕಾಲ ಅದು. ಅದ್ರ ಬಗ್ಗೆ ಎಷ್ಟು ಚಂದ ಬರೀತಾರೆ ನೋಡಿ. ನಾಯಕ ಸಾನಿಯರ ಜೀವನ ನಡೆಯುತ್ತಿದ್ದುದು ಸಂಗೀತ ಸೇವೆಯಿಂದ, ಗಾನ ಸೇವೆಯಿಂದ, ನೃತ್ಯ ಸೇವೆಯಿಂದ.
ಯಾರೋ ಹೇಳ್ತಾರೆ ಧನಿಕರಿಗೆ ಉಪಪತ್ನಿಯರಾಗಿದ್ದರು ಅವರು ಅಂತ. ಅದೆಲ್ಲ ತಿಳಿಯಲಾರದವ್ರ ಮಾತು ಅಂತ ಹೇಳ್ತಾರೆ. ತಿಳಿಯಲಾರದವ್ರ ಮಾತು. ಆಗಿನ ಕಾಲದಂಥ ಶ್ರೀಮಂತರು ಇರೋರು ಊರಿಗೆ ಒಬ್ಬರೋ ಇಬ್ಬರೋ ಇರ್ತಾಯಿದ್ರು, ಯಾರೂ ಇರ್ತಿರ್ಲಿಲ್ಲ ಜನ ದುಡ್ಡು ಖರ್ಚು ಮಾಡೋ ಹಾಗೆ. ಆದರೆ ದೇವಸ್ಥಾನಗಳಲ್ಲಿ ಸಂಗೀತ ಸೇವಾ ಮಮಧಾರಯ ಅಂತ ಅನ್ಬೇಕು, ನೃತ್ಯ ಸೇವಾ ಮಮಧಾರಯ ಅನ್ಬೇಕು. ಅಂದಾಗ ಆ ಕಾಲಕ್ಕೆ ಅವರು ಬಂದು ಆ ನೃತ್ಯ ಮಾಡಿ ಹೋಗೋದು, ದೇವರ ಸೇವೆ ಮಾಡುವಂಥದ್ದು. ಅದಕ್ಕೆ ಆ ಗುಡಿಗಳವರು ಅವ್ರಿಗೊಂದಿಷ್ಟು ಜಮೀನು ಕೊಡ್ತಾಯಿದ್ರು. ಆ ಜಮೀನು ಮಾಡಿಕೊಂಡು ಅವ್ರ ಜೀವನ ನಡೆಸ್ತಾಯಿದ್ರು. ಆದ್ದರಿಂದ ಅವರು ಕೆಟ್ಟವರು ಅಂತಲ್ಲ ಅಂತ ಹೇಳ್ತಾರೆ. ಅಂಥ ಬೇಸಾಯವನ್ನೇ ಮುಖ್ಯ ವೃತ್ತಿಯಾಗಿ ಮಾಡಿಕೊಂಡಿದ್ದವರು ಆ ಹೊತ್ತೆ ಬಂದು ಸಂಗೀತ ಹಾಡು ಹೋಗೋರು. ಅಲ್ಲೊಂದು ಮಾತನ್ನು ಹೇಳ್ತಾರೆ, ಈ ವೃತ್ತಿಯು ಮೈಸೂರು ದೇಶದಲ್ಲಿ ದೇವದಾಸಿಯರ ಸೇವೆಯನ್ನು ಸರ್ಕಾರ ನಿಲ್ಲಿಸುವವರೆಗೂ ನಡೆಯುತ್ತಿತ್ತು. ಅರ್ಕಾಡ್ ಶ್ರೀನಿವಾಸಾಚಾರ್ಯರು ದೇಶದಲ್ಲಿ ವ್ಯಭಿಚಾರವನ್ನು ನಿಲ್ಲಿಸುವ ಉದ್ದೇಶದ ಅಂಗವಾಗಿ ನಾಟ್ಯ ವೃತ್ತಿಯು ವ್ಯಭಿಚಾರಕ್ಕೆ ಆಶ್ರಯವೆಂಬ ತಪ್ಪು ತಿಳುವಳಿಕೆಯಿಂದ ಪ್ರಾಚೀನ ಕಾಲದಿಂದ ಬಂದಿದ್ದ ನರ್ತನ ಸೇವೆಯ ಪದ್ಧತಿಯನ್ನು ನಿಲ್ಲಿಸಿದರು. ನೋಡಿ ಹೇಗಿದೆ ಅದು. ನಾಟ್ಯ ವೃತ್ತಿಯು ವ್ಯಭಿಚಾರಕ್ಕೆ ಆಶ್ರಯವೆಂಬ ತಪ್ಪು ತಿಳುವಳಿಕೆಯಿಂದ ಅದನ್ನು ನಿಲ್ಲಿಸಿದರು. ಅಲ್ಲಿಂದ ಈಚೆಗೆ ಆ ಕುಲವು ಕ್ಷೀಣ ದಶೆಗೆ ಎಳೆಯಿತು. ಆದರೆ ಮಾತು ನೋಡಿ ಮುಂದೆ ಹೇಗಿದೆ. ವ್ಯಭಿಚಾರವೇನೂ ನಿಲ್ಲಲಿಲ್ಲ, ನಾಟ್ಯಕಲೆ ಬಡವಾಯಿತು. ಇದು ಡಿ ವಿ ಜಿಯವ್ರ ಭಾಷೆಯ ಶೈಲಿ. ಒಂದು ಕಡೆಗೆ ಒಂದು ವ್ಯಾಖ್ಯಾನ ಕೊಡ್ತಾರೆ, ಕೊಟ್ಟಕ್ಕನದಕ್ಕೆ ಅರ್ಥ ಹೇಳಿಬಿಡ್ತಾರೆ. ಅದಕ್ಕೆ ಏನು ಅಂದರೆ ಆ ಇಡೀ ಶಬ್ದ ಪುಂಜ ಏನಿದೆಯೋ ಅದಕ್ಕೆ ಅರ್ಥ ಬರೋ ಹಾಗೆ ಒಂದು ಮಾತಲ್ಲಿ ಬಂದುಬಿಡ್ತದೆ. ವ್ಯಭಿಚಾರವೇನೂ ನಿಲ್ಲಲಿಲ್ಲ, ನಾಟ್ಯಕಲೆ ಬಡವಾಯಿತು. ವ್ಯಭಿಚಾರ ನಿರ್ಮೂಲವಾಗಿದ್ದರೆ ಅದು ನನಗೆ ಗೊತ್ತಿಲ್ಲದ ಸಂಗತಿ. ಮಾತು ನೋಡಿ, ಆಗಿದ್ದು ನನಗೆ ಗೊತ್ತಿಲ್ಲದ ಸಂಗತಿ. ನಾಟ್ಯ ವಿದ್ಯೆಯು ಬಡವಾದದಂತೂ ನಿಸ್ಸಂದೇಹವಾದ ಸಂಗತಿ. ಎಷ್ಟು ಒಳ್ಳೆಯ ಕಲೆ ಅದು, ಒಂದಕ್ಕೊಂದು ತಳಕ್ಕೆ ಹಾಕಿ ನಾವು ನಾಟ್ಯ ಕಲೆಯನ್ನು ಹಾಳು ಮಾಡಿಬಿಟ್ವಿ ಅಂತ. ಅದಕ್ಕೆ ಹೇಳ್ತಾರೆ, ಇತ್ತೀಚೆಗೆ ಕೆಲವು ವರ್ಷಗಳ ಕೆಳಗೆ ಅವರೊಬ್ಬ ವೃದ್ಧ ನರ್ತಕಿಯನ್ನು ಕಂಡಿದ್ದರಂತೆ ಡಿ ವಿ ಜಿ. ವಯಸ್ಸಾಗಿದೆ. ಆಕೆ ಕಡೆ ಹೋಗಿ ಕೇಳಿದ್ರಂತೆ, ಅಮ್ಮ ಒಳ್ಳೆ ತಾಫಾ ನೋಡಿ ಬಹುಕಾಲವಾಯಿತು. ಹಾಗೆಲ್ಲ ತಾಫಾ ಅಂದರೆ ಬಹಳ ಫೇಮಸ್. ತಾಫಾ ನೋಡಿ ಬಹಳ ಕಾಲವಾಯಿತು. ಈಗ ಸಂಪ್ರದಾಯ ರೀತಿ ನರ್ತನ ಮಾಡೋರು ಯಾರಾದರೂ ಇದ್ದಾರೆಯೇ? ಇದ್ದರೆ ತಿಳಿಸಿ, ನಾನು ಹಿಂದಿನ ಕಾಲದ ತಾಫಾ ಕಂಡವನು, ಅದನ್ನು ನೋಡುವ ಕುತೂಹಲ ಉಂಟು ಅಂತ ಕೇಳಿದ್ರಂತೆ ಡಿ ವಿ ಜಿ ಆ ವೃದ್ಧ ನರ್ತಕಿಗೆ. ಆಕೆ ಎಷ್ಟು ಚೆನ್ನಾಗಿ ಹೇಳ್ತಾಳೆ ನೋಡಿ. ಆಕೆಯು ಉತ್ತರವಾಗಿ ನಿಟ್ಟುಸಿರು ಬಿಟ್ಟು ಕೊಂಚ ನಗುತ್ತಾ ಕೈ ಅಭಿನಯದಿಂದ ನಿರಾಶೆ ತೋರಿಸಿ ಹೇಳಿದಳು, ಸ್ವಾಮಿ ಈಗ ಅದೆಲ್ಲ ಹೋಯಿತು, ಈಗಿರುವುದು ಆಕಾಶ ನರ್ತನ ಒಂದೇ. ಈ ಆಕಾಶ ನರ್ತನ ಪದಕ್ಕೆ ಎಷ್ಟೊಂದು ಅರ್ಥಗಳು ಬರ್ತವೆ. ಅದಕ್ಕೆ ಹೇಳ್ತಾರೆ, ಆಕೆ ಉಪಯೋಗಿಸಿದ ಮಾತಿಗೆ ಏನೇನೋ ಅರ್ಥಗಳು ಸಾಧ್ಯ. ನಾನು ಅದರ ಗೋಜಿಗೆ ಹೋಗದೆ ಪ್ರಸ್ತಾಪವನ್ನು ಅಲ್ಲಿಗೆ ಬಿಟ್ಟೆ. ಕೊನೆ ಸಾಲು ನಮಗೂ ಅನಿಸುತ್ತೆ ಒಂದು ಸಲ, ಒಳ್ಳೆಯದನ್ನು ಒರಿಜಿನಲ್, ವೆನ್ ಯು ಸಿ ದ ಒರಿಜಿನಲ್ ಕ್ಯಾನ್ ಯು ಬಿ ಹ್ಯಾಪಿ ವಿತ್ ಎ ಕಾಪಿ ಅಂತ ನಮ್ಮಲ್ಲಿ ಮಾತಿದೆ. ವೆನ್ ಯು ಸಿ ದ ಒರಿಜಿನಲ್ ಯು ನಾಟ್ ಬಿ ಹ್ಯಾಪಿ ವಿತ್ ಎ ಕಾಪಿ ಅಂತ. ಅದಕ್ಕೆ ಹೇಳ್ತಾರೆ, ಈಗ ತಯಾರಾಗುತ್ತಿರುವ ನರ್ತಕಿಯರು ಹೊಸ ರೀತಿಯವರು, ಪರಂಗಿಯವರ ಬ್ಯಾಲೆ ಮೊದಲಾದವುಗಳನ್ನು ಅನುಕರಿಸುತ್ತಾರಂತೆ ಅಂಥೇಳಿ ಕೊನೆಗೆ ಹೇಳ್ತಾರೆ, ಮಾವಿನ ಹಣ್ಣಿನ ಕಾಲದಲ್ಲಿ ಬಾದಾಮಿ ರಸಪೂರಿ ಹಣ್ಣುಗಳನ್ನು ಹೀರಿದ ಬಾಯಿಗೆ ನಾಟು ಹುಳಿಗಾಯಿಯ ಚಟ್ನಿ, ದಾಡಿ ಪಸಂದಿನ ತೊಕ್ಕು ಹೇಗಿರಬಹುದು? ಆ ಮಾವಿನ ಹಣ್ಣಿನ ಕಾಲದಲ್ಲಿ ಬಾದಾಮಿ ರಸಪೂರಿ ತಿಂದಂಥ ಬಾಯಿಗೆ ಇದು ಚಟ್ನಿ ತೊಕ್ಕು ಅಷ್ಟು ಹೆಚ್ಚು ಆಗಲಿಕ್ಕಿಲ್ಲ. ಇದು ಕೆಟ್ಟದು ಅಂತ ಹೇಳ್ತಾ ಇಲ್ಲ ಅವರು, ಆ ರುಚಿ ಬೇರೆ ಇತ್ತು, ನಮಗೆ ಆ ರುಚಿ ತಪ್ಪು ಹೋಯ್ತಲ್ಲ ಅಂತ ದುಃಖಪಡ್ತಾರೆ. ನಾಳೆ ಇನ್ನು ಕೆಲವರು ಗಣ್ಯ ನರ್ತಕಿಯರ ಬಗ್ಗೆ ಗಮನಿಸೋಣ. ನಮಸ್ಕಾರ.